ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ. ಈ ಮನದ ಸೂತಕ ಹಿಂಗಿದಡೆ ತನವಿನ ಸೂತಕಕ್ಕೆ ತೆರ ಹುಂಟೆ ಅಯ್ಯ. ವ್ಯಕ್ತಿಗತ ಅನುಭವದಿಂದ ಸಾಮಾಜಿಕತೆ ಕಡೆಗೆ ಅದನ್ನ ಚಲನ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ಇದು ವ್ಯಕ್ತಿಗತ, ಇದು ಸಾಮಾಜಿಕ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾವ ಬರಹವನ್ನು ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ನಿಮ್ಮ ಅಧ್ಯಯನದ ವಿಷಯ ಇದೆಯಲ್ಲ, ಅದು ಸಾಹಿತ್ಯಕ್ಕಿಂತ ಭಿನ್ನವಾದ ಓದಲ್ವಾ? ಅಲ್ಲಿಗೆ ಹೋಗ್ಲಿಕ್ಕೆ ಏನಾದ್ರು ಕಾರಣ ಇತ್ತ? ಬರೆಯುವಂತ ಮಹಿಳೆಯರಿಗೆ ಯಾವತ್ತೂ ಕೂಡ ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ಕೊರತೆ ಇರಲಾರದು. ಹೊಸ 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 ವಿಷಯಗಳು ಮತ್ತೆ ಬರ್ತಾ ಹೋಗ್ತವೆ. ಒಳ್ಳೆ ಚುಟುಕು ಬರೆಯಬಲ್ಲವರು, ಒಳ್ಳೆ ಮುಕ್ತಕಗಳನ್ನು ಬರೆಯಬಲ್ಲವರು, ಒಳ್ಳೆ ಮಹಾಕಾವ್ಯ ಕೂಡ ಬರೆಯಬಲ್ಲರು. ಅನುಭವಗಳು ಪ್ರತಿ ಸಲ ಆದಾಗಲೂ ತಾಜಾನೇ ಆಗಿರ್ತವೆ. ಅದು ಪುನರಾವರ್ತನೆ ಆಗೋದೇ ಇಲ್ಲ. ಖಂಡಿತ. ನಿಮ್ಮ ಪುರಾಣದ ಓದು, ನಿಮ್ಮ ಯಕ್ಷಗಾನದ ಅನುಭವ ಯಾವುದನ್ನು ಎಷ್ಟೆಷ್ಟು ಅಂತ ಹೇಳ್ಬೋದಾ? ಯಕ್ಷಗಾನದ ಪ್ರಭಾವ ಏನಿದೆ ಅದು ಸಾಕಷ್ಟಿದೆ ನನ್ನ ಮೇಲೆ. ನನ್ನ ಗದ್ಯದ ಕಡೆಗೆ ಹೊರಳಿದ ಅನಿವಾರ್ಯತೆ ಏನಿತ್ತು? ವಾಸ್ತವವಾಗಿ ಸೃಜನಶೀಲತೆ ಇಲ್ಲದೆ ಲೇಖನವನ್ನು ಬರೀಲಾರ ಒಬ್ಬ. ನಿಮ್ಮ ಪ್ರಕಾರ ಭಾರತೀಯ ಸ್ತ್ರೀವಾದ ಅಂದ್ರೆ ಏನು? ಎಲ್ಲ ಮಹಿಳೆಯರಿಗೂ ಶಿಕ್ಷಣ ಸಿಗ್ಬೇಕು, ಎಲ್ಲ ಮಹಿಳೆಯರಿಗೂ ಉದ್ಯೋಗ ಸಿಗ್ಬೇಕು, ಅಥವಾ ಎಲ್ಲ ಮಹಿಳೆಯರಿಗೂ ಸಮಾನತೆ ಅನ್ನೋದು ಸಿಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ವಿದೇಶದ ಸ್ತ್ರೀವಾದವನ್ನ ಹೆಚ್ಚು ಗಟ್ಟಿಯಾಗಿ ಆತ್ಕೊಳ್ತೀವಿ. ಗಾಂಧಾರಿ ಆವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳುವಾಗ ಅವಳು ಹೇಳೋದೇನು ಅಂತಂದ್ರೆ, ನನಗೆ ಹಸ್ತಿನಾವತಿಯವರ ಅಹಂಕಾರವನ್ನು, ಅವರ ಅಧಿಕಾರದ ಮದವನ್ನು ಕಣ್ಣಿಂದ ನೋಡೋದಕ್ಕೂ ಇಷ್ಟ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿರುವ ಪುರುಷ ಪ್ರಧಾನ ಆಲೋಚನೆ ಕ್ರಮ ಇದೆ, ಅದು ಹೆಚ್ಚು ಡಾಮಿನೆಂಟ್ ಆಗಿದೆ ಅಂತ ಅನ್ಸಲ್ಲ? ಸ್ನೇಹಿತರೆ ನಮಸ್ಕಾರ. ಬುಕ್ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಅವರು. ಅವರು ಸದ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ವತಃ ಕವಿ, ಲೇಖಕಿ ಮತ್ತು ಅಂಕಣಕಾರರಾಗಿರುವ ಅವರನ್ನು ನಾನು ಈ ಮಾತುಕತೆಗೆ ಗೌರವ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ತೆ. ನನಗೆ ನಿಮ್ಮ ಸಾಹಿತ್ಯದ ಆಸಕ್ತಿ ಶುರುವಾದದ್ದು ಹೆಂಗೆ ಅಂತ? ಬಹುತೇಕ ಬಾಲ್ಯದಿಂದಲೇ. ನನ್ನ ತಂದೆಯವರು ಕನ್ನಡ ಪಂಡಿತರಾಗಿದ್ರು. ಕನ್ನಡ ಪಾಠ ಅವರೇ ಬೋಧನೆ ಮಾಡ್ತಾ ಇದ್ರು ಶಾಲೆಯಲ್ಲಿ. ಜೊತೆಗೆ ಅವರಿಗೆ ಕುಮಾರವ್ಯಾಸನ ಭಾರತ ತುಂಬಾ ಪ್ರಿಯವಾದಂಥ ಕೃತಿ. ವಾಚನ ಮಾಡೋ ಹವ್ಯಾಸ ಕೂಡ ಇತ್ತು. ಮಕ್ಕಳನ್ನು ಮುಂದೆ ಕೂರಿಸ್ಕೊಂಡು ವಾಚನ ಮಾಡ್ತಾ ಇದ್ರು. ಅದರಿಂದ ಸಾಹಿತ್ಯದ ಆಸಕ್ತಿ ಸಹಜವಾಗಿ ಬಾಲ್ಯದಿಂದಲೇ ಬಂತು. ನನ್ನ ಮುತ್ತಾತ ಒಬ್ರು ಒಂದು ಪುಸ್ತಕ ಬರೆದಿದ್ದಾರೆ, ಜ್ಞಾನಾಮೃತ ಅಂತ, ಭಾಮಿನಿ ಷಟ್ಪದಿಯಲ್ಲಿ. 1930 ಪ್ರಕಟ ಆಯ್ತು ಅದು. ಏನ್ ಹೆಸರು? ಹರಿದಾಸ ಕುಕ್ಕಾಜೆ ಐತಪ್ಪಯ್ಯನೆ ರಾಮಾಯ ನಾಯಕ ಅಂತ ಹೇಳಿ. ಅವರು ಹರಿದಾಸ ಅಂತ ಕರೆದುಕೊಳ್ಳೋದಕ್ಕೆ ಇಷ್ಟಪಡ್ತಿದ್ರು ತಮ್ಮನ್ನು. ಒಂದು ಪುಸ್ತಕ ಬರೆದ್ರು. ಅದರ ನಂತರದ ಹಸ್ತಪ್ರತಿ ಎಲ್ಲೋ ನಷ್ಟ ಆಯ್ತಂತೆ, ಅದು ಮುಂದೆ ಪ್ರಕಟ ಆಗ್ಲಿಲ್ಲ. ಒಂದು ಭಾಗ ಪ್ರಕಟ ಆಯ್ತು. ಬಟ್ ಇದು ಸಾಹಿತ್ಯದ ಓದು, ಅದರ ಕಡೆಗೆ ನೀವೇ ಬರೀಬೇಕಂತ ಅನ್ಸಿದ್ದೆ ಯಾವಾಗ? ಬಾಲ್ಯದಿಂದಲೇ ಅಂತ ಹೇಳಬಹುದು. ನಮ್ಮಲ್ಲಿ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಇದ್ದಿದ್ದು ಒಂದು 5 ಶಿಕ್ಷಕರು ಮಾತ್ರ. ಆದರೆ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಪ್ರತಿ ಶನಿವಾರ ನಮಗೆ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ನಡೆಸ್ತಾ ಇದ್ರು. 5, 6, 7 3 ತರಗತಿಲಿರೋ ಮಕ್ಕಳನ್ನ ಬಣಗಳನ್ನಾಗಿ ಮಾಡಿ ಅವರಿಗೆ ಸ್ವರಚಿತ ಕವನ ಓದೋದಕ್ಕೂ ಪ್ರೇರೇಪಿಸ್ತಿದ್ರು. ಇದು ಹೈಸ್ಕೂಲ್ನಲ್ಲಿ? ಪ್ರೈಮರಿ ಪ್ರಾಥಮಿಕ ಶಾಲೆಯಲ್ಲೇ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ಕವಿತೆಗಳನ್ನ ಆವಾಗಲೇ ಬರೀತಿದ್ವಿ ನಾವು. ನಮ್ಮ ದಳಕ್ಕೆ ಹೆಚ್ಚು ಅಂಕ ಬರಬೇಕು ಅನ್ನೋ ಒಂದು ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಬರಿತಾ ಇದ್ವಿ. ಹಾಗೇನಲ್ಲೇ ಕವಿತೆಗಳನ್ನು ಬರೆಯೋ ಅಭ್ಯಾಸ ಶುರುವಾಯಿತು, ಆವಾಗಿಂದಲೇ ಶುರುವಾಯಿತು. ಬಟ್ ನೀವು ಕವಿತೆಯನ್ನು ಬರಿತಾ ಇದ್ದನ್ನು ಓದಿದ್ದು ನಿಮ್ಮ ಅಧ್ಯಯನದ ವಿಷಯ ಇದೆಯಲ್ಲ, ಅದು ಸಾಹಿತ್ಯಕ್ಕಿಂತ ಭಿನ್ನವಾದ ಓದಲ್ವಾ? ಅಲ್ಲಿಗೆ ಹೋಗ್ಲಿಕ್ಕೆ ಏನಾದ್ರು ಕಾರಣ ಇತ್ತ? ಸಾಮಾನ್ಯ ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ಹಾಗೆ ಆಗಿನ ಕಾಲದಲ್ಲಿ ಪೋಷಕರ
ಅಭಿಪ್ರಾಯನೂ ಸೇರಿಸ್ಕೊಂಡು ಆಯ್ಕೆ ಮಾಡ್ಕೊಂಡಾಗ ನಾನು ವಿಜ್ಞಾನದ ವಿದ್ಯಾರ್ಥಿನಿಯಾಗಿ ಸೇರಿದೆ. 10ನೇ ಕ್ಲಾಸ್ ಮುಗಿದ ಕೂಡಲೇ ವಿಜ್ಞಾನ ತಗೊಂಡೆ, ಸೈನ್ಸ್ ಸ್ಟೂಡೆಂಟ್ ಆಗಿ PCMB ತಗೊಂಡೆ. ಅದರ ನಂತರ ಮತ್ತೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಮಾಡಿದೆ. ಆದರೆ ನನ್ನ ಕನ್ನಡ ಓದಿನ ಆಸಕ್ತಿ, ಸಾಹಿತ್ಯದ ಆಸಕ್ತಿ ಹಾಗೆ ಬೆಳೀತಾ ಬಂತು. PUC ಇದ್ದಾಗಲೂ ಕೂಡ ನಾನು ಕವಿತೆಗಳನ್ನು ಬರಿತಾ ಇದ್ದೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಪದವಿಗೆ ಸೇರಿದ ಮೇಲೂ ಕವಿತೆಗಳನ್ನು ಬರಿತಾ ಇದ್ದೆ. ನನ್ನ ಮೊದಲನೇ ಕವಿತೆ ನಾನು 2ನೇ BBM ವಿದ್ಯಾರ್ಥಿನಿ ಆಗಿದ್ದಾಗ, ಸೆಕೆಂಡ್ ಇಯರ್ BBM ವಿದ್ಯಾರ್ಥಿನಿ ಆಗಿದ್ದಾಗ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದು ನನಗೆ ಒಂದು ರೀತಿ ಬರೆಯಬಲ್ಲೆ ನಾನು ಚೆನ್ನಾಗಿ, ಮತ್ತು ನನ್ನ ಕವಿತೆ ಪ್ರಕಟ ಆಗ್ತದೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನ ಕೊಟ್ಟಿತ್ತು. ಅದರ ನಂತರ ನಾನು ಬರಿತಾ ಹೋದೆ, ಮುಂದೆ ಲೇಖನಗಳನ್ನು ಬರೆದೆ. ಮೊದಲು ಬರೆದಿದ್ದು ಕವಿತೆ. ಈ ಮೊದಲನೇ ಸಂಕಲನ ಬ್ರೆಡ್ ಅಂಡ್ ಜಾಮ್. ಹೌದು, ಬ್ರೆಡ್ ಜಾಮ್. ಅದು ಆ ಕವಿತೆಯ ಬಂದ ಕಾಲದ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ, ಆ ಕವಿತೆಯನ್ನ ರಚಿಸಿದ ದಿನಗಳು ಮತ್ತು ಆ ಸಂಕಲನ ಬಂದ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ಹೆಂಗ್ ನೆನ್ಪು ಮಾಡ್ಕೊತೀರಿ? ಬ್ರೆಡ್ ಜಾಮ್ ಅನ್ನುವಂಥದ್ದು ಒಂದು ರೂಪಕವನ್ನು ಇಟ್ಕೊಂಡು ಬರೆದದ್ದು. ಮೂಲತಃ ಅದೊಂದು ಜೋಕಾಗಿ ಬಳಕೆ ಆಗಿದ್ದಂಥ ಒಂದು ವಿಷಯ. ಅದು ಮೊದಲು ಅದ ಹೆಸರು ಕೇಳಿದವರಿಗೆ ಬ್ರೆಡ್ ಜಾಮ್ ಅಂದ್ರೆ ಏನೋ ಲೈಟ್ ಆಗಿ ಹಗುರವಾಗಿ ಅದು ಅರ್ಥ ಕೊಡುವ ಹಾಗೆ ಕಾಣಿಸ್ತದೆ. ಆದರೆ ವಾಸ್ತವವಾಗಿ ಅದು ಮಹಿಳೆಯ ಮುಟ್ಟಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಆ ಮುಟ್ಟು ಕೂಡ ಸಾಂಸ್ಕೃತಿಕವಾಗಿ ಏನೆಲ್ಲ ಅರ್ಥವನ್ನು ಮತ್ತು ಅರ್ಥದ ವ್ಯಾಪಕತೆಯನ್ನು, ಸಾಂಸ್ಕೃತಿಕವಾದಂಥ ಒಂದು ವ್ಯಾಪ್ತಿಯನ್ನು ಹೊಂದಿದೆ ಅನ್ನುವಂಥದ್ದು. ಒಬ್ಬ ತಳ ವರ್ಗಕ್ಕೆ ಸಂಬಂಧಪಟ್ಟಂಥ ಹೆಣ್ಣು ಮುಟ್ಟಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕರವಾದಂಥ ಒಂದು ಅದಕ್ಕೆ ಬೇಕಾದಂಥ ಪರಿಕರವನ್ನು ಬಳಸಲಿಕ್ಕೆ ಆಗದೇ ಇರುವಂಥ, ಆಕೆ ಸಾಮಾನ್ಯವಾಗಿ ಬಟ್ಟೆಯನ್ನು ಬಳಸುವಂಥ ರೀತಿ. ಒಂದು ಮೇಲ್ ಸ್ತರದ ಹೆಣ್ಮಗಳು ಆಕೆ ಆಧುನಿಕವಾಗಿ ಸಿಗುವಂಥ ಒಂದು ಸ್ಯಾನಿಟರಿ ಪ್ಯಾಡ್ ಅನ್ನು ಬಳಸುವಂಥ ರೀತಿ. ಆಕೆ ಮತ್ತು ಈಕೆ ಮಾತನಾಡುವಂಥದ್ದು ಏನದು ಅಂತ ಹೇಳಿ ಅವಳಿಗೆ ಅರ್ಥ ಆಗೋದಿಲ್ಲ. ಇದು ಏನು ಅಂತಂದ್ರೆ ಇದು ಬ್ರೆಡ್ ಅಂತ ಹೇಳಿ ಹೇಳ್ತಾಳೆ ಆಕೆ. ಇದು ಬ್ರೆಡ್ ಅಂತ ಹೇಳ್ತಾಳೆ. ಬ್ರೆಡ್ ಅದನ್ನ ಅಂಗಡಿಯಿಂದ ತಗೊಂಡು ಬರೋ ಹೊತ್ತಿಗೆ ಅವರ ಸಂವಾದದ ಹಿನ್ನೆಲೆಯಲ್ಲಿ ಅದರ ಜೊತೆಗಿರುವಂತಹ ಬೇರೆ 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 ಸಾಂಸ್ಕೃತಿಕ ವಿಷಯಗಳನ್ನು ಕೂಡ ಆ ಕವಿತೆ ಹೇಳ್ತಾ ಹೋಗ್ತದೆ. ಹಾಗೆ ಮೊದಲನೇ ಸಂಕಲನ ಬರೆದಾಗ ನಾನು ಅದನ್ನ ಶೀರ್ಷಿಕೆಯಾಗಿ ಇಟ್ಕೊಂಡಿದ್ದೆ ಒಂದು ವಿಶೇಷ ಅಂತ ಅನ್ಬೋದು. 96-97ನೇ ಇಸ್ವಿಯಲ್ಲಿ ಆ ಕವಿತೆನ ನಾನು ಬಹಳ ಹಿಂದೆ ಬರೆದಿದ್ದು, 80ರ ದಶಕದಲ್ಲೇ ಬರೆದ ಕವಿತೆ ಅದು. ಆದರೆ ಕವಿತೆನ ಪ್ರಕಟಿಸೋದಕ್ಕೂ ನನಗೆ ಅಷ್ಟು ಮನಸ್ಸು ಬಂದಿರಲಿಲ್ಲ. ಆಮೇಲೆ ಸಂಕಲನದಲ್ಲಿ ಅದನ್ನು ಸೇರಿಸಿದೆ. ಆಗಲೂ ಕೂಡ ಅದನ್ನು ಒಂದು ಕವಿತೆಯಾಗಿ ಒಳಗೆ ಸೇರಿಸಿದ್ನೇ ಹೊರತು ಅದನ್ನು ಶೀರ್ಷಿಕೆಯಲ್ಲಿ ತರಬಹುದು ಅಂತ ನನಗೆ ಅನಿಸಿರ್ಲಿಲ್ಲ. ಮೊದಲ ನನ್ನ ಆಲೋಚನೆ ಏನಿದ್ದು ಬ್ರೆಡ್ ಜಾಮ್ ಅನ್ನುವಂಥದ್ದು ಒಂದು ಕವಿತೆಯಾಗಿ ಒಳಗಿರ್ತದೆ, ಶೀರ್ಷಿಕೆಯಾಗಿ ಬರೋದಿಲ್ಲ ಅಂತ. ಆಮೇಲೆ ಏನೋ 2ನೇ ಆಲೋಚನೆ ಬಂತು, ಸರಿ ಇದನ್ನ ಶೀರ್ಷಿಕೆಯಾಗಿ ಉಪಯೋಗಿಸಬಹುದು ಅಂತ. ಹಾಗಾಗಿ ಶೀರ್ಷಿಕೆಯಾಗಿ ಅದನ್ನ ಇಟ್ಟು ಉಳಿದ ಕವಿತೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗಿರುವಂಥವು. ಬ್ರೆಡ್ ಜಾಮ್ ಸಂಕಲನ ಬಂದ ಟೈಮ್ ಒಳಗೆ ಲಂಕೇಶದಲ್ಲಿ ಒಂದು ರಿವ್ಯೂ ಹೌದು ಹೌದು ಏನಿತ್ತು ಅದರಲ್ಲಿ? ಅದರಲ್ಲಿ ಅವರು ಬರ್ದಿದ್ರು, ಇವರು ಯಾವುದೇ ಇಸಮ್ಗೆ ಕಟ್ಟು ಬೀಳೋದಿಲ್ಲ, ಇವರು ಎಡದವರು ಅಂತ ಹೇಳೋಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗೆ ಬಲಪಂಥೀಯರ ಹಾಗೆ ಕೂಡ ಆ ವಿವರಣೆಗಳಿಗೂ ದಕ್ಕದೆ ಅದರಿಂದಲೂ ಅವರು ಹೊರಗೆ ಬಂದ್ಬಿಡ್ತಾರೆ. ಅದರಿಂದ ಯಾವ ಇಸಮ್ಗಳಿಗೂ ಕೂಡ ಇದು ಸೇರಿದ ಹಾಗೆ ಇರುವಂಥದ್ದಲ್ಲ ಅಂತ ಹೇಳಿ ಅದನ್ನ ಬರಿತಾ ಹೋದ್ರು. ಆಗ ಒಂದಿಷ್ಟು ಟೀಕೆ ಕೂಡ ಒಂದು ಮಾತು ನನಗೆ, ಅದು ಪುಸ್ತಕದ ಇದರಲ್ಲಿ ಇದೆ, ಹಿಂದೆ ಹಾಕಿದ್ದೀನಿ, ಒಂದು ಟೀಕೆಯ ಮಾತು ಕೂಡ ಸಣ್ಣದಾಗಿ ಬಂತು. ಅದರ ನಂತರ ಮುಂದಿನ ಅವರ ಸಂಪಾದಕೀಯದಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಅವರನ್ನ? ಇಲ್ಲ, ನಾನು ಭೇಟಿ ಮಾಡಿಲ್ಲ, ನಾನು ಭೇಟಿ ಮಾಡೇ ಇಲ್ಲ, ಭೇಟಿ ಮಾಡಿರ್ಲಿಲ್ಲ ಅವರನ್ನ. ಬಟ್ ಪತ್ರ ಬರೀತೀರಿ? ಇಲ್ಲ, ಹೆಂಗ್ ಗೊತ್ತಾಗ್ತದೆ ಅವರಿಗೆ? ಪುಸ್ತಕ ಕಳ್ಸಿರ್ತೀನಿ, ಪುಸ್ತಕನ ವಿಮರ್ಶೆಗೆ ಅಂತ, ವಿಮರ್ಶೆಯ ಕೃಪೆಗೆ ಅಂತ ಕಳಿಸಿದ್ದೆ ಅಷ್ಟೇ. ವಿಮರ್ಶೆ ಬಂದ ಮೇಲೆ ವಿಮರ್ಶೆಗಿಂತ ಕವಿತೆಗಳು ಚೆನ್ನಾಗಿವೆ ಅಂತ? ಹೌದು, ಅವರು ಅದನ್ನ ತಾವಾಗಿ ಹೇಳ್ತಾರೆ, ಸಂಪಾದಕೀಯದಲ್ಲಿ ಬರೀತಾರೆ. ಪ್ರತಿಭಾನಂದ ಕುಮಾರ್ ಬಂದು ಹೇಳಿದ್ರು, ಧರಣಿ ಮಾಲ್ಗತ್ತಿ ಅನ್ನುವಂತ ಅವಾಗ ಆ ಫೋಟೋ ಪುಟ್ಟ ಹುಡುಗಿ ತರನೇ ಇದೆ, ಪುಟ್ಟ ಹುಡುಗಿಯ ಕವನ ಸಂಕಲನ ನಿಮ್ಮ ಪತ್ರಿಕೆ ವಿಮರ್ಶಿಸಿದ್ದಕ್ಕಿಂತ ಉತ್ತಮವಾಗಿದೆ, ಅದನ್ನು ಸೂಚಿಸಿ ಅಂತ ಪ್ರತಿಭಾ ಅವರು ಹೇಳಿದ್ರು ಅಂತ ಅಂದ್ಕೊಂಡು ಅದನ್ನ ಮತ್ತೆ ಸಂಪಾದಕೀಯದಲ್ಲಿ ಬರೀತಾರೆ. ಆವಾಗ ನನಗೆ ಅನ್ಸುತ್ತೆ, ಪರವಾಗಿಲ್ಲ, ಇದನ್ನು ಮತ್ತೆ ಬರೀತಾರೆ ಅವರು, ನಾನು ಆವಾಗ ಬರೆದಿದ್ದಕ್ಕಿಂತ ಇದು ಭಿನ್ನವಾಗಿದೆ, ಉತ್ತಮವಾಗಿದೆ ಅಂತ ಹೇಳಿ ಮತ್ತೆ ಬರೀತಾರೆ. ಬಟ್ ಈ ಕವಿತೆ ಜೊತೆಗಿನ ಜರ್ನಿ ಇದೆಯಲ್ಲ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ನಿಮ್ದು 2ನೇ ಸಂಕಲನದಲ್ಲಿ ಬಂತು, 3ನೇ ಇಲ್ಲ 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 ಮೊದಲನೇ ಸಂಕಲನದಲ್ಲಿ ಬರೆದಿರುವಂಥದ್ದೆಲ್ಲ
ಆ ಕಾಲಘಟ್ಟದ ನನ್ನ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಇರುವ ನನ್ನ ಅನುಭವಗಳನ್ನು ಕೂಡ ಎಲ್ಲ ಸೇರಿಸಿ ಬರ್ದದಿರುತ್ತೆ. ಮುಂದೆ ಹೋದಾಗ ಒಂದಿಷ್ಟು ಸೈದ್ಧಾಂತಿಕವಾದ ತಾತ್ವಿಕವಾದಂಥ ಕೆಲವು ವಿಷಯಗಳು ಕೂಡ ಅಲ್ಲಿ ಬರುತ್ತವೆ. ಸೊ ಅಂದ್ರೆ ವ್ಯಕ್ತಿಗತ ಅನುಭವದಿಂದ ಸಾಮಾಜಿಕತೆ ಕಡೆಗೆ ಅದನ್ನ ಚಲನ ಅಂತ ಹೇಳ್ಬೋದು, ಅದನ್ನ ಹೇಳಬಹುದು. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಇದನ್ನು ಅಷ್ಟು ಸ್ಪಷ್ಟವಾಗಿ ಇದು ವ್ಯಕ್ತಿಗತ ಇದು ಸಾಮಾಜಿಕ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾವ ಬರಹವನ್ನು ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ವ್ಯಕ್ತಿಗತವಾದದ್ದು ಸಾಮಾಜಿಕ ಆದ್ರೆ ಮಾತ್ರ ಅದಕ್ಕೊಂದು ಅಪೀಲ್ ಆಗುವಂತ ಗುಣ ಇರುತ್ತೆ. ಇಲ್ಲದಿದ್ರೆ ವ್ಯಕ್ತಿಗತವಾಗಿರುವಂತದ್ದು ಯಾವತ್ತೂ ಕೂಡ ಸಮಾಜಕ್ಕೆ ಅಪೀಲ್ ಆಗೋದಿಲ್ಲ. ಅದರಲ್ಲಿ ಒಂದು ತಾತ್ವಿಕವಾದಂತ ವಿಷಯ ಇದ್ರೆ ಮಾತ್ರ ಅದು ಜನಗಳಿಗೆ ತಲುಪುತ್ತೆ. ಇಲ್ಲದ್ರೆ ಹಿಂಗೆ ಹೇಳ್ಬೋದು ಅನುಭವ ಕೇಂದ್ರಿತ ಅಂತ ಹೇಳ್ಬೋದು, ಅನುಭವ ಕೇಂದ್ರಿತ ಅಂತ ಹೇಳ್ಬೋದು. ಮತ್ತೆ ನಂತರ ಬರ್ದಾಗಲೂ ಕೂಡ ತಾತ್ವಿಕ ವಿಷಯಗಳನ್ನು ಇಟ್ಟುಕೊಂಡು ಇದ್ರ ಮೇಲೆ ಬರೀಬೇಕು ಅಂತ ಹೊರಟಿದ್ದೇನು ಅಲ್ಲ. ಆದ್ರೆ ನನ್ನ ಓದಿನ ಹಿನ್ನೆಲೆಯಲ್ಲಿ ಪ್ರಾಯಶಃ ಹೆಚ್ಚು ತಾತ್ವಿಕ ವಿಷಯಗಳು ಒಳಗೆ ಬಂದಿವೆ ಅಂತ ಅಂದ್ಕೊಳ್ತೀನಿ. ಬರ್ತಾ ಬರ್ತಾ ನಿಮ್ಮ ಅನುಭವ ಮತ್ತು ತಾತ್ವಿಕತೆ ಎರಡು ಕೂಡ ಬ್ಲೆಂಡ್ ಆಗ್ತಾ ಹೋದ್ವು ಅಂತ ಅಂದ್ಕೊಳ್ತೀನಿ. ಈ ಉರಿವ ದಿವ ಸಂಕಲನ ಬರೋ ಹೊತ್ತಿಗೆ ಅನೇಕ ತಾತ್ವಿಕ ವಿಷಯಗಳು ಅಲ್ಲಿ ಬಂದ್ಬಿಡ್ತವೆ. ಜೊತೆಗೆ ಆ ಸಂದರ್ಭದಲ್ಲಿ ನನಗೆ ಪುರಾಣದ ಓದು, ಅದನ್ನು HSK ಅವರು ಬರ್ದಿರೋ ಮುನ್ನುಡಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಪುರಾಣದ ಓದು ಮತ್ತು ಅದನ್ನು ನಿರ್ವಚನ ಮಾಡುವಂತ ಕ್ರಿಯೆ ಏನಿದೆ ಅದು ಹೆಚ್ಚು ಶಕ್ತಿಯುತವಾಗಿ ಬಂದಿದೆ 2ನೇ ಸಂಕಲನದಲ್ಲಿ. ಇದನ್ನ ಟೈಟಲ್ ಬಗ್ಗೆನೇ ಹೇಳೋದಾದ್ರೆ ಈ ಉರಿವ ದಿವ ಅಂತ ಹಂಗೆ ಅಲ್ವಾ? ದಿವ ಅಂದ್ರೆ ಬೆಳಕು ಅಂತ. ಸೊ ಅಲ್ಲಿ ಈವು ಅನ್ನೋ ಪ್ರಜ್ಞೆಯನ್ನು ಇಟ್ಕೊಂಡೇ ಬರೆದದ್ದು ಅದು. ಈವು ಅಂದ್ರೆ ಮಹಿಳೆ, ಮೊದಲ ಮಹಿಳೆ, ಆದಿ ಮಹಿಳೆ ಅನ್ನೋ ಅರ್ಥದೊಳಗೆ. ಹೌದು ಹೌದು. ಸೊ ಆ ಮಹಿಳೆ ಸೆಕೆಂಡರಿ ಆದ ಬೈಬಲ್ ನಲ್ಲಿ 2ನೇ. ಬಟ್ ಅಲ್ಲಿನ ಕವಿತೆಗಳು ಭಾರತೀಯ ಸಂವೇದನೆಯ ಜೊತೆಗೆ ಪಾಶ್ಚಿಮಾತ್ಯದ ಅದು ಕೂಡ ಮುಖಾಮುಖಿ ಆಗ್ತಾವ. ಹೌದು ಹೌದು, ಮುಖಾಮುಖಿ ಆಗ್ತವೆ. ಅಲ್ಲಿರುವ ಎಲ್ಲಾ ಕವಿತೆಗಳು ಶೀರ್ಷಿಕೆ ಈವು ಉರಿವ ದಿವ ಅಂತ ಇದ್ರು ಕೂಡ ಅದೇ ಕವಿತೆಯಲ್ಲಿ ಅನೇಕ ಭಾರತೀಯ ಅಂಶಗಳು ಕೂಡ ಬರ್ತವೆ. ಈವು ಆದಿಮ ಮಹಿಳೆ, ಮೊದಲ ಮಹಿಳೆಯಾಗಿ ಪರಿಗಣನೆ ಆಗ್ತಾಳೆ. ಹಾಗೆ ಇಸ್ಲಾಂಗೆ ಸಂಬಂಧಪಟ್ಟಂತ ಸಾಹಿತ್ಯ ಕೃತಿಗಳಲ್ಲೂ ಕೂಡ ಮೊದಲನೇ ಮಹಿಳೆ, ಮೊದಲನೇ ಪುರುಷ ಅವ್ವ ಆದಮ್ ಅಂತ ಇರುವಂತದ್ದು, ಈವು ಆಡಮ್ ಅಂತ ಅಲ್ಲಿರುವಂಥದ್ದು. ನಮ್ಮಲ್ಲಿ ಬೇರೆ ಬೇರೆ ಕಥೆಗಳಿವೆ. ಭಾರತೀಯ ಪರಂಪರೆಯಲ್ಲಿ ಸೃಷ್ಟಿಯ ಕಥೆಗಳು ಬೇಕಾದಷ್ಟು ಸಿಗ್ತವೆ. ನಮ್ಮ ಶಿಷ್ಟ ಪರಂಪರೆಯಲ್ಲೂ ಸಿಕ್ಕಿದ ಹಾಗೆ ಜನಪದ ಮೂಲಗಳಲ್ಲೂ ಬೇಕಾದಷ್ಟು ಸೃಷ್ಟಿಯ ಕಥೆಗಳು ಬರ್ತವೆ. ಇದರಲ್ಲಿ ಈವು ಹೊರತುಪಡಿಸಿ ಕೂಡ ಬೇರೆ ಬೇರೆ ಗ್ರೀಕ್ ಮೈಥಾಲಜಿ ಕಥೆಗಳು ಬರ್ತದೆ. ಡಯನಾ, ಚಂದ್ರಬಿಂಬ, ಇವೆಲ್ಲ ಕೆಲವು ರೂಪಕಗಳಾಗಿ ಇಡೀ ಕವಿತೆಯಲ್ಲಿ ಬರುತ್ತೆ. ಈ ಉರಿವ ದಿವ ಕವಿತೆಯಲ್ಲಿ ಬರುವಂಥದ್ದು. ಮೈತ್ರೇಯಿ, ಬುಧ ಇವೆಲ್ಲ ಬರುತ್ತೆ. ಮರ ಜ್ಞಾನದ ಫಲವನ್ನು ಕೊಡುವಂತ ಮರ ಅಂತಲೇ ಶುರು ಆದ್ರೂ ಕೂಡ ಮರದ ಮೇಲೆ ಬುಧ ಮಿನುಗ್ತಾ ಇರ್ತಾನೆ. ಬುಧ ಅಂದ್ರೆ ಪಂಡಿತರು ಅಂತ ನಮ್ಮ ಲೆಕ್ಕಕ್ಕೆ. ಆ ಬುಧ ಮೈತ್ರೇಯಿಯ ಅಂಗೈಯೊಳಗೆ ಇದ್ದ ಅಂತಲೂ ಬರುತ್ತೆ. ಬುಧ ಮೈತ್ರೇಯಿಯ ಅಂಗೈಯೊಳಗಿದ್ದ ಅನ್ನುವಂಥದ್ದು ಬರುತ್ತೆ. ಯಾಕಂದ್ರೆ ಮೈತ್ರೇಯಿ ನಮ್ಮ ಸ್ತ್ರೀ ಸಮೂಹದ ಪೌರಾಣಿಕ ಹಿನ್ನೆಲೆಯಲ್ಲಿ, ಭಾರತೀಯ ಹಿನ್ನೆಲೆಯಲ್ಲಿ ಪಾಂಡಿತ್ಯ ಹೊಂದಿದಂತ ಮಹಿಳೆ ಆಕೆ. ಗಾರ್ಗಿ ಮೈತ್ರಿಯರ ಉದಾಹರಣೆಯನ್ನು ನಾವು ಹೇಳ್ತೀವಿ. ಮಹಿಳೆಯರಿಗೆ ಶಿಕ್ಷಣ ದೂರ ಆಗಿದ್ರು ಕೂಡ ಒಂದು ಕಾಲದಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯೆಯನ್ನು ಪಡ್ಕೊಂಡ, ಪಾಂಡಿತ್ಯವನ್ನು ಪಡ್ಕೊಂಡ ಮಹಿಳೆಯರು ಅಂತ ಹೇಳಿಕೊಂಡು ಮೈತ್ರಿಯನ್ನ ನಾವು ಉದಾಹರಿಸ್ತೀವಿ. ಅದು ಕವಿತೆ ಶೀರ್ಷಿಕೆ ಈವು ಉರಿವ ದಿವ ಅಂತ ಇದ್ದಾಗಲೂ ಕೂಡ ಅದನ್ನ ಈ ಉರಿವ ದಿವ ಅಂತಲೂ ಕೂಡ ಸ್ಪ್ಲಿಟ್ ಮಾಡಬಹುದು, ಬಿಡಿಸ್ಬೋದು ಅಂತ ಹೇಳ್ತೀನಿ. ಅದು ಆಗಮ ಸಂಧಿ ಆಗುತ್ತೆ. ಈ ಉರಿವ ಅನ್ನೋದನ್ನ ಸೇರಿಸಿದ್ರೆ ಈ ಉರಿವ ದಿವ ಅಂತ ಹೇಳ್ಬೋದು. ಎಲ್ಲಾ ಮೈಥಾಲಜಿಯ ರೂಪಕಗಳು ಕೂಡ ಒಂದೆಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಬಂದ್ಬಿಡ್ತವೆ. ಸೊ ಅವೆಲ್ಲವೂ ಮೆಟಫರ್ಗಳಾಗಿ ಪುನರ್ ಸೃಷ್ಟಿ ಆಗ್ತವೆ. ಹೌದು, ಮೆಟಫರ್ಗಳಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸ್ಕೊಳ್ತಾ ಹೋಗ್ತವೆ, ಪುನರ್ ಸೃಷ್ಟಿ ಆಗ್ತವೆ ಅಲ್ಲಿ ಆ ಕವಿತೆಯಲ್ಲಿ. ಬಟ್ ಈಗ ಮೊದಲನೇ ಸಂಕಲನಕ್ಕೂ 2ನೇ ಸಂಕಲನಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತದೆ? ನನ್ನ ಪ್ರಕಾರ ಅಲ್ಲ, ಅದು ವಿಮರ್ಶಕರು ಹೇಳಬೇಕು. ವ್ಯತ್ಯಾಸಗಳಿವೆ. ಮೊದಲನೇದ್ರಲ್ಲಿ ಅನುಭವ ಪ್ರಧಾನವಾಗಿದ್ದದ್ದು, ಆಮೇಲೆ 2ನೇದ್ರಲ್ಲಿ ನನಗೆ ಕಟ್ಟುವ ಕ್ರಿಯೆ ಪ್ರಧಾನವಾಗಿ ಕಾಣಿಸುವಂಥದ್ದು. ಮೊದಲನೇ ಸಂಕಲನ ಬಹಳಷ್ಟು ಜನಕ್ಕೆ ಸರಳವಾಗಿ ಅರ್ಥ ಆಗುವ ಹಾಗೆ ಇತ್ತು ಅಂತ ಅನ್ಸುತ್ತೆ. 2ನೇ ಕವಿತೆಯಲ್ಲಿ ಸ್ವಲ್ಪ ಬಿಗು ಜಾಸ್ತಿ ಇದೆ ಅಂತ, ಒಂದು ರೀತಿ ಪ್ರತಿಮೆಗಳಿಂದ ಇಡಿಕಿರಿದಿರುವಂತಹ ಒಂದು ಕಾವ್ಯ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಆ ಕೃತಿಯ ಬಗ್ಗೆ. ಅಲ್ಲಲ್ಲಿ ಸಿಕ್ಕಾಪಟ್ಟೆ ಪ್ರತಿಮೆಗಳು ಸಿಗ್ತವೆ. ಆಮೇಲೆ ಪೌರಾಣಿಕ ವಿಷಯಗಳು ಕೂಡ ಪುರಾಣದ ಕಷಾಯದಲ್ಲಿ ಅದ್ದಿ ತೆಗೆದ ಹಾಗಿರುವಂತಹ ಪ್ರತಿಮೆಗಳು ಅಲ್ಲಿ ಸಿಗ್ತವೆ ಅಂತ ಹೇಳ್ಕೊಂಡು ವಿಮರ್ಶಕರು ಗುರುತಿಸಿದ್ದಾರೆ. ಆ ರೀತಿಯ ಪ್ರತಿಮಾತ್ಮಕವಾಗಿ ಬರೆಯುವಂಥದ್ದು ಸ್ವಲ್ಪ ಮೊದಲನೇ ಸಂಕಲನದಲ್ಲಿ ಕಡಿಮೆ ಆಗಿದೆ. ಲೋಕಾನುಭವ ಜಾಸ್ತಿ, ಅನುಭವದ ಮೂಲಕ ಹೇಳುವಂಥದ್ದು ಜಾಸ್ತಿ ಇದೆ. ಇದರಲ್ಲಿ ಪ್ರತಿಮೆಗಳ ಮೂಲಕ ಹೇಳುವಂಥದ್ದು ಜಾಸ್ತಿ ಇದೆ.
ಬಟ್ ಸಾಮಾನ್ಯವಾಗಿ ಕವಿಗಳು ಮೊದಲನೇ ಸಂಕಲನದಲ್ಲಿ ತುಂಬಾ ಫ್ರೆಶ್ ಆಗಿ ಅಂದ್ರೆ ಹೊಸ ಹೊಸ ತಾಜಾ ಅನುಭವಗಳನ್ನ ಬರೆದು ಎರಡನೇ ಸಂಕಲನಕ್ಕೆ ಬರೋ ಹೊತ್ತಿಗೆನೆ ಸುಸ್ತಾದಂಗೆ ಕಾಣಿಸ್ತಾರೆ. ಬಟ್ ನೀವು ಅಲ್ಲಿಂದ ಇಂಪ್ರೂವೈಸ್ ಮಾಡಿದ ಹೊಸ ಲೋಕವನ್ನ ಸೃಷ್ಟಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿಗೆ ಮುಗಿದ ಮತ್ತೆ 3, 4, 5ನೇ ಸಂಕಲನಕ್ಕೆ ಬರೋದಿದೆಯಲ್ಲ, ಈ ಸ್ಟೆಮಿನಾ ಅಂದ್ರೆ ಕಾವ್ಯವನ್ನ ಹಿಡ್ಕೊಂಡು ಓಡುವ ಅದು ಎಲ್ಲಿಂದ ತಗೊಂಡದ್ದು? ಅನುಭವಗಳು ಪ್ರತಿ ಸಲ ಆದಾಗಲೂ ತಾಜಾನೇ ಆಗಿರ್ತವೆ. ಅದು ಪುನರಾವರ್ತನೆ ಆಗೋದೇ ಇಲ್ಲ. ಖಂಡಿತ. ಪ್ರತಿ ಅನುಭವವು ಹೊಸದೇ ಆಗಿರ್ತದೆ. ಅದನ್ನ ನಾವು ನೋಡುವ ದೃಷ್ಟಿಕೋನ ಹೇಗಿರ್ತದೆ, ಮೊದಲನೇ ಸಲ ಅದಕ್ಕೆ ಹತ್ತಿರವಾದ ಒಂದು ಅನುಭವ ಆದಾಗ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತೀವೋ ಅದ್ರ ಮೇಲೆ ನಾವು ಪ್ರತಿಕ್ರಿಯಿಸುವಂತ ರೂಪವನ್ನ ಬದಲಾಯಿಸ್ಕೊಳ್ತಾ ಹೋಗ್ತೀವಿ ಪ್ರಾಯಶಃ. ಆದ್ರೆ ಅದರಲ್ಲಿ ಮುಂದಿನ ಹಂತದಲ್ಲೂ ಕೂಡ ಅನುಭವದ ಕೊರತೆ ಯಾರಿಗೂ ಕಾಡ್ಲಿಕ್ಕಿಲ್ಲ. ಇಲ್ಲ, ಅದರ ಅನುಭವವನ್ನ ಕವಿತೆಯಾಗಿಸುವುದಕ್ಕೆ ಒಂದು ರೀತಿ ಬದಲಾವಣೆ ಆಗ್ತದೆ. ಕವಿತೆಯಾಗಿಸುವಂತ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ. ಮತ್ತೆ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ. ಯಾಕಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟ ಕ್ಷೇತ್ರ ಏನಿದೆ ಅದು ತುಂಬಾ ವಿಸ್ತಾರವಾದದ್ದು. ಬರೆಯುವಂತ ಮಹಿಳೆಯರಿಗೆ ಯಾವತ್ತೂ ಕೂಡ ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ಕೊರತೆ ಇರಲಾರದು. ಹೊಸ ವಿಷಯಗಳು ಮತ್ತೆ ಬರ್ತಾ ಹೋಗ್ತವೆ. ಯಾಕಂದ್ರೆ ಅದು ಬಹಳ ಸಮಯದ ತನಕ ಹಾಗೆ ಉಳ್ಕೊಂಡಿರುವಂತ ಕ್ಷೇತ್ರ. ಅದು ಹೆಚ್ಚು ಅದರಲ್ಲಿ ಕೃಷಿ ಆಗಿಲ್ಲ. ಆದ್ರಿಂದ ಹೊಸ ವಿಷಯಗಳು ಮತ್ತೆ ಸಿಗ್ತಾ ಹೋಗ್ತವೆ. ಆಮೇಲೆ ಮನುಷ್ಯನ ಜೀವನವೇ ಹಾಗೆ, ಸಮಾಜವೂ ಹಾಗೆ. ಅದೊಂದ್ ರೀತಿ ಇದು ಪಂಪ ಹೇಳಿದಾಗೆ ಇದು ನಿಚ್ಚಂಪಸದು ಅಂತ, ಆರ್ಣವಂಬೋಲು ಅಂತ. ಆರ್ಣವಂಬೋಲು ಸಮುದ್ರದ ಹಾಗೆ. ಹೌದು, ಸಮಾಜ ಇರೋದು ಹಾಗೆ, ಸಮುದ್ರದ ಹಾಗೆ. ಅದು ಮತ್ತೆ ನಮಗೆ ಮತ್ತೆ ಒಂದೊಂದು ಅಲೆ ಬಂದಾಗಲೂ ಅದು ಹೊಸದಾಗಿ ಕಾಣಿಸ್ತಾ ಇರ್ತದೆ. ಆ ಒಂದೊಂದು ಅಲೆಯನ್ನು ಹೊಸದಾಗಿ ನೋಡೋ ದೃಷ್ಟಿಕೋನ ನಮ್ಮಲ್ಲಿ ಇರಬೇಕು. ಅದು ಸತ್ತು ಹೋಗ್ಬಾರ್ದು. ಕ್ರಿಯೇಟಿವಿಟಿ, ಸೃಜನಶೀಲತೆ ಅನ್ನುವಂಥದ್ದು ಪ್ರಾಯಶಃ ಅದೇನೆ. ಅದನ್ನು ಉಳಿಸ್ಕೊಳ್ಳೋದು ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಳ್ಬೇಕಾಗಿಲ್ಲ. ಮನುಷ್ಯನಲ್ಲಿ ಮೂಲಭೂತವಾಗಿ ಆ ಸಂವೇದನೆ ಇತ್ತು ಅಂತಂದ್ರೆ ಅದು ವ್ಯಾವಹಾರಿಕ ಜಂಜಡಗಳಲ್ಲಿ ಅದು ಒಣಗದೆ ಹೋದ್ರೆ ಮುಂದುವರಿತಾ ಹೋಗ್ತದೆ ಅಂತ ನಾನು. ನೀವು ಆಕ್ಚುಲಿ ಮುಕ್ತ ಛಂದದಲ್ಲಿ ಕವಿತೆಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ದು. ಆರಂಭದ ಕವಿತೆಗಳು, ನಂತರದೆಲ್ಲ ಸಂಕಲನಗಳೆಲ್ಲ ಮುಕ್ತ ಛಂದದ ಕವಿತೆಗಳು. ಇದ್ರ ಮಧ್ಯೆ ಒಂದು ಮಹಾಕಾವ್ಯ ಬರಿಬೇಕಂತ ಅನ್ಸಿದ್ ಯಾಕೆ? ಮಹಿಳೆಯರ ಬಗ್ಗೆ ನಾನು ಹಲವು ಭಾಮಿನಿಯಲ್ಲಿರುವ ಇಳಭಾರತ ಭಾಮಿನಿ ಷಟ್ಪದಿಯಲ್ಲಿ 3-4 ಮಾತ್ರೆಯಲ್ಲಿ ತರುವ ಮಹಿಳೆಯರ ಬಗ್ಗೆ ಹಲವು ಲೇಖನಗಳನ್ನು ನಾನು ಬರೆದಿದ್ದೀನಿ. ಸುಮಾರು ಪುಸ್ತಕಗಳು ಪ್ರಿಂಟ್ ಆದವು. ಅದರಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಚರ್ಚೆ ಆಗಿವೆ. ಆಮೇಲೆ ನನಗೆ ಪುರಾಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರವೇಶ ಬಾಲ್ಯದಿಂದಲೇ ಇತ್ತು. ಅದರಲ್ಲಿರುವಂಥ ಕೆಲವು ವಿಶೇಷವಾದಂಥ ಪ್ರಸಂಗಗಳು ನನ್ನನ್ನು ಕಾಡ್ತಾ ಇದ್ವು. ಒಂದು ಬೇರೆ ಬೇರೆ ಇದರಲ್ಲಿ ಯಕ್ಷಗಾನದಲ್ಲಿ ಕೆಲವು ಪ್ರಸಂಗಗಳನ್ನೆಲ್ಲ ಮಾಡಿದಾಗ ಇದು ಹೇಗೆ ಏನು ಅಂತ ಒಂದು ನವಗ್ರಹ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಮಾಡ್ತಿದ್ರು. ಅದರಲ್ಲಿ ಬುಧನ ಬಗ್ಗೆ ಬರುತ್ತೆ. ಬುಧನ ಪತ್ನಿ ಇಳ ಒಂದು ದ್ವಿಲಿಂಗಿ ಪಾತ್ರ, ಅದು ಟ್ರಾನ್ಸ್ಜೆಂಡರ್ ಪಾತ್ರ. ಅದು ಅರ್ಧ ಜೀವನ ಗಂಡು ಅರ್ಧ ಜೀವನ ಹೆಣ್ಣು, ಸುದ್ಯುಮ್ನ ಅಂತ. ಇವೆಲ್ಲ ನಮಗೆ ತುಂಬಾ ಪ್ರಶ್ನೆಯನ್ನು ತಲೆಯಲ್ಲಿ ಹುಟ್ಟಾಕದಂಥ ಕಥೆಗಳಿವೆಲ್ಲ. ಈ ತರ ಅನೇಕ ಕಥೆಗಳನ್ನ ಗಮನಿಸಿದಾಗ ಇವಕ್ಕೊಂದು ರೂಪ ಕೊಡ್ಬೇಕು ಅನ್ನುವಂಥದ್ದು ನನಗೆ ಯಾವಾಗ ಬರಲಿಲ್ಲ ಅಂದ್ರೆ ತಲೆಯಲ್ಲಿ ಅವೆಲ್ಲ ವಿಷಯಗಳು ಆಗ್ಲೇ ಇದ್ವು. ಮಹಾಕಾವ್ಯ ಬರಿಬೇಕು ಅನ್ನೋ ಆಲೋಚನೆ ನನಗೆ ಬಂದದ್ದು 2000 ಇಸ್ವಿನಲ್ಲಿ. ಬರಿಬೇಕು ಅಂತ ಅಂದ್ಕೊಂಡೆ. ಬರೆಯುವಾಗ ಷಟ್ಪದಿಯಲ್ಲಿ ಬರೀಬಹುದು ಅಂತ ಒಂದು ಆಲೋಚನೆ ಮನಸ್ಸಲ್ಲಿ ಬಂತು. ಜಯದೇವಿ ತಾಯಿ ಲಿಗಾಡೆಯವರು ತ್ರಿಪದಿಯಲ್ಲಿ ಮಹಾಕಾವ್ಯ ಬರೆದ್ರು, ಛಂದಬದ್ಧವಾಗಿ ಬರೆದಿರುವಂಥದ್ದು. ಅದು ಹೊರತುಪಡಿಸಿದ್ರೆ ನಂಜನಗೂಡು ತಿರುಮಲಾಂಬ ಭಾಮಿನಿ ಷಟ್ಪದಿಯಲ್ಲಿ 12 ಪದ್ಯಗಳನ್ನು ಬರೆದಿರೋದನ್ನ ಓದಿದ್ದೆ ನಾನು. ತ್ರಿಪದಿಯಲ್ಲಿ ಬರೆಯುವಂಥದ್ದು ಒಂದು ಲೆಕ್ಕಕ್ಕೆ ಅಷ್ಟು ಕಠಿಣ ಅಲ್ವೇನೋ, ಯಾಕೆಂದ್ರೆ ಅದು ಅಂಶಗಣಾನ್ವಿತ ಛಂದಸ್ಸು. ಬಾಯಿಯ ಲಯದಲ್ಲಿ ಹೇಳ್ತಾ ಹೋಗ್ಬೋದು, ಬರಿತಾ ಹೋಗ್ಬೋದು. ಹಾಗೆ ಸಾಂಗತ್ಯ ಕೂಡ ಹಾಗೆ. ಹದಿಬದೆಯ ಧರ್ಮ, ಸಂಚಯ ಹೊನ್ನಮ್ಮಂದು ಅದಕ್ಕೊಂದು ಲಯ ಇದೆ. ಬಾಯಲ್ಲಿ ಹೇಳ್ತಾ 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 ಹೋದ್ರೆ ಹಾಗೆ ರಚನೆ ಆಗ್ಬಿಡ್ತದೆ. ಅದನ್ನು ಬರೆಯೋದಕ್ಕೆ ಅಕ್ಷರಸ್ಥರು ಆಗ್ಬೇಕಾಗಿಲ್ಲ, ವಿದ್ಯಾವಂತರೂ ಆಗಿರ್ಬೇಕಾಗಿಲ್ಲ. ನಮ್ಮ ಜನಪದರು ತ್ರಿಪದಿಯನ್ನು ಅದ್ಭುತವಾಗಿ ರಚಿಸಬಲ್ರು. ಆಡು ಮಾತಿನ ಲಯದಲ್ಲಿ ಬಂದ್ಬಿಡ್ತದೆ. ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಬರೀಬಹುದು ಅಂತ ಅನಿಸ್ತು. ಆದ್ರಿಂದ ಮಾತ್ರಾ ಛಂದಸ್ಸನ್ನ ಆಯ್ಕೆ ಮಾಡ್ಕೊಂಡೆ. ವಾಸ್ತವವಾಗಿ ಮಾತ್ರಾ ಛಂದಸ್ಸು ಕೂಡ ಲಯದಲ್ಲೇ ಬಂದ್ಬಿಡತ್ತೆ. ಅದಕ್ಕೇನು ಬರ್ದು 3-4 ಸರಳವಾದ ಭಾಮಿನಿ ಬರೀಬಹುದು ಅಂತ ಒಂದು ಪ್ರಯೋಗ ಅಂತ ಹೇಳಿ ಬರೆಯೋದಕ್ಕೆ ಶುರು ಮಾಡಿದೆ.
ಬರೆದ ನಂತರ ಒಂದು ನೀವು ಕೇಳಿದ್ರಲ್ಲ ಈ ತರದ ಪ್ರಶ್ನೆನ ಒಬ್ರು ಕೇಳಿದ್ರು. ಒಂದು 200 ಪದ್ಯಗಳ ತನಕ ಹತ್ರ ಆಗಿತ್ತು. ಹೀಗೆ ಮಾಲ್ಗತ್ತಿ ಅವರನ್ನ ಭೇಟಿ ಆಗ್ಲಿಕ್ಕೆ ಒಬ್ಬರು ವಿದ್ವಾಂಸರು ಬಂದಿದ್ರು. ಏನ್ ಬರಿತಾ ಇದ್ರಿ ಮೇಡಮ್ ಅಂತ ಕೇಳಿದ್ರು. ಹೀಗೆ ಬರಿತಾ ಇದ್ದೀನಿ, ಭಾಮಿನಿ ಷಟ್ಪದಿಯಲ್ಲಿ ಬರಿತಾ ಇದ್ದೀನಿ. ಯಾರು ಓದ್ತಾರೆ ಮೇಡಮ್ ಷಟ್ಪದಿಯಲ್ಲಿ ಬರೆದ್ರೆ? ಛಂದಬದ್ಧವಾಗಿ ಬರೆದ್ರೆ ಯಾರು ಓದ್ತಾರೆ? ಯಾಕೆ ಓದುಗರು ಇಲ್ಲ? ಅದಕ್ಕೆ ಸಾಮಾನ್ಯ ಕಾವ್ಯಗಳಿಗೂ ಓದುಗರಿಲ್ಲ, ಅಂಥದ್ರಲ್ಲಿ ನೀವು ಛಂದಬದ್ಧವಾಗಿ ಬರೆದ್ರೆ ಯಾರು ಓದ್ತಾರೆ ಅಂತ ಹೇಳಿದ್ರು. ಒಬ್ರು ವಿದ್ವಾಂಸರೇ ಹೇಳಿದ್ರು ಅನ್ನೋ ಕಾರಣಕ್ಕೆ ಮನಸ್ಸಿಗೆ ಸ್ವಲ್ಪ ಇದನ್ನು ಅನಿಸ್ತು. ಏನ್ ಮಾಡೋದು ಈಗ? ಕೊನೆಗೆ ಅಲ್ಲಿಂದ ನಾನು ಮತ್ತೆ ಅದನ್ನು ರಗಳೆಯ ರೂಪಕ್ಕೆ ಪರಿವರ್ತನೆ ಮಾಡಕ್ಕೆ ಹೊರಟೆ. 200 ಪದ್ಯಗಳಾಗಿದ್ವು ಆಗಾಗ್ಲೇ. ಅದನ್ನ ನಾನು ರಗಳೆಯ ರೂಪದಲ್ಲಿ ಬರೆದು ಬಿಡ್ತೀನಿ. ಯಾಕಂದ್ರೆ ಎಲ್ಲರೂ ಮಹಾಕಾವ್ಯನು ರಗಳೆ ರೂಪದಲ್ಲೇ ಬರೀತಾರೆ. ಅದನ್ನೇ ಮಹಾಛಂದಸ್ಸು, ಬೃಹತ್ ಛಂದಸ್ಸು, ಯಾವ ಛಂದಸ್ಸಿಗೆ ಒಂದು ಹೆಸರು ಇಟ್ಟು ಕೂಡ ರಗಳೆ ರೂಪದಲ್ಲಿ ಬರೀತಾರೆ. ಹಾಗೆ ಬರೀತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಬರೆಯೋದಕ್ಕೂ ಶುರು ಮಾಡಿದೆ. ಅದ್ರ ನಂತರ ಇನ್ನೊಬ್ರು ಬಂದ್ರು, ಆಪ್ತರು. ಅವ್ರು ನೀವು ಕೈ ಹಾಕಿದ್ರಲ್ಲ ಮುಗಿಸಿಬಿಡಿ ಅಂತಂದ್ರು. ಪ್ರೊಫೆಸರ್ ನೀಲಗಿರಿ ತಾಳ್ವಾರ್ ಅವರು, ನೀವು ಬರೆದು ಬಿಡ್ರಿ ಅದನ್ನ, ಇನ್ನು ಯಾರಿಗೂ ಬರೀರಿ ಅಂತ ಕೇಳಕ್ಕಾಗಲ್ಲ, ಇದೊಂದು ವಿಶೇಷವಾದಂತ ಕಾವ್ಯ ಆಗುತ್ತೆ, ಬರೆದು ಮುಗಿಸ್ರಿ ಶುರು ಮಾಡಿದ್ದನ್ನು ಅಂತ ಹೇಳಿದ್ರು. ಮತ್ತೆ 2ನೇ ಸಲ ಅದನ್ನ ಆ ಕಡೆ ಇಟ್ಬಿಟ್ಟು ಮತ್ತೆ ಭಾಮಿನಿಯಲ್ಲೇ ಮುಂದುವರಿಸಿದೆ. ಆದ್ರೆ ಭಾಮಿನಿಯಲ್ಲಿ ಮುಂದುವರಿಸಿದಾಗಲೂ ಕೂಡ ಒಟ್ಟು 1740 ಪದ್ಯಗಳಾದವು. ಆರಂಭದಲ್ಲಿ ಮತ್ತೆ ಪರಿವರ್ಧಿನಿ ಷಟ್ಪದಿಯನ್ನು ಕೂಡ ಉಪಯೋಗಿಸ್ಕೊಂಡೆ. ಮಧ್ಯೆ ಮಧ್ಯೆ ಒಂದೆರಡು ರಗಳೆಗಳನ್ನು ಉಪಯೋಗಿಸ್ಕೊಂಡೆ, ಸುಮ್ಮನೆ ಒಂದು ಪ್ರಯೋಗ ಅನ್ನುವ ರೀತಿಯಲ್ಲಿ. ಈ ರೀತಿ ಪ್ರಯೋಗ ಮಾಡೋದಕ್ಕೆ ಏನು ನನಗೆ ಮಾದರಿ ಅಂತಂದ್ರೆ, ರಾಘವಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ರಗಳೆಯನ್ನು ತರ್ತಾನೆ. ಬಹಳ ಚೆನ್ನಾಗಿ ಬರುತ್ತೆ ಅದು ಆ ಸಂದರ್ಭಕ್ಕೆ. ಏವೆನೆಲೆ ಮಗನೇ ಮಗನೇ ಸಾವೇ ಕಾಯಿತ್ತೆಲೆ ಚೆನ್ನಿಗನೆ, ಅದ್ಭುತವಾದಂತ ರಗಳೆ ಬರುತ್ತೆ ಅಲ್ಲಿ. ಎಲ್ಲ ಒಂದ್ ಕಡೆ ರಗಳೆ ತರಬಹುದು ಅಂತ ಅನಿಸ್ತು. ಆದ್ರೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅಷ್ಟು ಅದ್ಭುತವಾಗಿ ಅಲ್ಲದಿದ್ರು ಎಲ್ಲ ಒಂದ್ ಕಡೆ ರಗಳೆಯನ್ನು ಕೂಡ ಪ್ರಯೋಗಿಸ್ಬೋದು ಅಂತ. ಆಮೇಲೆ ಅಲ್ಲೊಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದೆ, ಪ್ರಯೋಗ ಮಾಡಿದೆ. ಭಾಮಿನಿ 3-4 ಮಾತ್ರಾಗಣಗಳು, ಆಮೇಲೆ ಕೊನೆಯ ಸಾಲಿನ ಒಂದು ಲಘುನ ಗುರುವಾಗಿ ಪರಿಗಣಿಸುವಂಥದ್ದು, ಮತ್ತೆ ಇಂಥ ಗಣಗಳು ಮಧ್ಯೆ ಬರಬಾರ್ದು ಅನ್ನುವಂಥದ್ದು ಇರುವಂಥದ್ದು, ಅವನ್ನೆಲ್ಲವನ್ನು ಬಿಟ್ಟು ಅದ್ರಲ್ಲಿ ಒಂದು ಪ್ರಯೋಗ ಸರಳವಾಗಿ ಮಾಡುವಂಥದ್ದು ಸಾಧ್ಯ ಆಗುವ ಹಾಗಿದೆ ಅಂತ ನವಭಾಮಿನಿ ಅಂತ ಒಂದು ಬರ್ದೆ. ಅದರಲ್ಲಿ 6 ಸಾಲುಗಳು ಇರ್ತವೆ, ಆದ್ರೆ ತುಂಬಾ ನಿರ್ದಿಷ್ಟವಾಗಿ ಆದಿಪ್ರಾಸ ಅನ್ನುವಂಥದ್ದು ಏನಿದೆ, 2ನೇ ದ್ವಿತೀಯ ಅಕ್ಷರ ಪ್ರಾಸ, ಅದನ್ನು ಕೈ ಬಿಟ್ಟು ಬರೀ 1-2 ಪದ್ಯ ಹಾಗೂ ಬರ್ದೆ. ಅದ್ರ ಹೇಗಿರ್ತದೆ, ಅದರ ಪರಿಣಾಮ ಹೇಗಿರ್ತದೆ, ಅಥವಾ ಅದು ಯಾವ ರೀತಿ ಮನಸ್ಸಿಗೆ ಹತ್ರ ಆಗುತ್ತೋ, ಹೇಗೆ ಕಥೆಯ ಓಟಕ್ಕೆ ಅದು ಹೇಗೆ ಬರುತ್ತೆ ಅನ್ನೋದನ್ನ ನೋಡುವ ದೃಷ್ಟಿಕೋನದಿಂದ ಅದಕ್ಕೆ ನವಭಾಮಿನಿ ಅಂತ ಹೆಸರಿಟ್ಟೆ. ಕೆಲವು ಪ್ರಯೋಗಗಳನ್ನು ಮಾಡಿದ್ದೀನಿ. ಆದ್ರೆ ಷಟ್ಪದಿಯಲ್ಲೇ ಬರಿಬೇಕು ಅನ್ನುವಂಥ, ಭಾಮಿನಿ ಷಟ್ಪದಿಯಲ್ಲೇ ಬರಿಬೇಕು ಅನ್ನುವಂಥ ಮನಸ್ಸಿನಲ್ಲಿರುವಂಥ ಒಂದು ನಿರ್ಧಾರ ಯಾಕೆ ಬಂತು ಅಂದ್ರೆ, ಭಾಮಿನಿ ಷಟ್ಪದಿಯ ಪದ್ಯಗಳನ್ನು ಕೇಳಿ 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 ಅಭ್ಯಾಸ ಆಗಿ ಬಾಲ್ಯದಿಂದಲೇ. ಅದು ಕುಮಾರವ್ಯಾಸನ ಅಜ್ಜ ಬರ್ದಿದ್ದು ಕೂಡ ಮುತ್ತಾತ ಅವ್ರು ಬರ್ದಿದ್ದು ಭಾಮಿನಿ ಷಟ್ಪದಿಯಲ್ಲೇ ಬರಿಬೇಕು ಅಂತ ಅನ್ಸಿತ್ತು. ಮತ್ತೆ ಅದು ಸುಲಭನೂ ಅಂತ ಅನ್ಸಿತ್ತು ನನಗೆ. ಭಾಮಿನಿ ಷಟ್ಪದಿಯಲ್ಲಿ ಬರೆಯೋದು ಬಹಳ ಸುಲಭ ಅಂತ ಅನಿಸ್ಬಿಟ್ಟಿತ್ತು. ಕಷ್ಟವೇ ಇರ್ಬೋದು, ಕೇಳಿ ಕೇಳಿ ಕೇಳಿ, ಯಾಕಂದ್ರೆ ಅದನ್ನ ವಾಚನ ಮಾಡುವಾಗ ಲಯಬದ್ಧವಾಗಿ ವಾಚನ ಮಾಡ್ತಾರೆ. ಈಗ ಕುಮಾರವ್ಯಾಸನ ಪದ್ಯಗಳನ್ನ ವಾಚನ ಮಾಡುದು, ಬವರವಾದರೆ ಶಿವನ ಹರನ ವದನಕ್ಕೆ ಬೆವರ ತಹನು ಗಡಿಸಿದರೆ ವಾಸವನ ಸದೆವೆನ್, ಅವು ಅಲ್ಲಲ್ಲಿ ಆ ಗಡನ ಸ್ಪ್ಲಿಟ್ ಮಾಡಿ 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 ಓದುವಂತ ಕ್ರಮ ಇರೋದ್ರಿಂದ ಅದು ಬರೆಯೋದಕ್ಕೆ ಕಷ್ಟ ಆಗ್ಲಾರದು ಅಂತ ಅನಿಸ್ತು. ಒಂದ್ಸಲ ಬರೆದು ಬಿಡ್ತೀನಿ, ಛಂದಸ್ನಲ್ಲಿ ಬರೆಯೋರು ಯಾರು ಇಲ್ಲ, ಛಂದಬದ್ಧವಾಗಿ ಬರೆಯೋರು ಯಾರು ಇಲ್ಲ ಅನ್ನುವಂಥ ಒಂದು ಮಾತು. ಜೊತೆಗೆ ನನ್ನ ತಂದೆಯವರು ಈ ಕವಿತೆಗಳನ್ನು, ನವ್ಯ ಕವಿತೆಗಳನ್ನು ಯಾವಾಗ ಬರ್ದಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿದ್ರು. ಇದು ಯಾವ ಕವಿತೆ, ಅವ್ರ ಹಳೇ ಕಾಲದವರು, ಅವರಿಗೆ ಸಮಾಧಾನವೇ ಆಗ್ತಿರ್ಲಿಲ್ಲ. ನನ್ನ ಈ ಊರಿವ ದಿವ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಬಂದಾಗಲೂ ಕೂಡ ಏನೋ ಅಂತ ಅಷ್ಟೇ ಅವರ ಪ್ರತಿಕ್ರಿಯೆ ಐತೆ ಹೊರತು ಅವರೇನೋ ಬಹಳ ಸಂತೋಷ ಪಟ್ಟವರಲ್ಲ. ಬರೀತಿದ್ರು, ಅವರು ಕವಿತೆಗಳನ್ನು ಬರೀತಿದ್ರು, ಪ್ರಾಸಬದ್ಧವಾಗಿ ಬರೀತಿದ್ರು, ಪ್ರಕಟ ಆಗಿಲ್ಲ. ನನ್ನ ಇಳಾ ಭಾರತಂ ಪುಸ್ತಕ ಪ್ರಕಟ ಆದಾಗ ಮಾತ್ರ ತುಂಬಾ ಸಂತೋಷ ಪಟ್ರು. ಇದೀಗ ಇದು ಕಾವ್ಯ ಅಂತ. ಅಂದ್ರೆ ಹಳೆ ಕಾಲದ ಒಬ್ಬ ಕನ್ನಡ ಅಧ್ಯಾಪಕರು ನೋಡುವ ದೃಷ್ಟಿಕೋನ ಹಾಗೆ ಇರ್ತಿತ್ತು. ಈಗ ಇದಕ್ಕೆ ಪೂರಕವಾದ ಒಂದು ಪ್ರಶ್ನೆ ಏನಂದ್ರೆ, ನೀವು ಬಾಲ್ಯದಲ್ಲಿ ಪದ್ಯ ಬರೆದ್ರು ಕೂಡ ನಂತರ ಈ ವಿಜ್ಞಾನದಲ್ಲಿ ಅಧ್ಯಯನ ಮಾಡಿ ನಂತರ MBA ಎರಡೂ ಎಲ್ಲಿಯೂ ನಿಮಗೆ ಕಾವ್ಯದ ಛಂದಸ್ಸನ್ನ ಅರಿಯುವ, ಅದ್ರ ಜೊತೆ ಮುಖಾಮುಖಿ ಆಗುವ ನಿಮ್ಮ ಅಧ್ಯಯನದ ಭಾಗವಾಗಿ ಬಂದಿರಲಿಲ್ಲ. ಬಟ್ ಇದು ಎಲ್ಲಿ ಶುರು ಆಯ್ತು? ಮತ್ತೆ ಮೂಲಭೂತವಾಗಿ ಇತ್ತು ಅಂತ ಅನ್ಬೋದೇನೋ ಗೊತ್ತಿಲ್ಲ. PUC 2 ವರ್ಷ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ದೀನಿ, ಒಂದು ಪತ್ರಿಕೆ.
ಆಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ನಮಗೆ 1 ವರ್ಷ ಕನ್ನಡ ಅಧ್ಯಯನ ಮಾಡಲಿಕ್ಕೆ ಸಿಕ್ಕಿದ್ದು. ಅಲ್ಲಿ ನಮಗೊಂದು ಕಾದಂಬರಿ ಅಶಾಂತಿ ಪರ್ವ ಅಂತ ಒಂದು ಕಾದಂಬರಿ ಇತ್ತು ನಮಗೆ ಟೆಕ್ಸ್ಟ್ಗೆ. ಆಮೇಲೆ ಒಂದಿಷ್ಟು ಕವಿತೆಗಳು. 2 ಸೆಮಿಸ್ಟರ್ಗೆ 2 ವರ್ಷದ ಕನ್ನಡವನ್ನು 1 ವರ್ಷದಲ್ಲಿ ಬೋಧಿಸಿದ್ರು. ಆದರೆ ಎಲ್ಲ ನನ್ನ ಸಾಹಿತ್ಯಿಕ ಚಟುವಟಿಕೆಗಳು, ನಮ್ಮ ಗೋಡೆ ಬರಹಗಳೆಲ್ಲ ಇರ್ತಿದ್ವು. ಬರಿತಾ ಇದ್ದವಳು ನಾನೇ ಅಲ್ಲಿ STM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಅಧ್ಯಯನ ಮಾಡ್ತಿದ್ದೆ. ಬಹುತೇಕ ನಮಗೆ ಒಂದು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂಥ ಒಂದು ಸಂದರ್ಭ ಅಲ್ಲಿ ಇತ್ತು. ಈ ಕಾಲೇಜುಗಳಲ್ಲಿ ಆ ಥರದ್ದೊಂದು ಅವಕಾಶನ ಒದಗಿಸಿಕೊಟ್ರೆ ತುಂಬಾ ಜನ ಬರೀತಾರೆ ಅಂತ ಅನ್ಕೋತೀನಿ. ಅಲ್ಲಿ ಛಂದಸ್ಸಿನ ಅಂದ್ರೆ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ, ನೀವು ಛಂದಸ್ಸಿನ ಹುಡುಕಾಟ ಇದೆಯಲ್ಲ, ಒಂದು ಕಾವ್ಯದ ಶಿಲ್ಪ, ಆ ಛಂದಸ್ಸಿನ ಹುಡುಕಾಟ ನಿಮ್ಮ ವ್ಯಕ್ತಿಗತ ಹುಡುಕಾಟದ ಮುಂದುವರಿಕೆನೇ ಅದು, ನಿಮ್ಮ ಅಧ್ಯಯನಕ್ಕಿಂತ ಹೆಚ್ಚಾಗಿ. ಅಂದ್ರೆ ಹೌದು, ನಿಮ್ಮ ಶಾಲಾ ಕಲಿಕೆಗಿಂತ ಖಂಡಿತವಾಗಿಯೂ. ಸೊ ನಿಮ್ಮ ಹುಡುಕಾಟವೇ ಅಲ್ಲಿ ಆ ರೀತಿಯಲ್ಲಿ ನಿಮಗೆ ದಕ್ಕಿತ್ತು ಅಂತ ಹೇಳ್ಬೋದು. ಸೊ ಈಗ ಇಳಾ ಭಾರತಂನ ವಸ್ತುವಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅದು ಬರೀ ಭಾರತದ ಕಥೆ ಅಲ್ಲ, ಅಂದ್ರೆ ಮಹಾಭಾರತದ ಕಥೆ ಅಲ್ಲ, ಜಯದ ಕಥೆ ಅಲ್ಲ. ಸೊ ಅಲ್ಲಿ ಬೇರೆ ಅದನ್ನೆಲ್ಲ ತರಬೇಕು ಅನ್ಸಿದ್ದೆ ಹೇಗೆ? ಮತ್ತೆ ಮಹಾಭಾರತದ ಮೂಲ ಜಯ, ನೀವು ಹೇಳಿದ ಹಾಗೆ ಒಂದು ಯುದ್ಧ ಗೆಲುವು, ಹೌದು, ಅದಕ್ಕೆ ಸಂಬಂಧಪಟ್ಟದ್ದು ಮೂಲತಃ. ಅದರ ನಂತರ ಬೇರೆ ಬೇರೆ ಆಶಯಗಳೆಲ್ಲ ಅದಕ್ಕೆ ಸೇರಿಕೊಂಡು ತುಂಬಾ ವಿಸ್ತಾರವಾಗಿದ್ದು ಬೆಳೀತಾ ಹೋಯ್ತು. ವ್ಯಾಸರಿಂದ ರಚಿತವಾದದ್ದು ಅಂತ ಆಯಿತು. ಆಮೇಲೆ ಮುಂದೆ ಕಾಲಾಂತರದಲ್ಲಿ ಬೇರೆ ಬೇರೆ ಕಥೆಗಳು ಎಲ್ಲ ಸೇರ್ಕೊಂಡು ಹೋದ್ವು. ಸೊಸೈಟಿ ವಿಸ್ತರಿಸ್ತಾ ಹೋಯ್ತು. ಅದನ್ನು ಅದು ಪ್ರಾಯಶಃ ಸಹಸ್ರಮಾನಗಳಿಂದಲೂ ಏನೇನೇನೋ ಬೆಳವಣಿಗೆ, ಸಮುದಾಯ ಕಟ್ಟಿದ ಕಥೆಯೇ ಹೌದು. ಕೆಲವು ಜನಪದ ಕಥೆಗಳು ಕೂಡ ಒಳಗೆ ಸೇರ್ಕೊಂಡು ಮತ್ತೆ ಅದು ಬೆಳೀತಾ ವೃದ್ಧಿ ಆಗ್ತಾ ಹೋಗಿ ದೊಡ್ಡ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಮಹಾಕಾವ್ಯಗಳಲ್ಲಿ ಒಂದು ರೂಪ ಇದೆ ಮಹಾಕಾವ್ಯಗಳಿಗೆ ಯಾವಾಗಲೂ, ಕತೆ ಹೇಳುವಂಥದ್ದು, ಕತೆ ಕೇಳುವಂಥದ್ದು. ಇದು ನಾವು ಪುಸ್ತಕ ರೂಪದಲ್ಲಿ ಈ ಕೃತಿಗಳು ಬರೋದಕ್ಕಿಂತ ಮುಂಚೆ ತಾಳೆಗರಿಯ ಪುಸ್ತಕಗಳು ಇದ್ದಾಗ ಕೂಡ, ತಾಡವಲೆ ಪ್ರತಿಗಳಿದ್ದಾಗಲೂ ಕೂಡ, ಈ ತಾಡವಲೆ ಪ್ರತಿಗಳು ಎಲ್ರಿಗೂ ಸಿಗ್ತಿರ್ಲಿಲ್ಲ. ಇವುಗಳನ್ನ ಪ್ರತಿ ಮಾಡಿಸುವಂತ ಒಂದು ಪುಣ್ಯ ಕಾರ್ಯವನ್ನು ಯಾರೋ ಒಬ್ರು ದುಡ್ಡು ಕೊಟ್ಟು ಮಾಡಿಸ್ಬೇಕಾಗಿತ್ತು. ಹಾಗೆ ಮಾಡಿಸಿ ಪ್ರತಿ ಮಾಡಿಸ್ತಿದ್ರು. ಆಮೇಲೆ ಜನಗಳಿಗೆ ಗೊತ್ತಾಗ್ತಿದ್ದು ವಾಚನದ ಮೂಲಕವೇ. ಎಲ್ಲ ಒಂದು ಸ್ಥಳದಲ್ಲಿ ಒಬ್ರು ಓದಿ ಹೇಳ್ತಾ ಇದ್ರು, ಉಳಿದವರು ಕೇಳ್ತಾ ಇದ್ರು, ಶ್ರೋತೃಗಳು ಆ ನೆನಪಿನ ಶಕ್ತಿಯಿಂದ ಅದನ್ನು ವೃದ್ಧಿಸ್ತಾ ಮತ್ತೆ ಅವರು ಇನ್ನೊಬ್ಬರಿಗೆ ಹೇಳ್ತಾ ಹೋಗುವಂಥದ್ದು ಒಂದು ಮೌಖಿಕವಾದ ಪರಂಪರೆ. ಇದನ್ನೇ ನಾನು ಒಂದ್ ಕಡೆ ಹೇಳುವಾಗ, ನಮ್ಮ ಭಾಷೆಗಳಲ್ಲಿ 2 ವಿಧ ಇದೆ, ಚಾಕ್ಷುಷ, ಶ್ರಾವಣ ಅಂತ ಹೇಳಿ. ಚಾಕ್ಷುಷ ಅನ್ನೋದು ಕಣ್ಣಿಂದ ನೋಡುವಂಥದ್ದು, ಶ್ರಾವಣ ಅನ್ನುವಂಥದ್ದು ಕಿವಿಯಲ್ಲಿ ಕೇಳುವಂಥದ್ದು. ಲಿಪಿ ಇರುವಂತ ಭಾಷೆಗಳನ್ನ ಚಾಕ್ಷುಷ ಅಂತ ಹೇಳ್ತೀವಿ. ಶ್ರಾವಣ ಭಾಷೆಗಳು ಲಿಪಿ ಇಲ್ಲದೆ ಇರುವಂಥವು, ಕಿವಿಯಲ್ಲಿ ಕೇಳಿ ಬೆಳೆಯುವಂಥದ್ದು ಇರುತ್ತೆ. ನಮ್ಮ ಕಾವ್ಯಗಳ ಪರಂಪರೆ ಹೀಗೆ ಶ್ರಾವಣ ಪರಂಪರೆಯಿಂದಲೇ ಬಂದಿರುವಂಥದ್ದು, ಕಿವಿಯಲ್ಲಿ ಕೇಳಿ ಮತ್ತೆ ಇನ್ನೊಬ್ಬರ ಹತ್ರ ಹಂಚಿಕೊಂಡು ಬೆಳೆದಿರುವಂತಹ ಕಥೆಗಳಿವು. ಈ ಎಲ್ಲಾ ಕಡೆಗಳಲ್ಲೂ ಕೂಡ ಒಬ್ಬ ಪುರುಷ ಇನ್ನೊಬ್ಬ ಪುರುಷನಿಗೆ ಹೇಳುವ ರೀತಿನಲ್ಲೇ ಬಂದಿರುವಂತ ಕಥೆಗಳು. ಮಹಾಕಾವ್ಯಗಳು ಎಲ್ಲವೂ ಹೌದು, ಎಲ್ಲಾ ಕಡೆ. ಅದು ನಮ್ಮ ವಿಶ್ವದ ಕಾವ್ಯಗಳೇ ಆಗ್ಲಿ, ಒಡಿಸಿ, ಈಲಿಯಡ್ ಆಗ್ಲಿ, ಎಲ್ಲಾ ಕಥೆಗಳಲ್ಲೂ ಕೂಡ ವಕ್ತೃಗಳು ಯಾವಾಗಲೂ ಪುರುಷರೇ ಇರ್ತಾರೆ. ನನಗೆ ಇಲ್ಲೊಂದು ಹೊಸ ಆಲೋಚನೆ ಬಂದದ್ದು, ಮಹಿಳೆ ಕತೆ ಹೇಳಬೇಕು ಅನ್ನುವಂಥದ್ದು. ಈ ಇಳಾ ಭಾರತನಲ್ಲಿ ನಮ್ಮ ಮಹಾಭಾರತದ ಸತ್ಯವತಿ ಕತೆ ಹೇಳುವ ಹಾಗೆ ತರ್ತೀನಿ ಇದನ್ನು. ಕತೆ ಹೇಳೋಳು ಸತ್ಯವತಿ ಆದ್ರೆ ಕೇಳೋರು ಅವಳ ಸೊಸೆಯರು, ಅಂಬಿಕೆ ಅಂಬಾಲಿಕೆಯರು. ಅದು ವಾನಪ್ರಸ್ಥದ ಒಂದು ಸಂದರ್ಭ ತಗೊಂಡು ಅದನ್ನ ಹೇಳ್ತಾ ಹೋಗಿದ್ದೀನಿ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಸಾಮಾನ್ಯ ವ್ಯವಸ್ಥೆನಲ್ಲಿ, ಕೌಟುಂಬಿಕ ವ್ಯವಸ್ಥೆನಲ್ಲಿ ಕತೆ ಹೇಳೋರು ಹೆಣ್ಮಕ್ಳೇ, ಕತೆ ಕೇಳೋರು ಮೊಮ್ಮಕ್ಳು ಇರ್ತಾರೆ. ಅಜ್ಜಿ ಕತೆ ಅಂತ ಹೇಳ್ತೀವಿ, ಅಜ್ಜಿ ಕತೆ ಹೇಳ್ತಾಳೆ, ಮೊಮ್ಮಕ್ಕಳು ಕತೆ ಕೇಳ್ತಾರೆ. ಅಲ್ಲಿ ಗಂಡಸು ಕತೆ ಹೇಳುವಂತ ಸಂದರ್ಭ ಕೌಟುಂಬಿಕ ಪರಿಸರದಲ್ಲಿ ಇರೋದೇ ಇಲ್ಲ. ತಂದೆ ಮಕ್ಕಳಿಗೆ ಕತೆ ಹೇಳುವಂಥದ್ದು ಇರುತ್ತೆ, ಈಗ ಹೇಳ್ತಾರೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳುವಂಥದ್ದು ಇರುತ್ತೆ. ಆ ಸಾಮಾನ್ಯತೆಯನ್ನೇ ತರಬೇಕು ಕಾವ್ಯದಲ್ಲೂ ಕೂಡ, ಆ ಸಾಮಾನ್ಯವಾದ ಪದ್ಧತಿಯನ್ನೇ ತರಬೇಕು. ಒಬ್ಬ ಮಹಿಳೆ ಇನ್ನೊಬ್ಳು ಮಹಿಳೆಗೆ ಕತೆ ಹೇಳುವಾಗ ಏನೆಲ್ಲವನ್ನು ಆಕೆ ಚರ್ಚಿಸಬಲ್ಲಳು, ಏನೆಲ್ಲವನ್ನು ಚರ್ಚಿಸೋದಕ್ಕೆ ಸಾಧ್ಯ ಇದೆ, ಅದು ಮೂಲತಃ ಮಹಿಳೆಗೆ ಸಂಬಂಧಪಟ್ಟ ವಿಷಯಗಳನ್ನೇ ಮುನ್ನೆಲೆಗೆ ತಂದು ಚರ್ಚಿಸೋಕೆ ಅವಕಾಶ ಇರುವಂತ ಒಂದು ವೇದಿಕೆ ಆಗಿರುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಹಲವು ಲೇಖನಗಳಲ್ಲಿ ಚರ್ಚಿತವಾದ ವಿಷಯಗಳನ್ನು ಕೂಡ ಪುರಾಣದ ಹಿನ್ನೆಲೆಯಲ್ಲಿ ಈ ಇಬ್ಬರ ಮಧ್ಯೆ, ಚರ್ಚೆಗಳ ಮಧ್ಯೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೊಂದು ರೀತಿ ಕಾವ್ಯವನ್ನ ಕತೆಗೋಸ್ಕರ ಬರೆದಿದ್ದಲ್ಲ, ಕತೆಗೋಸ್ಕರ ಬರೆದಿರುವಂತ ಕಾವ್ಯ ಅಲ್ಲ ಅದು. ಹಲವು ವಿಷಯಗಳನ್ನ, ಅದರಲ್ಲೂ ಮಹಿಳಾ ಪ್ರಧಾನವಾದ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಇರುವ ಹಾಗೆ, ಒಬ್ಬ ಮಹಿಳೆನೇ ಪ್ರತಿಕ್ರಿಯಿಸಿದರೆ ಯಾವ ರೀತಿ ಪ್ರತಿಕ್ರಿಯಿಸಬಲ್ಲಳು ಅಂತದಕ್ಕೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಕೂಡ ಈ ಕಥಾ ವಸ್ತುವನ್ನು,
ಕಥೆಯ ಹಂದರವನ್ನು, ಕಥೆಯ ಶೈಲಿಯನ್ನು ನಾನು ಬಳಸ್ಕೊಂಡಿದ್ದೀನಿ. ಈ ಭಾರತದ ಹೊರಗಿನ ಯಾವ್ಯಾವ ಕಥೆಗಳು ಸೇರ್ಕೋತವೆ ಅದರಲ್ಲಿ? ಭಾರತದ ಹೊರಗಿನ ಕಥೆಗಳು ಅಂತ ಯಾವುದು ಬರೋದಿಲ್ಲ. ತುಂಬಾ ಮುಖ್ಯವಾಗಿ ನನಗೆ ಗಾಂಧಾರ ದೇಶದ ಒಂದು ಕಥೆನ ಬರಿತೀನಿ ನಾನು. ಅದು ಮಹಾಭಾರತದ ಒಂದು ಭಾಗವಾಗಿ ಇರುವಂಥದ್ದು. ಗಾಂಧಾರಿಯ ಬಗ್ಗೆ ಇವರಿಬ್ಬರು ಮಾತಾಡ್ಕೊಳ್ತಾರೆ. ಆವಾಗ ಗಾಂಧಾರಿ ಅರಮನೆಗೆ ಬಂದು ಗಾಂಧಾರಿಗೆ ಕೌರವರು 100 ಜನ ಕೌರವರು ಹುಟ್ಟಿ ನಂತರ ಇವರು ವಾನಪ್ರಸ್ಥಕ್ಕೆ ಹೋಗುವ ಸಂದರ್ಭ ಆಗಿರೋದ್ರಿಂದ ಗಾಂಧಾರಿಯ ಬಗ್ಗೆ ಇವರು ಪರಸ್ಪರ ಮಾತಾಡ್ಕೊಳ್ತಾ ಗಾಂಧಾರಿ ಹೇಗೆ ಅನ್ನುವಂಥದ್ದನ್ನ, ಗಾಂಧಾರಿ ಕುಂತಿ ಕೂಡ ಕಾಡಿಂದ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ, ಅವರಿಬ್ಬರ ಮಧ್ಯೆ ಹೇಗೆ ನಡೀತಾ ಇದೆ, ಗಾಂಧಾರಿಯ ಕಥೆ ಹೇಗೆ ಅಂತ ಅಂದ್ಕೊಂಡು ಇವರು ಮೂವರು ಮಾತಾಡ್ಕೊಳ್ತಾರೆ. ಮಾತಾಡ್ಕೊಳ್ಳುವಾಗ ಇವರು ಅಂಬೆಯ ಪ್ರಸ್ತಾಪವನ್ನು ಜೊತೆಗೆ ಮಾಡ್ತಾರೆ. ಈ ಗಾಂಧಾರಿಯನ್ನು ನೋಡಿದ ತಕ್ಷಣ ನನಗೆ ಅಂಬೆ ನೆನಪಾಗ್ತದೆ, ನಮ್ಮ ಅಕ್ಕನ ನೆನಪಾಗ್ತಾಳೆ ಅಂತ ಇವ್ರು ಅಂತಾರೆ. ಅಂಬಿಕೆ ಆಮೇಲೆ ನಮ್ಮ ಅಕ್ಕನ ಒಂದು ರೂಪ ಏನಿದೆಲ್ಲ ಎಲ್ಲ ಒಂದು ರೂಪದಲ್ಲಿ ಗಾಂಧಾರಿಯ ರೂಪದಲ್ಲಿ ಬಂದ ಹಾಗೆ ಆಗ್ತದೆ ಅಂತ ಅಂಬೆಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಆ ಗಾಂಧಾರಿಗೆ ಸಂಬಂಧಪಟ್ಟ ಹಾಗೆ ಇರುವಂತ ಕಥೆ ಏನಿದೆ ಅದು ನಾವು ಓದಿದ ಹಾಗೆ ಏನಿದೆ ಅದಕ್ಕೆ ಸ್ವಲ್ಪ ಭಿನ್ನವಾಗಿ ಬರುತ್ತೆ. ಭಿನ್ನವಾಗಿ ಬರುವಾಗ ನಾನು ಒಂದೆರಡು ಜನಪದ ಕಥೆಗಳ ಆಶಯವನ್ನು ಕೂಡ ತಗೋತೀನಿ. ಈ ಒಂದು ಕತೆ ಗಾಂಧಾರಿ ಧೃತರಾಷ್ಟ್ರನಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಕತೆ ಬರುತ್ತೆ. ಅದು ನಾನು ನನ್ನ ತಂದೆಯವರ ಮೂಲಕ ಕೇಳಿದ್ದು ಜನಪದ ಕತೆ ಅಂತ ಕೇಳಿದ್ದೀನಿ. ಗಾಂಧಾರಿ ಸುಬಲ ಮಹಾರಾಜನ ಮಗಳು. ಅವರ ಅರಮನೆಯಲ್ಲಿ ಆಕೆಗೆ 10 ಜನ ತಂಗಿಯಂದಿರು, ಒಟ್ಟು 11 ಜನ. ಅವರು ಸುಬಲ ಮಹಾರಾಜನಿಗೆ 11 ಹೆಣ್ಮಕ್ಳು, ಶಕುನಿ ಒಬ್ಬ ಮಗ. ಚಿತ್ರ ಬರಿತಾ ಇರ್ತಾಳೆ ಗಾಂಧಾರಿ, ಒಬ್ಬ ರಾಜಕುಮಾರನ ಚಿತ್ರ ಬರೀತಾಳೆ. ಎಲ್ಲ ತಂಗಿಯಂದಿರು ಜೊತೆಗಿರ್ತಾರೆ, ಚಿತ್ರ ಬರಿತಾ ಇರ್ತಾಳೆ. ಬರೆಯುವಾಗ ಇವರೆಲ್ಲ ತಂಗಿಯಂದಿರು ಕೂತ್ಕೊಂಡು ಹಾಗೆ ಬರಿ ಹೀಗೆ ಬರಿ ಒಬ್ಬ ರಾಜಕುಮಾರನ ಚಿತ್ರ ಬರಿತಾ ಇರ್ತಾಳೆ. ಅಷ್ಟು ಹೊತ್ತಿಗೆ ಸುಬಲ ಮಹಾರಾಜ ಅಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ಕೂಡಲೇ ಇದು ಯಾರು ಈ ಚಿತ್ರ ಬರೆದವರು ಅಂತ ಕೇಳ್ತಾನೆ. ಎಲ್ಲ ಅಕ್ಕನ ತೋರಿಸ್ತಾರೆ ತಂಗಿಯಂದಿರೆಲ್ಲ. ಎಲ್ಲ ಚೆನ್ನಾಗಿ ಬರೆದಿದ್ದಾಳೆ, ಕಣ್ಣಿನ ಬಿಂಬ ಮಾತ್ರ ಬರ್ದಿಲ್ಲ ಚಿತ್ರದಲ್ಲಿ ಅಂತ. ಆಗ ತಮಾಷೆಗೆ ಅವನು ಹೇಳ್ತಾನೆ, ತುಂಬಾ ಚೆನ್ನಾಗಿ ಚಿತ್ರ ಬರ್ದಿದ್ಯಾ, ಕಣ್ಣಿನ ಬಿಂಬ ಮಾತ್ರ ಬರ್ದಿಲ್ಲ, ನಿನ್ನನ್ನು ಯಾರಾದ್ರೂ ಕಣ್ಣಿಲ್ಲದವನಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಇವಳು ಹೇಳ್ತಾಳೆ, ಇಲ್ಲ, ಈ ಚಿತ್ರನ ಕೆಡಿಸ್ತವ್ರೆಲ್ಲ ಇವರೇ, ನಾನು ಬರೆಯುವಾಗ ಅವನಿಗೆ ಕೊರಳಿಗೆ ಒಂದು ಹಾರ ಬರಿ, ಅವನ ಕೈಯಲ್ಲಿ ಒಂದು ಕಡಗ ಬರಿ, ಹಾಗೆ ಬರಿ ಹೀಗೆ ಬರಿ ಅಂತ ಹೇಳಿ ಎಲ್ಲ ಅದನ್ನು ತಿದ್ದು ಇದನ್ನು ತಿದ್ದು ಅಂತ ತಿದ್ಸಿದ್ರು, ಕಣ್ಣಿನ ಬಿಂಬ ಬರಿ ಅಂತ ಇವರು ಯಾರು ಹೇಳಿ ಇವರನ್ನು ಕೊಟ್ಬಿಡು ಅವರಿಗೆ ಅಂತ ಇವಳು ಅಂತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಹಸ್ತಿನಾವತಿಯ ಸೈನ್ಯ ಬೀಡ್ಬಿಟ್ಟಿದೆ ಅಂತ ಗೊತ್ತಾಗತ್ತೆ. ಮದುವೆ ಮಾಡಿ ಕೊಡು ಅಂತ ಕೇಳ್ತಾ ಇದ್ದಾನೆ ಭೀಷ್ಮ. ಕುರುಡನಿಗೆ ಕೊಡ್ಬೇಕು ಮಗಳನ್ನ ಅಂತ, ಕುರುಡನಿಗೆ ಕೊಡಲ್ಲ ಅಂತ ಆವಾಗ ವಾಸ್ತವ ಹತ್ರ ಬರುತ್ತೆ. ಶಕುನಿನು ಇಲ್ಲ, ಕುರುಡನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಯುದ್ಧ ಆಗುತ್ತೆ. ಒಂದು ಸಂದರ್ಭ ನಾನು ಉದ್ದೇಶಪೂರ್ವಕವಾಗಿ ತರ್ತೀನಿ ಅಲ್ಲಿ. ಆಕೆ ಇದಕ್ಕೆ ಹೋಗ್ತಾಳೆ, ಯುದ್ಧಭೂಮಿಗೆ ಹೋಗ್ತಾಳೆ. ಯುದ್ಧಭೂಮಿಗೆ ಮಾರುವೇಷದಲ್ಲಿ ಹೋಗ್ತಾಳೆ. ಈ ಧರ್ಮ ಯುದ್ಧದಲ್ಲಿ ಒಂದೊಂದು ದಿನ ಯುದ್ಧ ಇಲ್ಲದೆ ಇರುವಂಥ ಸಮಯದಲ್ಲಿ ಹೋದಾಗ ಅಲ್ಲಿ ಹೆಣಗಳು ಸುಟ್ಟಿರುವಂಥ ವಾಸನೆ, ಮತ್ತೆ ಅವರು ಸಂಬಂಧಪಟ್ಟವರೆಲ್ಲ ಅಳ್ತಾ ಇರುವಂಥದ್ದು. ಒಬ್ಬ ಹೆಣ್ಮಗಳು ಅಲ್ಲಿ ಇವಳು ಮಾರುವೇಷದಲ್ಲಿ ಹೋಗಿದ್ರಿಂದ ಹೋಗ್ಬಿಟ್ಟು ಅವಳನ್ನು ಮಾತಾಡಿಸಿದಾಗ ಅವಳು ಬೈತಾಳೆ, ಈ ರಾಜ ತನ್ನ ಮಗಳನ್ನ ಕುರುಡನಿಗೆ ಕೊಡೋದಿಲ್ಲ ಅಂತ ಹೇಳಿ ನಮ್ಮಂಥ ಅನೇಕರನ್ನು ಮೃತ್ಯುವಿನ ಕೈಯಾರೆ ಕೊಟ್ಬಿಟ್ನಲ್ಲ, ಇನ್ನು ಮಗಳಿಗೆ ಎಲ್ಲಾದ್ರೂ ಒಳ್ಳೇದಾಗುತ್ತಾ, ಇವಳಿಗೆ ಎಲ್ಲಿ ಹೋದಾಗ್ಲೂ ಶಾಪ ಉಡಿಯಲ್ಲಿ ಕಟ್ಟುಕೊಂಡು ಹೋಪಳ ಗಾಂಧಾರಿ ಅಂತ ಅಂದ್ಕೊಂಡು ಇವಳು ಅವಳ ಬಗ್ಗೆ ಹೇಳ್ತಾಳೆ. ಎಷ್ಟು ಸಮಾಧಾನ ಪಟ್ರು ಸಮಾಧಾನ ಆಗೋದಿಲ್ಲ. ಅದನ್ನ ನೋಡಿದ ತಕ್ಷಣ ಇವಳು ಬಂದು, ಸರಿ ನಾನು ಮದುವೆ ಆಗ್ತೀನಿ, ಅವನಿಗೆ ಮದುವೆ ಮಾಡಿಕೊಡು. 11 ಜನರನ್ನು ಒಟ್ಟಿಗೆ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಾಗ ಇವರನ್ನ ದ್ಯೂತದ ಮಾರ್ಗದಲ್ಲಿ ಹೋಗಿಸ್ತೀನಿ, ನಾನು ಬರ್ತೀನಿ, ಇವರನ್ನ ಹಾಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಗಾಂಧಾರಿ ಯಾವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳುವಾಗ ಅವಳು ಹೇಳೋದೇನು ಅಂತಂದ್ರೆ, ನನಗೆ ಹಸ್ತಿನಾವತಿಯವರ ಅಹಂಕಾರವನ್ನು, ಅವರ ಅಧಿಕಾರದ ಮದವನ್ನು ಕಣ್ಣಿಂದ ನೋಡೋದಕ್ಕೂ ಇಷ್ಟ ಇಲ್ಲ, ಹಾಗಾಗಿ ಕಣ್ಣಿಗೆ ಬಟ್ಟೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಂದ್ಲು ಅನ್ನುವಂಥ ಒಂದು ಇದನ್ನ ಆಶಯವನ್ನ ಅಲ್ಲಿ ತರಲಾಗಿದೆ ಗಾಂಧಾರ ದೇಶದ. ಆಮೇಲೆ ಯುದ್ಧದ ಅಮಲು ಅನ್ನುವಂಥದ್ದು ಯಾವುದೇ ಮಧ್ಯರದ ದುರ್ವ್ಯಸನ, ಯುದ್ಧ ಹೇಗೆ ನಾಶ ಮಾಡ್ತದೆ, ಅದಕ್ಕಿಂತ ಕೃಷಿ ಹೇಗೆ ದೇಶವನ್ನು ಕಟ್ಟಿಕೊಡ್ತದೆ, ಇಂಥ ಪ್ರಸ್ತಾಪಗಳೆಲ್ಲ ಬರ್ತವೆ. ಅದು ಗಾಂಧಾರ ಅನ್ನೋದು ಕಂದಹಾರ್, ಈಗೇನು ಕಂದಹಾರ್ ಇದೆ ಅದೇ ಪ್ರದೇಶ, ಅಫ್ಘಾನಿಸ್ತಾನದ ಪ್ರದೇಶ. ಹಾಗೆ ಇವೆಲ್ಲವೂ ಬರುತ್ತವೆ ಅಲ್ಲಿ. ಈಗ ಅದರಲ್ಲಿ ಪುರುಷ ಲೋಕ ಯಾವುದನ್ನ ಮಹಾಭಾರತದೊಳಗೆ, ಜಯದೊಳಗೆ ಬಹಳ ಪ್ರಧಾನವಾಗಿ ಅಂದ್ರೆ
ಅಲ್ಲಿ ಮಹಿಳೆ ಅನ್ನೋದು ಈ ವ್ಯಾಡನ್ ಥರ ಇದ್ದಾಗ ಎಲ್ಲಿ ಕೂಡ ಮಹಿಳಾ ಪಾತ್ರಗಳು ಮಹಾಭಾರತದ ಮಹಿಳಾ ಪಾತ್ರಗಳು ಎರಡನೇ ದರ್ಜೆಯ ಅಥವಾ ಮುಖ್ಯವಾದರೂ ಕೂಡ ಅವುಗಳು ಅಲ್ಲಿ ಪುರುಷರ ಕಥೆಯೇ ಅದು. ಮಹಾಭಾರತ ಇಡೀ ಜಯದ ಕಥೆ ಪುರುಷರ ಕಥೆ. ಇಲ್ಲಿ ಮಹಿಳೆಯರೇ ಪ್ರಧಾನವಾಗುವುದರಿಂದ ಕಥೆಯಲ್ಲಿ ಏನು ಶಿಫ್ಟ್ ಆಗ್ತದೆ? ಅಂದ್ರೆ ಏನ್ ಯಾವ ಲೋಕವನ್ನ ಜಯ ಹೇಳಿರ್ಲಿಲ್ಲ ಅದನ್ನೆಲ್ಲವನ್ನು ಇಲ್ಲಿ ಕಟ್ಲಿಕ್ಕೆ ಸಾಧ್ಯ ಇತ್ತು ನಿಮ್ಗಂತ? ಕಟ್ಲಿಕ್ಕೆ ಸಾಧ್ಯ ಇತ್ತು. ಈಗಲೂ ಮತ್ತೆ ಬರೆಯೋದಕ್ಕೂ ಸಾಧ್ಯ ಇದೆ. ನನಗೆ ಮೂಲತಃ ನನ್ನ ಮನಸ್ಸಲ್ಲಿ ಇದ್ದಿದ್ದು 3 ಕಾವ್ಯಗಳನ್ನು ಬರೀಬೇಕು ಅನ್ನುವಂಥದ್ದು. ಒಂದು ಸತ್ಯವತಿಯ ಮೂಲಕ ಹೇಳುವಂಥದ್ದು, ಆಕೆ ಮೀನಿನ ಮಗಳು, ಆಕೆ ನದಿಯಲ್ಲಿ ಸಿಕ್ಕಿದವಳು ಮೀನಿನ ಮಗಳು. ಎರಡನೇದು ಗಾಂಧಾರಿಯ ಮೂಲಕ ಹೇಳಿಸ್ಬೇಕು ಅನ್ನುವಂಥದ್ದು, ಮಣ್ಣಿನ ಮಗಳು ಆಕೆ, ಗಾಂಧಾರ ದೇಶದ ಹೆಸರಿನಲ್ಲಿ ಆಕೆಗೆ ಹೆಸರಿತ್ತು. ಮೂರನೇದು ಬೆಂಕಿಯ ಮಗಳು ಒಬ್ಬಳಿದಾಳೆ ಮಹಾಭಾರತದಲ್ಲಿ, ದ್ರೌಪದಿ ಅಗ್ನಿ ಪುತ್ರಿ. ಈ ನೀರು, ಮಣ್ಣು, ಬೆಂಕಿ ಇವುಗಳಿಂದ ಸೃಷ್ಟಿಯಾದಂತ ಮಹಾಭಾರತದ ಪಾತ್ರಗಳು, ಮಹಿಳಾ ಪಾತ್ರಗಳೇನಿವೆ, ಅದರ ಮೂಲಕ ಇಡೀ ಮಹಾಭಾರತದ ಕಥೆಯನ್ನು ಬರೀಬೇಕು ಅಂತ ನನ್ನ ಮನಸ್ಸಲ್ಲಿ ಮೂಲತಃ ಇತ್ತು. ಮೊದಲನೇ ಭಾಗವನ್ನು ಬರೆದಾಗಲೇ ನನಗೆ ಅನಿಸಿದ್ದು ಹಲವು ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯಗಳು ಇಲ್ಲಿ ಚರ್ಚಿತ ಆದವು. ಹಾಗಾಗಿ ನನಗೆ ಮತ್ತೆ ಬರೆಯುವಂತ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಏನಿದ್ರು ಆ ಪಾತ್ರಗಳಿಗೆ ಸಂಬಂಧಪಟ್ಟಂತ ಭಾವಾವಿಷ್ಟವಾದ ಪ್ರಸಂಗಗಳನ್ನ ಬರೀಬೋದೇ ಹೊರತು ಇಶ್ಯೂ ಬೇಸ್ಡ್ ಆಗಿ ಹೊಸ ವಿಷಯಗಳನ್ನು ನನಗೆ ಏನನ್ನಾದ್ರೂ ಹೊಸದು ಹೇಳೋದಕ್ಕೆ ಇದ್ರಷ್ಟು ಇಲ್ಲಿ ನಾನು ಏನ್ ಬರ್ದಿದ್ದೀನೋ ಅದು ಕೆಲವು ಅಲ್ಲಿ ಪುನರಾವರ್ತನೆ ಆಗ್ಬೋದು ಅಂತ ಅನಿಸ್ತು. ಆಮೇಲೆ ನೀವು ಹೇಳಿದಾಗೆ ಯಾವ್ದು ಕೇಂದ್ರ ಪಾತ್ರ ಅಂತಂದ್ರೆ ಇಲ್ಲಿ ಪುರುಷ ಅಥವಾ ಮಹಿಳೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಬರ್ದಿರುವಂತದ್ದಲ್ಲ. ಇದು ಶಿಫ್ಟ್ ಅಲ್ಲ. ಅವರು ಪುರುಷ ಪ್ರಧಾನವಾಗಿ ಬರೆದ್ರು ಹಾಗಾಗಿ ಮಹಿಳಾ ಪ್ರಧಾನವಾಗಿ ಬರೀತೀವಿ ಅನ್ನುವಂತ ಉದ್ದೇಶ ಏನು ಈ ಕಾವ್ಯದಲ್ಲಿ ಇಲ್ಲ. ಈ ಕಾವ್ಯದಲ್ಲಿ ಮೊದಲು ಬರೆಯೋದಕ್ಕೆ ಹೊರಟಿದ್ದೇನು ಅಂತಂದ್ರೆ ಪುರುಷ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತ ಅನುಬಂಧಗಳು ಯಾವ್ಯಾವ ರೀತಿ ಇದ್ವು ಅಂತ. ಅದಕ್ಕೆ ನಾನು ಅನುಬಂಧ ಚತುರ್ದಶ ದರ್ಶನ ಅಂತಲೇ 14 ಆಯನಗಳು ಅಂತ ಮಾಡಿದ್ದೀನಿ, 14 ಭಾಗಗಳು. ಅದರಲ್ಲಿ ಬೇರೆ ಬೇರೆ ಮಹಿಳೆಯರ ಮತ್ತು ಪುರುಷರ ಅನುಬಂಧ ಹೇಗಿತ್ತು ಅಂತ ಹೇಳ್ತಾ ಹೋಗ್ತೇನೆ. ಈಗ ಸತ್ಯವತಿ ಮತ್ತು ಪರಾಶರ ಅವರ ಅನುಬಂಧ ಹೇಗಿತ್ತು ಅಂತ. ಪರಾಶರ ಯಾವುದೇ ಕೌಟುಂಬಿಕವಾದಂಥ ಕಷ್ಟವನ್ನು ಕೂಡ ತೆಗೆದುಕೊಳ್ಳಿಲ್ಲ, ಕೌಟುಂಬಿಕವಾದ ಯಾವ ಜವಾಬ್ದಾರಿಯನ್ನು ತಗೊಳ್ಳಿಲ್ಲ. ಸತ್ಯವತಿ ತಗೊಳ್ಬೇಕಾಯ್ತು. ಸತ್ಯವತಿಗಿಂತ ಸತ್ಯವತಿಯ ತಂದೆ ತಗೊಂಡು ಅಲ್ಲಿ ಎಲ್ಲಿ ಪುರುಷ ಪರವಾಗಿ ಪುರುಷ ವಿರೋಧವಾಗಿ, ಸ್ತ್ರೀ ಪರವಾಗಿ ಸ್ತ್ರೀ ವಿರೋಧವಾಗಿ ಅಂತ ಮಾತನಾಡುವಂಥದ್ದಲ್ಲ. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾರ್ಯಾರು ಯಾವ್ಯಾವ ಹೊಣೆಗಾರಿಕೆಯನ್ನು ತಗೊಂಡ್ರು, ಯಾವ ರೀತಿಯ ಅನುಬಂಧಗಳನ್ನು ಇವರು ನಿರ್ವಹಣೆ ಮಾಡ್ತಾ ಹೋದ್ರು ಅನ್ನುವಂಥದ್ದು ಮುಖ್ಯವಾಗಿ ಬರುತ್ತೆ. ಅಲ್ಲಿ ಸತ್ಯವತಿ ಮತ್ತು ಪರಾಶರನ ಸಂಬಂಧ ಒಂದು ರೀತಿ ಆದ್ರೆ ಸತ್ಯವತಿ ಮತ್ತು ಶಂತನುವಿನ ಸಂಬಂಧ ಒಂದು ರೀತಿ. ಅಲ್ಲಿ ಆಕೆ ಶಂತನುವಿನ ಹತ್ರ ಬರುವಾಗ ಒಂದು ಭಾಗ ಬರುತ್ತೆ. ಶಂತನುವಿಗೆ ಆವಾಗಲೇ 8 ಮಕ್ಕಳಾಗಿದ್ವು ಗಂಗೆಯಲ್ಲಿ. ಆ ಒಂದು ಪದ್ಯ ಇದೆ, ಮುಕುಟದಡಿಯಲ್ಲಿ ಇಣುಕೊದ್ದಿತ್ತು ಅಕ್ಕಟ ಬಿಳಿಗುವುದಲ್ಲಿನ ಗೊಂಚಲು ಅಂತ. ಅವಳು ನೋಡಿದಾಗ, ಅವನನ್ನು ನೋಡಿದಾಗ ಆ ಕಿರೀಟದ ಅಡಿಯಲ್ಲಿ ಬಿಳಿಗುವುದೆಲ್ಲ ಗೊಂಚಲು ಇಣುಕ್ತಾ ಇತ್ತು. ಅವಳು ಆವಾಗ ತುಂಬಾ ವ್ಯಾವಹಾರಿಕವಾಗೇ ಮಾತಾಡ್ತಾಳೆ. ನಮ್ ತಂದೆ ಹತ್ರ ಕೇಳಿ ಅಂತ ಹೇಳ್ತಾಳೆ. ಅದ್ರಲ್ಲಿ ಎಲ್ಲ ಒಂದ್ ಕಡೆ ಅವಳ ತಂದೆಗೆ ನಿನ್ನ ಮಗ ಯುವಕ ಇದ್ದಾನೆ, ಅವನಿಗೆ ನನ್ನ ಮಗಳನ್ನ ತಂದ್ಕೋ ದೊರೆಯೇ ಅಂತ ಹೇಳುವಷ್ಟರ ಮಟ್ಟಿಗೆ ಮನಸ್ಸಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ. ಆಮೇಲೆ ಅವನು ಕೇಳುವಂತ ಪ್ರಶ್ನೆಗಳು ಹಾಗೆ, ಅದು ಪರೋಕ್ಷವಾಗಿ ಆದ್ರೂನು ನೀನು ಮದ್ವೆ ಆಗೋದಿಲ್ಲ ಅಂತ ಏನು ಖಾತ್ರಿ ಏನು ಅಂತ ಕೇಳ್ತಾನೆ. ನಿನಗೆ ಮತ್ತೆ ಮಕ್ಕಳಾದ್ರೆ ಅಂದ್ರೆ ಪರೋಕ್ಷವಾಗಿ ನನ್ನ ಮಗಳಿಗೆ ಪಟ್ಟ ಆಗ್ಬೇಕು ಅನ್ನುವಂಥದ್ದು ಪರೋಕ್ಷವಾಗಿ ಬೇರೆ ರೀತಿಯ ಮಾತುಗಳು ಆಗಿರಬಹುದಾಗಿತ್ತು ಆತ ಕೇಳುವಂಥದ್ದು. ನಿನ್ ಮಗನಿಗೆ ತಂದ್ಕೋ ಅಂತ ಏನು ಹೇಳಲ್ಲ, ಆದ್ರೆ ಅವ್ನು ಹೇಳುವಂತ ಪ್ರಶ್ನೆಗಳೆಲ್ಲವೂ ಅದೇ ರೀತಿ. ಆದ್ರೆ ಅದೊಂದು ರೀತಿ ಒಡಂಬಡಿಕೆ ಮಾಡ್ಕೊಂಡು ಬಂದ ಹಾಗೆ ಬರುವಂತದ್ದಾಯ್ತು. ಅದರ ನಂತರ ಬೇರೆ ಬೇರೆ ಚಂದ್ರ ಮತ್ತು ತಾರೆಯರ ಅನುಬಂಧ ಯಾವ ರೀತಿ ಇತ್ತು. ಆಕೆ ಗುರುಪತ್ನಿ, ತಾರೆ ಗುರುಪತ್ನಿ. ಚಂದ್ರ ಮತ್ತು ತಾರೆಯರ ಅನುಬಂಧ ಯಾವ ರೀತಿ ಇದ್ದಿತ್ತು. ಆಮೇಲೆ ನಂತರ ಬುಧ ಹುಟ್ಟಿದ, ಬುಧ ಮತ್ತು ಇಳ ಅನುಬಂಧ ಯಾವ ರೀತಿ ಇತ್ತು. ಇಳ ಒಂಥರ ಸ್ವಾಭಿಮಾನಿ ಹೆಣ್ಣು ಆಕೆ ಅವನನ್ನ ಸಂಬಂಧದ ಬಗ್ಗೆ ಮಾತ್ರ ಹೊರತುಪಡಿಸಿದ್ರೆ ಉಳಿದ ಹಾಗೆ ಅವಳೇ ರಾಜ್ಯ ಆಳದವಳು. ಅಲ್ಲಿ ಆ ಸುದ್ಯಮ್ನ ಇಳ ಕತೆ ಬೇರೆ ರೂಪ, ಅದು ಜೆಂಡರ್ ದೃಷ್ಟಿಯಿಂದ ಬೇರೆ ಇದಕ್ಕೆ ಬರುತ್ತೆ. ಅದ್ರ ಪ್ರತಿಯೊಂದು ಹಂತದಲ್ಲೂ ಊರ್ವಶಿ ಮತ್ತು ಪುರೂರವ, ಅದರಲ್ಲಿ ಒಂದ್ ಕಡೆ ಸಾಲು ಬರ್ತದೆ, ಏನು ಬಾಳೆಲೆಯ ಹಾಸ್ಯುಂಡು ಬೀಸಿ ಒಗದಂಗ ಅಂತ ನಮ್ಮ ಜನಪದದಲ್ಲಿ ಇರುವಂತದ್ದು. ಆದ್ರೆ ಅದು ತದ್ವಿರುದ್ಧ ಆಗ್ತದೆ ಪುರೂರವನ ವಿಷಯದಲ್ಲಿ. ಪುರೂರವರನ್ನೇ ಅವಳು ಹಾಸ್ಯುಂಡು ಬೀಸಿ ಒಗದಂಗ ಮಾಡಿ ಹೋಗ್ತಾಳೆ ಊರ್ವಶಿ. ಅದು ಬರುತ್ತೆ ಅಲ್ಲಿ. ಅಂದ್ರೆ ಪುರುಷ ಕೇಂದ್ರಿತ ಸ್ತ್ರೀ ಕೇಂದ್ರಿತ ಅಂತಲ್ಲ, ಅನುಬಂಧಗಳನ್ನು ಹೇಗೆ ಇವರು ನಿರ್ವಹಿಸ್ತಾ ಹೋದ್ರು ಅಂತಲೂ, ಅದರಲ್ಲಿ ಯಾವ್ಯಾವ ರೀತಿ ಸ್ತ್ರೀ ಪ್ರಧಾನವಾಗಿದ್ದಂತ ಅನುಬಂಧಗಳು, ಪುರುಷ ಪ್ರಧಾನವಾಗಿದ್ದಂತ ಅನುಬಂಧಗಳು, ಮತ್ತು ಯಾವ ಅನುಬಂಧ ಇಂಥದ್ದು ಒಳ್ಳೆದು ಇಂಥದ್ದು ಕೆಟ್ಟದ್ದು ಅನ್ನುವಂಥ ನಿರ್ಣಯ ಏನು ಬರೋದಿಲ್ಲ. ಒಂದು ರೀತಿ ವಿಸ್ತಾರವಾದ ಒಂದು ಚಿತ್ರಣ ಬರ್ತಾ ಹೋಗುತ್ತೆ. ಯಯಾತಿ ಶರ್ಮಿಷ್ಠೆ ಅವರ ಅನುಬಂಧ ಒಂದು ರೀತಿ,
ಯಯಾತಿ ದೇವಯಾನಿ ಅವರ ಅನುಬಂಧ ಒಂದು ರೀತಿ. ನಹುಷ ಮತ್ತು ನಹುಷನ ಕತೆ, ಅವರೆಲ್ಲ ಪೂರ್ವಿಕರ ನಹುಷನ ಕತೆ ಬರುತ್ತೆ. ಯಯಾತಿಯ ತಂದೆ ನಹುಷನಿಗೆ ಅಶೋಕ ಸುಂದರಿ ಅಂತ ಒಬ್ಬ ಪತ್ನಿ ಇದ್ಲು ಅಂತ. ಅದು ನಮ್ಮ ವ್ಯಾಸ ಭಾರತದಲ್ಲಿ ಈ ಕತೆ ಬರೋದಿಲ್ಲ, ಬೇರೆ ಪುರಾಣಗಳಲ್ಲಿ ಬರುತ್ತೆ. ಅಶೋಕ ಸುಂದರಿ ಅಂತ ಶಿವನ ಮಗಳು, ಆತನ ಪತ್ನಿ ಆಗಿರ್ಲು ಅಂತ ಬರುತ್ತೆ. ಅದ ನಂತರ ನಹುಷ ಶಚಿಯನ್ನು ಬಯಸ್ತಾನೆ. ಆವಾಗ ಸಪ್ತರ್ಷಿಗಳ ಕೈಯಲ್ಲಿ ಅನಿಸ್ಕೊಂಡು ಆತ ಪತಿತನಾಗ್ತಾನೆ, ಸ್ವರ್ಗದಿಂದ ಪತಿತನಾಗ್ತಾನೆ. ಇವಕ್ಕೆಲ್ಲ ಒಂದು ಪ್ರತ್ಯೇಕವಾದಂಥ ವಾಸ್ತವಿಕ ಸ್ಪರ್ಶ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ಋಷಿಗಳು ದಬ್ಬಿದ್ರು, ಹೊರಗೆ ಕೆಳಗ್ ಬಿದ್ದ ಅನ್ನುವಂಥದ್ದು ಬರೋದಿಲ್ಲ. ಒಂದು ಸ್ವರ್ಗ ಅನ್ನುವಂಥದ್ದು ಒಂದು ಬೇರೆ ಸಂಸ್ಕೃತಿಗೆ ಸಂಬಂಧಪಟ್ಟ, ಆಧುನಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಒಂದು ಪ್ರದೇಶ ಆಗಿ ಬರುತ್ತೆ. ಅಲ್ಲಿಯ ಜನ ಇವನು ಪಂಡಿತರನ್ನ ಅವಮಾನಿಸ್ತಾನೆ ಅನ್ನೋ ಕಾರಣಕ್ಕೆ ಅಲ್ಲಿಯ ಜನನೇ ತುಳಿದು ಅವನನ್ನು ಹೊರಗೆ ಹಾಕಿದ್ರು ಅಂತ ಬರುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷವಾದದ್ದು ಏನು ಅಂತಂದ್ರೆ, ಯಯಾತಿಯ ಮಗಳು ಮಾಧವಿಯ ಕತೆ ಬರುತ್ತೆ. ಯಯಾತಿಯ ಮಗಳು ಮಾಧವಿ, ಆಕೆ ಅದೊಂದ್ ರೀತಿ ನಾವು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಈಗ ಏನು ಅಂತೀವಿ, ಅದಕ್ಕೊಂದು ಬಹಳ ದೊಡ್ಡ ಉದಾಹರಣೆಯಾಗಿ ಬರುವಂತ ಪುರಾಣದ ಕತೆ. ಹೌದು, ಅನುಪಮ ನಿರಂಜನ ಅವರು ಕಾದಂಬರಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅದರ ಬಗ್ಗೆ. ಬೇರೆ ಬೇರೆ ಪುರಾಣಗಳಲ್ಲಿರುವಂತಹ ಕತೆಗಳನ್ನ ಉಲ್ಲೇಖಿಸ್ತಾ ಇಂಥ ಕಥೆಗಳು ನಮ್ಮ ಪುರಾಣದಲ್ಲಿ ಇವೆ ಅಂತ ಹೇಳ್ತಾರೆ. ಮಾಧವಿನ ಕುದುರೆಗಳಿಗೋಸ್ಕರ ಅದನ್ನ ಆಕೆನ ನ್ಯಾಸವಾಗಿಟ್ಟು ಕುದುರೆಗಳನ್ನು ಪಡ್ಕೊಂಡು ಆ ಒಂದೊಂದು ಕಡೆ ಆಕೆ ಒಬ್ಬೊಬ್ಬ ಮಗುನ ಪಡ್ಕೊಂಡು ಸಂಸಾರ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊಂಡು ಮಾಡುವಂತ ಒಂದು ಭಾಗ ಏನಿದೆ ಅದು ಕೂಡ ಇದರಲ್ಲಿ ಬರುತ್ತೆ. ಮಾಧವಿ ಆ ಹಿನ್ನೆಲೆಯಲ್ಲಿ ಪಿತೃಪ್ರಧಾನತೆ ಮತ್ತು ಮಾತೃ ಪ್ರಧಾನತೆಗೆ ಸಂಬಂಧಪಟ್ಟ ಹಾಗೆ ಹೆಣ್ಮಕ್ಳಿಗೆ ಆಸ್ತಿಯ ಹಕ್ಕು ಕೊಡದೇ ಇರೋದ್ರ ಬಗ್ಗೆ ಇವೆಲ್ಲ ಪ್ರಸ್ತಾಪ ಅದರಲ್ಲಿ ಬರುತ್ತೆ. ಯಾಕಂದ್ರೆ ಮಾಧವಿ ಕೊನೆಗೆ 4 ಮಕ್ಕಳನ್ನು ಪಡ್ಕೊಳ್ತಾಳೆ. 3 ಜನ ರಾಜರುಗಳು, ವಿಶ್ವಾಮಿತ್ರನ ಕಡೆಯಲ್ಲಿ ಒಬ್ಬ ಅಷ್ಟಕ ಅಂತ ಒಬ್ಬ ಮಗ. ಈ 4 ಮಕ್ಕಳು ಕೂಡ ಇದು ಕತೆ ಇದೆ ವ್ಯಾಸ ಭಾರತದಲ್ಲಿ. ಯಜ್ಞ ಮಾಡ್ತಾ ಇದ್ದ ಕಾಲಕ್ಕೆ ಯಯಾತಿ ಕೂಡ ಸ್ವರ್ಗಕ್ಕೆ ಹೋಗ್ತಾನೆ. ಮತ್ತೆ ಪುನಃ ಆತ ಪತಿತನಾಗಿ ಅಲ್ಲೇ ಅದೇ ಸ್ಥಳಕ್ಕೆ ಬರ್ತಾನೆ. ಆವಾಗ ಅವನಿಗೆ ಗೊತ್ತಾಗ್ತದೆ ಇವರೆಲ್ಲ ನನ್ನ ಮಗಳ ಮಕ್ಕಳು ಅಂತ, ಮೊಮ್ಮಕ್ಕಳು. ಅವರೆಲ್ಲ ನಮ್ಮ ಪುಣ್ಯ ಕೊಡ್ತೀವಿ, ನೀನು ಸ್ವರ್ಗಕ್ಕೆ ಮತ್ತೆ ಹೋಗು ಅಂತಾರೆ. ಆವಾಗ ಅವನು ಅಂದ್ಕೊಳ್ತಾನೆ, ಮಗಳ ಮಕ್ಕಳಿಗೆ ಭಾಗ ಕೊಡೋದಿಲ್ಲ, ಮಗಳ ಮಕ್ಕಳು ನಮ್ಮ ವಂಶದವರಲ್ಲ ಅಂತ ಅಂದ್ಕೊಳ್ತೀವಿ, ಇವರೆಲ್ಲ ಮಗಳ ಮಕ್ಕಳು, ನಿಮ್ಮ ಪುಣ್ಯ ಕೊಡ್ತೀನಿ ಹೋಗು ಅಂತ ಇದ್ದಾರೆ, ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಅಂತ ಅವನೇ ಅಂದ್ಕೊಳ್ಳುವ ಹಾಗೆ. ಅಂದ್ರೆ ಇಂಥ ಅಂಶಗಳೆಲ್ಲ ಅಲ್ಲಲ್ಲಿ ಬರುತ್ತೆ ಪುರಾಣದ ಕಥೆಗಳ ಹಿನ್ನೆಲೆಯಲ್ಲಿ. ನಮ್ಮ ಕಾನೂನುಗಳು, ನಮ್ಮ ಸಾಮಾಜಿಕ ಸ್ಥಿತಿಗತಿ, ನಾವು ಮಾಡುವಂತ ಭೇದ, ಇವುಗಳನ್ನೆಲ್ಲ ಪ್ರಶ್ನೆ ಮಾಡ್ತಾ ಹೋಗ್ತದೆ. ಆಹಾರ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಕೂಡ ಅಲ್ಲಿ ಪಾತ್ರಗಳು ಚರ್ಚೆ ಮಾಡ್ತವೆ. ಸಸ್ಯಾಹಾರ ಮತ್ತು ಮಾಂಸಾಹಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಎಲ್ಲವೂ ಬರ್ತದೆ. ಅದು ಆಹಾರಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಮುಖ್ಯವಾಗಿ ಬರುವಂಥದ್ದು ದೇವಯಾನಿ ಮತ್ತು ಶರ್ಮಿಷ್ಠೆಯ ಜಗಳದ ಸಂದರ್ಭದಲ್ಲಿ. ನೀವೆಲ್ಲ ಪ್ರಾಣಿಗಳನ್ನು ತಿಂತೀರಿ, ನೀವೆಲ್ಲ ನೆತ್ರ ಕುಡಿತೀರಿ ನೀವು ಅಂತ ಇವಳು ಹೇಳಿದ್ರೆ, ಇಲ್ಲ ನೀವು ಒಣಗಿದ ಅನ್ನ ತಿಂತೀರಿ ನೀವು, ಹಾಗೆ ಹೀಗೆ ಇವಳು ಹೇಳುವಂಥದ್ದು. ನಿಮಗೆಲ್ಲ ಒಂದು ಕಡೆ ಮೂಲಭೂತವಾಗಿ ಕ್ರೌರ್ಯ ನಿಮ್ಮಲ್ಲಿದೆ, ನೀವು ಒಳಗೆ ಒತ್ತಿಟ್ಕೊಳ್ತೀರಾ, ನಾವು ನಮ್ಮ ಆಹಾರ ಪದ್ಧತಿ ಮೂಲಕ ಅದನ್ನು ಕಳೆದುಕೊಳ್ತೀವಿ, ಹಾಗಾಗಿ ನಾವು ಸಹಜವಾಗಿರ್ತೀವಿ, ನಿಮ್ಮಲ್ಲೇ ಕ್ರೌರ್ಯ ಹೆಚ್ಚಿರುವಂಥದ್ದು ಅಂತ ಇವಳು ಹೇಳುವಂಥದ್ದು. ಏನೇನೋ ಮಾತುಗಳೆಲ್ಲ ಆಹಾರ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಅದು ಬರುತ್ತೆ. ಈ ಮಹಾಭಾರತ ಅಂದ್ರೆ ಮಹಾಕಾವ್ಯ ಬರೆಯುವುದಕ್ಕಿಂತ ಮುಂಚೆ ಬರೆದದ್ದ ಹನಿಗವಿತೆಗಳನ್ನ, ಚುಟುಕುಗಳನ್ನ ನಂತರ ಬರೆದದ್ದ? ಚುಟುಕುಗಳನ್ನ ನಂತರ ಬರುತ್ತೆ. ಶಿಫ್ಟ್ ಅನ್ನೋದಕ್ಕಿಂತ ಯಾವ ಕಾಲದಲ್ಲೂ ನಾವು ಯಾವ್ದನ್ನ ಬರೀಬಹುದು, ಆದ್ರೆ ಇದೊಂದು ಡೆವಲಪ್ಮೆಂಟ್ ಇದ್ದು ಏನು ಒಂದು ಪ್ರಕಾರದ ಅಲ್ಲಿಂದ ಅದು ಬಿಡುಗಡೆನಾ ಅಂತ, ಒಂದು ಒಟ್ಟಂದದಲ್ಲಿ ಕಟ್ಟುವಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಕಟ್ಟಬೇಕಂತ ಅನಿಸ್ತದ ಆ ತರ? ಇಲ್ಲ, ಚುಟುಕು ಮತ್ತು ಮಹಾಕಾವ್ಯ ಏನು ವಿಭಿನ್ನವಾದ ಪ್ರಕಾರಗಳು ಅಂತ ಏನು ಅಲ್ಲ. ಚುಟುಕಿನಲ್ಲಿ ಒಂದು ಆಶಯ ಇಟ್ಕೊಂಡು ಸಣ್ಣಕ್ಕೆ ಬರೆದು ಬಿಡ್ತೀವಿ ಅಷ್ಟೇ. ಅದು ಮಹಾಕಾವ್ಯ ಬರೆಯುವಾಗ ಅದನ್ನ ಲಂಬಿಸ್ತಾ ಹೋಗ್ತೀವಿ, ಅದಕ್ಕೆ ಒಂದೊಂದೊಂದು ಸಂಪರ್ಕ ಇದ್ದ ಹಾಗೆ ಬರೀತಾ ಹೋಗ್ತೀವಿ. ಒಳ್ಳೆ ಚುಟುಕು ಬರೆಯಬಲ್ಲವರು, ಒಳ್ಳೆ ಮುಕ್ತಕಗಳನ್ನು ಬರೆಯಬಲ್ಲವರು ಒಳ್ಳೆ ಮಹಾಕಾವ್ಯ ಕೂಡ ಬರೆಯಬಲ್ಲರು. ಮಹಾಕಾವ್ಯ ಬರೆದ ಮೇಲೆ ಯಾರೋ ಚುಟುಕು ಬರೆಯೋದಕ್ಕೆ ಹೋಗಲ್ಲ ಸಾಮಾನ್ಯವಾಗಿ. ಆದ್ರೆ ಅದು ಆ ಚುಟುಕಿನಲ್ಲಿರುವಂತಹ ವಿಶೇಷ ಏನು, ಒಂದು ಮಿಂಚು ಹೊಳೆದಂಗೆ ಒಂದು ಕ್ಷಣ ಅದು ಸಣ್ಣ ಸಾಲುಗಳಲ್ಲಿ ತುಂಬಾ ಮುಖ್ಯವಾದಂಥ ವಿಷಯವನ್ನ ಪ್ರಸ್ತುತಪಡಿಸ್ತವೆ ಅಂತ. ಅದು ಒಂದು ಚುರುಕಾಗಿರುವಂಥ ರೀತಿಯಲ್ಲಿ ಇರುವಂಥದ್ದು. ಹೀಗಾಗಿ ನಮ್ಮ ಬರವಣಿಗೆಯನ್ನ ನಾವು ಬರವಣಿಗೆ ಶೈಲಿಯನ್ನ ವೃದ್ಧಿಪಡಿಸೋದಕ್ಕೆ ಚುಟುಕಲ್ಲಿ ಬರೆಯುವಂಥದ್ದು ಬಹಳ ಒಳ್ಳೆಯದು.
ಆದ್ರೆ ಚುಟುಕುಗಳು ಕೂಡ ಒಳ್ಳೆ ಚುಟುಕುಗಳು ಅಂತ ಅನಿಸ್ಕೊಳ್ಳೋದು ಕಷ್ಟ ಇದೆ. ಸುಮ್ಮನೆ 4 ಸಲ ಬರೆದ್ರೆ ಚುಟುಕು ಆಗ್ಲಾರ್ದು. ಕೆಲವು ಚುಟುಕುಗಳು ಮಾತ್ರ ಬಹಳ ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡ್ತವೆ. ಶೈಲಿಯ ದೃಷ್ಟಿಯಿಂದ ಅಥವಾ ಪ್ರಕಾರ ದೃಷ್ಟಿಯಿಂದ ಇದರ ನಂತರ ಇದು ಅಂತ ನಾವೇನು ತೀರ್ಮಾನ ಮಾಡ್ಕೊಳ್ಬೇಕಾಗಿಲ್ಲ. ಯಾವ ಸಮಯದಲ್ಲಿ ಯಾವುದನ್ನು ಕೂಡ ಬರೆಯಬಹುದು. ಬಟ್ ನಿಮ್ಮ ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕಂತಂದ್ರೆ, ಈ ಪೌರಾಣಿಕ ಪಾತ್ರಗಳು, ಅಲ್ಲಿನ ಕಥೆಗಳು, ಅದರ ವಸ್ತು, ಅದರ ನಿರ್ವಹಣೆ, ಅದರ ಆಲೋಚನಾ ಕ್ರಮ, ಅದನ್ನು ಬೆಳೆಸುವುದು, ಇದರಲ್ಲಿ ನಿಮ್ಮ ಪುರಾಣದ ಓದು, ನಿಮ್ಮ ಯಕ್ಷಗಾನದ ಅನುಭವ ಯಾವುದನ್ನು ಎಷ್ಟೆಷ್ಟು ಅಂತ ಹೇಳ್ಬೋದಾ? ಯಕ್ಷಗಾನಕ್ಕೆ ಯಕ್ಷಗಾನದ ಪ್ರಭಾವ ಏನಿದೆ ಅದು ಸಾಕಷ್ಟಿದೆ ನನ್ನ ಮೇಲೆ. ಯಕ್ಷಗಾನಗಳು ಮೂಲತಃ ಪುರಾಣ ಕಥೆಗಳನ್ನೇ ಪ್ರಚುರಪಡಿಸಲಿಕ್ಕೆ ಇದ್ದಂಥ ಮಾರ್ಗಗಳು ಕೂಡ ಆಗಿದ್ವು. ಒಂದು ಕಲಾ ಪ್ರಕಾರವನ್ನು ಪುರಾಣ ಕಥೆಯನ್ನು ಹೇಳೋದಕ್ಕೋಸ್ಕರ ಉಪಯೋಗಿಸ್ಕೊಟ್ಟಿದ್ದು. ಅದರಲ್ಲಿ ಉಪಕಥೆಗಳು ತುಂಬಾ ಬರ್ತಿದ್ವು. ಆಮೇಲೆ ತಾಳಮದ್ದಳೆ ಅಂತ ಒಂದು ಪ್ರಕಾರ ಇದೆ. ತಾಳಮದ್ದಳೆಯಲ್ಲಿ ಮಾತೆ ಪ್ರಧಾನವಾಗಿರುವಂಥದ್ದು. ತಾಳಮದ್ದಳೆಯಲ್ಲಿ ಅರ್ಥ ಹೇಳೋರು ಎಲ್ಲೆಲ್ಲಿಯೋ ಉಪಕಥೆಗಳನ್ನೆಲ್ಲ ಹುಡುಕಿ ತಂದು ಹೇಳ್ತಾರೆ. ಸಾಕಷ್ಟು ಓದ್ತಾರೆ ಅವರು. ಬೇರೆ ಬೇರೆ ನಮ್ಮ ಮಹಾಕಾವ್ಯಗಳು, ನಮ್ಮ ಪಂಪನ ಭಾರತವನ್ನಾಗ್ಲಿ, ರನ್ನನ ಗದಾಯುದ್ಧವನ್ನಾಗಿ ಇವನ್ನೆಲ್ಲ ಓದಿರ್ತಾರೆ ಅವರು. ಆ ಸಾಲಗಳನ್ನು ಹಾಗೆ ಹಾಗೆ ಉಲ್ಲೇಖಿಸ್ತಾರೆ. ಒಳ್ಳೆಯ ಮಾತುಗಾರರು ತಾಳಮದ್ದಳೆ ಅರ್ಥಧಾರಿಗಳು. ಅವನ್ನು ಕೂಡ ನನ್ನ ತಂದೆ ಕೂಡ ತಾಳಮದ್ದಳೆ ಅರ್ಥಧಾರಿಗಳಾಗಿದ್ರು. ಉಪಕಥೆಗಳು ಅವರಿಗೆ ಸಾಕಷ್ಟು ಸಿಗ್ತವೆ. ಹಾಗಾಗಿ ಈ ಉಪಕಥೆಗಳನ್ನೆಲ್ಲ ನಾನು ಬಹುತೇಕ ನನ್ನ ಯಕ್ಷಗಾನದ ಮತ್ತು ತಾಳಮದ್ದಳೆಯ ಪ್ರಪಂಚ ಏನಿದೆ ಅದರಿಂದ ತಗೊಂಡಿದ್ದೀನಿ. ಉಳಿದದ್ದು ಪುರಾಣದ ಮೂಲ ಕಥೆಗಳೇನಿವೆ ಅವನ್ನೆಲ್ಲ ಬೇರೆ ಬೇರೆ ಪುರಾಣಗಳ ಓದಿನ ಮೂಲಕ ತಗೊಂಡಿದ್ದೀನಿ. ಈಗ ನೀವು ಇಷ್ಟೊತ್ತು ನಾವು ಮಾತಾಡೋದು ನಿಮ್ಮ ಕಾವ್ಯಯಾನದ ಬಗ್ಗೆ, ಕವಿತೆಯ ರಚನೆ. ಇದನ್ನು ಗದ್ಯದ ಕಡೆಗೆ ಹೊರಳಿದ ಅನಿವಾರ್ಯತೆ ಏನಿತ್ತು ಅಥವಾ ಆಯ್ಕೆನಾ? ಅದು ಅನಿವಾರ್ಯತೆ ಏನೂ ಇರಲಿಲ್ಲ, ಆಯ್ಕೆನೆ. ಜೊತೆಗೆ ಬರಿತಾ ಇದ್ದೀನಿ. ನಾನು ಮೊದಲು ಬರೆದಿದ್ದು ಕವಿತೆ. ಎಲ್ಲಾ ಸಾಹಿತಿಗಳು ಕೂಡ ಶುರು ಮಾಡೋದೇ ಕಾವ್ಯದ ಮೂಲಕ ಅಂತ ಅಂದ್ಕೊಳ್ತೀನಿ. ಕವಿತೆಯ ಮೂಲಕನೇ ಬರೆಯಕ್ಕೆ ಶುರು ಮಾಡ್ತಾರೆ. ಆಮೇಲೆ ಗದ್ಯ ಬರೆಯೋದಕ್ಕೆ ಹೊರಡ್ತಾರೆ. ಅದೇ ಅಪರೂಪಕ್ಕೆ ಅಂತ ಕೆಲವರು ಗದ್ಯ ಶುರು ಮಾಡಿಬಿಟ್ಟು ಆಮೇಲೆ ಕವಿತೆಯ ಕಡೆ ಹೊರಳುವಂಥದ್ದು ಇದೆ. ನಾನು ಎಲ್ಲರ ಹಾಗೆ ಕವಿತೆಯಿಂದಲೇ ಶುರು ಮಾಡಿದವಳು. ಲೇಖನಗಳನ್ನು ಬರೆದೆ. ಆ ಲೇಖನಗಳನ್ನು ಬರೆದಾಗ ತುಂಬಾ ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಲೇಖನಗಳನ್ನೇ ಬರೀತಾ ಹೋಗಿದ್ದೀನಿ. ಯಾಕಂದ್ರೆ ಅದು ನನಗೆ ತುಂಬಾ ಹತ್ತಿರವಾದದ್ದು ಅಂತ ಅನಿಸಿರೋದ್ರಿಂದ. ಅದು ಅನಿವಾರ್ಯತೆ ಏನೂ ಅಲ್ಲ, ನನ್ನ ಆಯ್ಕೆ ಆಗಿತ್ತು. ಕಾವ್ಯದಲ್ಲಿ ಹೇಳುವಂಥದ್ದು ಬೇರೆ ಆಗುತ್ತೆ. ರೂಪಕಗಳ ಮೂಲಕ, ಉಪಮೆಗಳ ಮೂಲಕ ಹೇಳಿ ಅವರಿಗೆ ಆ ಸಾಲುಗಳ ನಡುವೆ ಒಂದು ಓದೋದಕ್ಕೆ ಅವಕಾಶ ಕೊಡುವ ಹಾಗೆ ಬರೆಯುವಂಥದ್ದು. ಲೇಖನ ಬರೆಯುವಾಗ ನೇರವಾಗಿ ಹೇಳುವಂಥದ್ದು ಇರುತ್ತೆ, ವಿಷಯ ಪ್ರಸ್ತಾಪನೆ ಮಾಡುವಂಥದ್ದು ಇರ್ತದೆ, ಮಂಡನೆ ಮಾಡುವಂಥದ್ದು ಇರ್ತದೆ. ಲೇಖನಗಳ ಸ್ವರೂಪ ಬೇರೆ ಇರುತ್ತೆ, ಕಾವ್ಯದ ಸ್ವರೂಪ ಬೇರೆ ಇರ್ತದೆ. ಕೆಲವು ವಿಷಯಗಳನ್ನ ನಾವು ಲೇಖನದ ಮೂಲಕನೇ ಹೇಳಬೇಕು. ತುಂಬಾ ಮುಖ್ಯವಾಗಿ ವಿಚಾರಗಳನ್ನು ಹೇಳೋದಕ್ಕೆ ನಾವು ಗದ್ಯವನ್ನು ಬಳಸೋದು ತುಂಬಾ ಉತ್ತಮ. ವಿಚಾರವನ್ನು ಪದ್ಯದಲ್ಲಿ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಿಚಾರದಲ್ಲಿ ಭಾವನಾತ್ಮಕತೆಯ ಅಂಶಗಳು ಇದ್ದಾಗ ಕಾವ್ಯ ಸೂಕ್ತ. ಕಾವ್ಯದಲ್ಲಿ ವಿಚಾರ ತರೋದು ಸವಾಲು. ಆಮೇಲೆ ನಮ್ಮ ಗದ್ಯದಲ್ಲಿ ಭಾವನಾತ್ಮಕದ ವಿಷಯಗಳನ್ನು ಬರಿತಾ ಹೋದ್ರೂ ಏನು ಪ್ರಯೋಜನಕ್ಕಿಲ್ಲ. ವಿಚಾರ ಸಾಹಿತ್ಯಕ್ಕೆ ಗದ್ಯ ಬಹಳ ಸೂಕ್ತವಾದದ್ದು. ಅದರಿಂದ ನನಗೆ ಯಾವತ್ತು ವಿಚಾರವನ್ನು ಹೇಳಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ನಾನು ಲೇಖನದ ಸ್ವರೂಪದಲ್ಲೇ ಬರಿತಾ ಹೋಗಿದ್ದೇನೆ. ಬಟ್ ಈಗ ಅಲ್ಲಿ ಲೇಖನ ಅನ್ನೋದು ಒಂದು, ನೀವು ಹೇಳಿದಾಗ ಒಂದು ಸೃಜನೇತರವಾದ ಒಂದು ಪ್ರಕ್ರಿಯೆಯಲ್ಲಿ ಇರುವಂತಹದ್ದು. ಕವಿತೆ ಅನ್ನೋದು ಸೃಜನಶೀಲವಾದ. ಇಲ್ಲಿ ಸೃಜನಶೀಲವಾದ ಬರಿಬೇಕಂತ ಅನ್ಸ್ಲಿಲ್ವಾ ಗದ್ಯದಲ್ಲಿ? ಲೇಖನದಲ್ಲೂ ಅಲ್ಲ, ಬರ್ದಿದ್ದೀನಿ. ಕಥೆಗಳನ್ನು ಬರ್ದಿದ್ದೀನಿ. ಅಂದ್ರೆ ನಾವು ಸೃಜನೇತರ ಅಂತ ಗುರುತಿಸಿದಾಗ ವಾಸ್ತವವಾಗಿ ಸೃಜನಶೀಲತೆ ಇಲ್ಲದೆ ಲೇಖನವನ್ನು ಬರೀಲಾರ ಒಬ್ಬ. ಅದ್ ನಿಜ. ಕ್ರಿಯೇಟಿವ್ ಏನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೆಚ್ಚು ಸೃಜನಶೀಲತೆಗೆ ಒತ್ತು ಇದರಲ್ಲಿ ಬರುತ್ತೆ. ಕಾಲ್ಪನಿಕ ಅನ್ನೋದು ಒಂದು ಎಲಿಮೆಂಟ್ ಇರ್ತದೆ ಅನ್ನೋದು ಬಿಟ್ರೆ ಹೌದು, ಅವಷ್ಟೇ ವ್ಯತ್ಯಾಸ ಆಗುದು. ಫಿಕ್ಷನ್ ಅಂತ ಹೇಳುವಂಥದ್ದು. ಕಥೆಗಳನ್ನು ಬರ್ದಿದ್ದೀನಿ ನಾನು. ನನ್ನ ಮೊದಲನೇ ಕತೆ 1992ರಲ್ಲಿ ಪ್ರಕಟ ಆಯ್ತು. 1992ರಲ್ಲಿ ಕಥೆಗಳನ್ನು ಬರ್ದಿದ್ದು ಕಡಿಮೆ. ನನ್ನ ಒಂದು ಸಂಕಲನ ಆಯರೆ ಕೊನೆಯ ಮಾವು ಅಂತ ಅಂದ್ಕೊಂಡು ಒಂದು ಸಂಕಲನ, ಅದರಲ್ಲಿ 10 ಕಥೆಗಳಿವೆ. ಅದು ಬಹಳ ತಡವಾಗಿ ಪ್ರಕಟ ಆಯಿತು. ವಾಸ್ತವವಾಗಿ ನಾನು ಕತೆ ಬರೆದಿರುವಂಥ ಮೊದಲು ಬರಿತಾ ಇದ್ದಂಥ ಸಮಯ ನೋಡಿದ್ರೆ ಇಷ್ಟೊತ್ತಿಗೆ ನಾನು ಒಂದು 10 ಕಥಾ ಸಂಕಲನಗಳಾದರೂ ಬರಿಬೇಕಾಗಿತ್ತು. ಬರ್ದಿಲ್ಲ. ಒಂದೇ ಒಂದು ಕಥಾ ಸಂಕಲನ ಬಂದಿದೆ ನಾನು. ಈಗ ನೀವು ನಿಮ್ಮ ಪ್ರಕಾರ ಭಾರತೀಯ ಸ್ತ್ರೀವಾದ ಅಂದ್ರೆ ಏನು? ಅಂಥದ್ದೊಂದು ಸ್ತ್ರೀವಾದ ಇದೆಯಾ? ಇದು ತುಂಬಾ ಈ ಪ್ರಶ್ನೆ ಬಹಳ ಸರಳವಾಗಿ ಉತ್ತರಿಸುವಂಥದ್ದಲ್ಲ. ಭಾರತೀಯ ಸ್ತ್ರೀವಾದ ಅಂತ ನಾವೊಂದು ವರ್ಗೀಕರಣ ಮಾಡ್ಕೊಳ್ಬೋದು. ಸ್ತ್ರೀವಾದ ಅಂತಂದ್ರೆ ಸರಳವಾದ ವ್ಯಾಖ್ಯಾನ ಮಹಿಳೆಯರ ಶೋಷಣೆ ಮತ್ತು ಮಹಿಳೆಯರ ಬಹಿಷ್ಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನಿಸುವಂಥದ್ದು.
ತುಂಬಾ ಸರಳವಾಗಿ ಒಂದು ವಾಕ್ಯದಲ್ಲಿ ಹೇಳುವಾಗಿದ್ರೆ ಪ್ರಶ್ನಿಸುವಂತಹ ಒಂದು ವಿಧಾನನೋ, ಒಂದು ಘಟಕನೋ, ಒಂದು ಮಾಧ್ಯಮನೋ, ಒಂದು ಮಾರ್ಗನೋ ಅಂತ ಭಾವಿಸ್ಕೊಳ್ಬೋದು ಬೇರೆ ಬೇರೆ ರೀತಿಯಲ್ಲಿ. ನಾವು ಸ್ತ್ರೀವಾದ ಅಂತ ಹೇಳಿದಾಗ ಮೊದಲು ತೆಗೆದುಕೊಳ್ಳೋದೇ ವಿಶ್ವಮಟ್ಟದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು, ವಿಶ್ವಮಟ್ಟದಲ್ಲಿ ಆಗಿರುವಂತಹ ಚಳವಳಿಗಳನ್ನು, ಮತ್ತು ಸೈದ್ಧಾಂತಿಕವಾಗಿಯೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದ ಆಲೋಚನೆಗಳನ್ನೇ ಮೂಲವಾಗಿ ಇಟ್ಟುಕೊಂಡೇ ಮಾತಾಡ್ತೀವಿ. ನಮ್ಮಲ್ಲಿ ಸ್ತ್ರೀವಾದ ಅಂತ ಹೇಳದೇ ಇದ್ದಾಗಲೂ ಕೂಡ, ಆ ಪದವನ್ನು ಬಳಸದೇ ಇದ್ದಾಗಲೂ ಕೂಡ, ಮಹಿಳೆಯರ ಒಂದು ಆತ್ಮಾಭಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಂತಹ ಮಾದರಿಯಾಗಿರುವಂತಹ ಹಲವರ ಉದಾಹರಣೆಗಳು ನಮ್ಮಲ್ಲೂ ಸಿಗುತ್ತವೆ. ಆದ್ರೆ ಒಟ್ಟಾರೆಯಾಗಿ ಎಲ್ಲ ಮಹಿಳೆಯರಿಗೂ ಶಿಕ್ಷಣ ಸಿಗ್ಬೇಕು, ಎಲ್ಲ ಮಹಿಳೆಯರಿಗೂ ಉದ್ಯೋಗ ಸಿಗ್ಬೇಕು, ಅಥವಾ ಎಲ್ಲ ಮಹಿಳೆಯರಿಗೂ ಸಮಾನತೆ ಅನ್ನೋದು ಸಿಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ವಿದೇಶದ ಸ್ತ್ರೀವಾದವನ್ನ ಹೆಚ್ಚು ಗಟ್ಟಿಯಾಗಿ ಆತ್ಕೊಳ್ತೀವಿ. ಮಹಿಳೆಯ ಸ್ವಾಯತ್ತತೆಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾದರಿಗಳು, ಅದನ್ನ ನಾವು ಸ್ತ್ರೀವಾದಕ್ಕೆ ಸಂಬಂಧಪಟ್ಟ ಮಾದರಿಗಳು ಅಂತ ಎಂದೂ ಅಂದ್ಕೊಂಡಿಲ್ಲ, ಅಥವಾ ಚರ್ಚಿತ ಆ ವಿಷಯದಲ್ಲಿ ಚರ್ಚೆನೂ ನಾವು ಮಾಡಿಲ್ಲ. ಎರಡು ಮಾದರಿಗಳು, ಒಂದು ಮೀರಾಬಾಯಿದ್ದು, ಒಂದು ಅಕ್ಕ ಮಹಾದೇವಿದ್ದು, ಎರಡು ಕೂಡ ಭಕ್ತಿ ಪರಂಪರೆಗೆ ಸಂಬಂಧಪಟ್ಟದ್ದು. ಇವನು ಭಾರತೀಯ ಸ್ತ್ರೀವಾದ ಅಂತ ಹೇಳ್ಬೇಕೋ ಬೇಡೋ ಅಂತ ನೀವು ಭಾರತೀಯ ಸ್ತ್ರೀವಾದ ಅನ್ನುವಂಥ ಪದವನ್ನು ಉಪಯೋಗಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮೀರಾಬಾಯಿ ತನ್ನ ಕೌಟುಂಬಿಕ ಬದ್ಧತೆ, ಕೌಟುಂಬಿಕ ಹೊಣೆಗಾರಿಕೆಯನ್ನ ಬಿಟ್ಟು ನಿರಾಕರಿಸಿ ಇಬ್ರು ಕೂಡ ನಿರಾಕರಿಸಿದಂತ ಮಹಿಳೆ. ಆಕೆ ರಚನೆಗಳನ್ನಾದ್ರೂ ನೋಡಿ, ವಿಷಕ ಪ್ಯಾಲ ರಾಣಾಜಿ ಭೇಜ ಪೀವತ್ ಮೀರಾ ಹಾಸಿರೆ, ಆಮೇಲೆ ಆ ಕಥೆಗಳು ಹೇಳ್ತವೆ. ರಾಣಾಜಿ ಒಂದ್ಸಲ ಹಾವನ್ನು ಕಳಿಸ್ದ, ಅದು ಬುಟ್ಟಿ ತೆರೆದ ತಕ್ಷಣ ಹೂವಾಯ್ತು. ಇವೆಲ್ಲ ರೂಪಕಗಳು ಮಾತ್ರ. ಅಂದ್ರೆ ಕೌಟುಂಬಿಕವಾಗಿರುವಂತ, ಅವಳೇ ಹೇಳ್ಕೊಳ್ಳುವಂಥದ್ದು, ಕೌಟುಂಬಿಕವಾಗಿರುವಂತಹ ಒಂದು ವಿಷಯುಕ್ತವಾದಂತ ಬದುಕನ್ನು ಬಿಟ್ಟು ನಾನು ನಂದೇ ಆದ ಬದುಕನ್ನು ರೂಪಿಸ್ಕೊಂಡೆ ಅಂತ ಅನ್ನುವಂಥದ್ದು. ಆ ಕಾಲ್ಪನಿಕ ವ್ಯಕ್ತಿ, ಆಕೆ ಪ್ರೀತಿಸುವಂತಹ ಕಾಲ್ಪನಿಕ ವ್ಯಕ್ತಿ ಯಾರಿರ್ತಾರೆ, ಆತ ಯಾವುದೇ ರೀತಿಯಲ್ಲೂ ಈಕೆ ಮೇಲೆ ನಿರ್ಣಯಗಳನ್ನು ಹೇರ್ಲಾರ, ಈಕೆಗೆ ಯಾವುದೇ ನಿರ್ಬಂಧಗಳನ್ನು ಹಾಕ್ಲಾರ, ಈಕೆಯ ಸುಖ ಸಂತೋಷಗಳು, ದುಃಖ ದುಮ್ಮಾನಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ನಿರಾಕಾರನಾದ ವ್ಯಕ್ತಿ ಬೇಕು ಅನ್ನುವಂಥದ್ದು. ಅಕ್ಕ ಮಹಾದೇವಿದ್ದು ಪ್ರಾಯಶಃ ಅಕ್ಕ ಮಹಾದೇವಿಯ ಕಾಲ್ಪನಿಕ ವ್ಯಕ್ತಿ ಚನ್ನಮಲ್ಲಿಕಾರ್ಜುನ. ಹಾಗೆ ಕಾಲ್ಪನಿಕ ವ್ಯಕ್ತಿಯಲ್ಲಿ ಈಗ ಮೀರಾ ಕೃಷ್ಣನ ಪದದಾಸಿ ಆಗುವುದನ್ನು ಹೇಳ್ತಾಳೆ ಅನ್ನೋ ಮಾತ್ರಕ್ಕೆ ಆಕೆ ಕೌಟುಂಬಿಕ ವ್ಯವಸ್ಥೆ ನಿರಾಕರಿಸೋದಕ್ಕೊಂದು ಮಾರ್ಗ ಕಂಡುಕೊಂಡ್ಲು ಅನ್ನೋದನ್ನ ನಾವು ಅಲ್ಲಗಳಿಲಿಕ್ಕಾಗುದಿಲ್ಲ. ಅಕ್ಕ ಮಹಾದೇವಿ ಕೂಡ ಚನ್ನಮಲ್ಲಿಕಾರ್ಜುನಂತ ಒಂದು ಕಾಲ್ಪನಿಕ ವ್ಯಕ್ತಿಯ ಹಿನ್ನೆಲೆಯಲ್ಲಿ ತನ್ನ ಕೌಟುಂಬಿಕವಾದಂತ ಸಮಾಜ ಆಕೆಗೆ ಸೂಚಿಸಿದಂತಹ ಮಾರ್ಗವನ್ನು ಬಿಟ್ಟು ನಿರಾಕರಿಸಿ ಬಂದ್ಲು ಅನ್ನುವಂಥದ್ದನ್ನ, ಅದನ್ನ ನಾವು ಅದು ಪ್ರತಿಭಟನೆಯ ವಿಧಾನ ಅಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಹಳ ದೊಡ್ಡ ಪ್ರತಿಭಟನೆನೇ ಅದು. ಆಕೆಗೊಂದು ಮಾರ್ಗ ಸಿಕ್ಕಿರ್ಬೋದು, ನೇರವಾಗಿ ಹೇಳೋಕೆ ಅವಕಾಶ ಆಗಿರ್ಲಿಕ್ಕಿಲ್ಲ. ಆದ್ರಿಂದ ನಮಗೆ 12ನೇ ಶತಮಾನದಿಂದಲೂ ಆರಂಭಿಸಿ ಈ ಪ್ರಶ್ನೆಗಳು ನಮ್ಮಲ್ಲಿ ಇವೆ, ಸ್ತ್ರೀವಾದದ ಪ್ರಶ್ನೆಗಳು. ಇದು ನಾವು ಭಾರತೀಯ ಸ್ತ್ರೀವಾದ ಅಂತ ಹೇಳುವಾಗ ಇವನ್ನೆಲ್ಲವನ್ನು ಚರ್ಚೆ ಮಾಡ್ಬೇಕಾಗ್ತದೆ ಅಂತ ಅಂತೀನಿ ನಾನು. ಅಕ್ಕ ಮಹಾದೇವಿ ಒಂದು ವಚನ ಹೇಳ್ತೀನಿ, ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಈ ಮನದ ಸೂತಕ ಹಿಂಗಿದಡೆ ತನವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಅಂತ ಅನ್ನುವಂಥ ಪ್ರಶ್ನೆ. ಇದು ನನಗೆ ನಮ್ಮ ಆಧುನಿಕ ಕಾಲದ ಸಿಮೋನ್ ದ ಬೋವಾ ಹೇಳುವಂತ ಒಂದು ಮಾತೇನಿದೆಲ್ಲ, ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅನ್ನುವಂಥದ್ದು, ಅದಕ್ಕೆ ಸರಿಯಾಗಿರುವಂತಹ ಮಾತು, ಅದಕ್ಕಿಂತಲೂ ಹೆಚ್ಚಿನ ಮಾತು ಅಂತ ಅನಿಸ್ತದೆ. ಯಾಕಂದ್ರೆ ಸಿಮೋನ್ ದ ಬೋವಾ ಹೇಳಿದ್ದು ಅಷ್ಟೇ, ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅಂತ. ಆಕೆ ಅದನ್ನು ಮುಂದುವರಿಸಲಿ ಹೇಳಲಿಲ್ಲ. ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ಮ್ಯಾನ್ ಅನ್ನೋ ಮಾತನ್ನು ಹೇಳಲಿಲ್ಲ. ಆಕೆ ಅಸ್ತಿತ್ವದಿಂದ ಪ್ರಭಾವಿತಳಾದವಳು. ಆದ್ರೆ ಅಕ್ಕ ಮಹಾದೇವಿ ಅದನ್ನು ಹೇಳ್ತಾಳೆ, ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ. ತುಂಬಾ ಸ್ಪಷ್ಟವಾಗಿರುವಂತದ್ದು ಜೆಂಡರ್ ಮತ್ತು ಆ ಬಯಾಲಜಿಕಲ್ ಡಿಫರೆನ್ಸ್ ನ ತುಂಬಾ ಸ್ಪಷ್ಟವಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಹೆಣ್ಣು ಹೆಣ್ಣಾದಡೆ ಅನ್ನುವಂಥದ್ದು ಏನಿದೆ ಅಂತಂದ್ರೆ, ಜೈವಿಕ ಹೆಣ್ಣು ಸಾಮಾಜಿಕ ಹೆಣ್ಣು, ಅದು ನೇರವಾದ ಅರ್ಥ, ಅದು ತುಂಬಾ ಸ್ಪಷ್ಟವಾದ ಅರ್ಥ. ಅದು ಜೈವಿಕ ಹೆಣ್ಣು ಸಾಮಾಜಿಕವಾದ ಹೆಣ್ಣಾದ್ರೆ ಗಂಡಿನ ಸೂತಕ ಆಕೆಗೆ, ಜೈವಿಕ ಗಂಡು ಅದನ್ನು ಹೇಳ್ತಾಳೆ ಆಕೆ, ಅರ್ಧ ಹೇಳಿ ಮುಂದುವರ್ಸಲ್ಲ. ಜೈವಿಕ ಗಂಡು ಸಾಮಾಜಿಕವಾದ ಗಂಡಾದ್ರೆ ಅವನಿಗೆ ಹೆಣ್ಣಿನ ಸೂತಕ. ಈ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ. ಇದನ್ನ ಹೊರತುಪಡಿಸಿ ನೀನು ಆತ್ಮ ಅನ್ನೋದು ವ್ಯಕ್ತಿತ್ವ ಅಂತ ತಿಳ್ಕೊಳ್ಳೋಣ ನಾವು. ಆತ್ಮ ಅನ್ನೋ ಪದ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಆತ್ಮ ಅಂತ, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳುವಾಗ, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ, ಆ ಒಳಗೆ ಸುಳಿವ ವ್ಯಕ್ತಿತ್ವ, ಒಳಗಿರುವ ವ್ಯಕ್ತಿತ್ವ ಹಾಗೆ ನೋಡ್ಕೊಳ್ಬೇಕು ನಾವು.
ಆ ಚೈತನ್ಯ ಅನ್ನುವಂಥದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ. ಯಾವ ಕಾಲದಲ್ಲಿ ಹೇಳಿದ್ರು? 12ನೇ ಶತಮಾನದಲ್ಲಿ ಹೇಳಿದ್ರು. ನಮಗೆ ಭಾರತೀಯ ಸ್ತ್ರೀವಾದ ಅನ್ನುವಂಥದ್ದು ಇದೆಯಾ ಅಂತಂದ್ರೆ, ಸ್ತ್ರೀವಾದ ಅಂತ ನಾವು ಆ ಪದ ಬಳಸಿ ಉಪಯೋಗಿಸ್ಲಿಲ್ಲ ಅಷ್ಟೇ, ಹೊರತುಪಡಿಸಿದ್ರೆ ಆಲೋಚನೆಗಳು ಸಾಕಷ್ಟು ನಮ್ಮಲ್ಲಿದ್ವು. ಆದ್ರೆ ನಮಗೆ ಆಧುನಿಕ ಶಿಕ್ಷಣ ಬರೋ ಹೊತ್ತಿಗೆ ಇವೆಲ್ಲವೂ ಚರ್ಚೆ ಆಗ್ತಾ ಹೋದ್ವು. ನಮಗೆ ಬ್ರಿಟಿಷ್ ಕಾಲದಲ್ಲಿ ತುಂಬಾ ಮುಖ್ಯವಾಗಿ, ಬ್ರಿಟಿಷರ ಆಳಿತ ಕಾಲದಲ್ಲಿ ಹೆಣ್ಮಕ್ಳಿಗೆ ಅದು ಅವರಿಗೂ ಒಂದು ಐತಿಹಾಸಿಕವಾಗಿ ಕಟ್ಟಿಕೊಡುವಂತ ಒಂದು ಜರೂರತ್ತು ಕೊಲೋನಿಯಲ್ ಇದರಲ್ಲಿ ಇತ್ತು. ವಸಾಹತು ಶಾಹಿನಲ್ಲಿ ಅವರಿಗೆ ನಾವೇ ನಿಜವಾದ ಆಡಳಿತಗಾರರು, ನಮ್ಮಿಂದಲೇ ಇಡೀ ಸಮಾಜ ಮುಂದುವರಿತಾ ಇದೆ. ಈ ವ್ಯವಸ್ಥೆಯಲ್ಲಿ ಹಿಂದೆ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಇರಲಿಲ್ಲ. ಈ ವ್ಯವಸ್ಥೆಯಲ್ಲಿ ಜಾತೀಯತೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ, ಅದು ಮುಂದುವರಿಕೆ. ಮತ್ತು ಅದನ್ನು ತುಂಬಾ ಹೆಚ್ಚು ಹೆಚ್ಚು ಒತ್ತಿ ಹೇಳುವಂತ ಅನಿವಾರ್ಯತೆ ಬ್ರಿಟಿಷ್ ಆಡಳಿತಶಾಹಿಗೆ ಇತ್ತು. ಆದ್ರಿಂದ ಅದು ಇನ್ನಷ್ಟು ಆ ವ್ಯತ್ಯಾಸ ಏನಿದೆ ಅದು ಇನ್ನಷ್ಟು ಬೆಳೀತಾ ಹೋಯ್ತು. ಅವರು ಪ್ರಸ್ತುತ ಪಡಿಸೋದು ಅದರ ಹಿನ್ನೆಲೆಯಲ್ಲಿ ನಮಗೆ ಅಲ್ಲಿಯ ಆಲೋಚನೆಗಳನ್ನೇ ತಗೊಂಡು ನಾವು ಬರೆಯುವಂಥದ್ದು ಆಯ್ತು. ಇತಿಹಾಸ ಅವ್ರು ಕಟ್ಟಿರುವಂತ ಇತಿಹಾಸ, ಆ ಕೊಲೋನಿಯಲ್ ಇತಿಹಾಸ ಏನಿದೆ ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಹೋದ್ವಿ. ಈಗ ಕೊಲೋನಿಯಲ್ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ವಿಷಯನ ಹೇಳ್ತೀನಿ ನಾನು. ರಾಧಿಕಾ ಸಾಂತ್ವನಂ ಅನ್ನುವಂತ ಒಂದು ಕೃತಿ 17ನೇ ಶತಮಾನದಲ್ಲಿ, ಅದು ತುಂಬಾ ಜನ ಸ್ತ್ರೀವಾದಿಗಳು ಅದ್ರ ಬಗ್ಗೆ ಬರ್ದಿದ್ದಾರೆ. ತುಂಬಾ ಜನ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸುಜಿತಾ ಅವರು ಅಂಡ್ ಲಲಿತಾ ಅವರು ಮೊದಲು ಅದ್ರ ಬಗ್ಗೆ ಚರ್ಚೆ ಮಾಡಿದವರು. ರಾಧಿಕಾ ಸಾಂತ್ವನಂ ಅನ್ನುವಂತ ಕೃತಿಯನ್ನು ಬರೆದ ಹೆಣ್ಣು ಮಗಳು ಮುದ್ದುಪಳನಿ ಅಂತ ಹೇಳಿ. ಆಕೆ ಆಸ್ಥಾನದಲ್ಲಿ ಇದ್ದವಳು, ಅಂದ್ರೆ ಈ ಗಣಿಕೆ ಅಂತ ಹೇಳ್ತೀವಿ ಅದೇ ತರ ರಾಜನ ಆಸ್ಥಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದ್ದವಳು. ಆ ಕೃತಿ ಬರೆದು 17ನೇ ಶತಮಾನದ ಕೃತಿ. ಅದು ಎಷ್ಟು ಕಾಲ ಅದು ಹಾಗೆ ಓಡಾಡ್ತೋ ಗೊತ್ತಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಅದಕ್ಕೆ ಬ್ಯಾನ್ ಆಗುತ್ತೆ. ಬ್ಯಾನ್ ಆಗುತ್ತೆ ಹೇಗೆ ಅಂತಂದ್ರೆ, ನಮ್ಮ ಬೆಂಗಳೂರು ನಾಗರತ್ನಮ್ಮ ಅವರು ಆ ಕೃತಿಯನ್ನ ರೀಪ್ರಿಂಟ್ ಮಾಡ್ತಾರೆ. ರೀಪ್ರಿಂಟ್ ಮಾಡಿದ್ರೆ ಆಗ ಶುರು ಆಗುತ್ತೆ, ಇದರಲ್ಲಿ ಅಶ್ಲೀಲತೆ ಇದೆ, ಶೃಂಗಾರ ರಸದ ನೆಪದಲ್ಲಿ ಈಕೆ ಏನೇನೋ ಬರೀತಾ ಹೋಗಿದ್ದಾಳೆ, ಇದನ್ನ ಬ್ಯಾನ್ ಮಾಡ್ಬೇಕು. ಬ್ಯಾನ್ ಆಗುತ್ತೆ ಅದು. ಆ ಬ್ಯಾನ್ ಅನ್ನ ಸ್ವಾತಂತ್ರ್ಯ ನಂತರ ಆ ನಿಷೇಧನ ತೆಗಿತಾರೆ. ಈ ಇಡೀ ಪ್ರಾಸೆಸ್ನ ನಾವು ನೋಡಿದ್ರೆ ಬ್ರಿಟಿಷ್ ಆಡಳಿತ ಏನ್ ಮಾಡ್ತು ಅಂತಂದ್ರೆ, ಭಾರತೀಯ ಸಮಾಜದಲ್ಲಿರುವಂತ ಅಶ್ಲೀಲತೆಯನ್ನು ಕೂಡ ನಾವು ತಡೆಯುವಂತ ಒಂದು ಅಧಿಕಾರಿಗಳಾಗಿ ತಿದ್ದುತ್ತೀವಿ ನಾವು. ಪ್ರಕಾರ ಅಶ್ಲೀಲತೆ ಅನ್ನೋದು ವಿಕ್ಟೋರಿಯನ್ ಯುಗದ ಸಮಸ್ಯೆ. ಅದು ಆಕ್ಚುಲಿ ಭಾರತದಲ್ಲಿ ಅಶ್ಲೀಲತೆ ಅನ್ನೋದು ಇರ್ಲಿಲ್ಲ. ಅದ್ರಲ್ಲೂ ಅಂತ ನೋಡುವ ನೋಟಕ್ರಮವೇ ವಿಕ್ಟೋರಿಯನ್ ಯುಗದ ಆಲೋಚನಾ ಕ್ರಮದ್ದು. ಅದು ಇಂಗ್ಲೆಂಡಿನ ಅಲ್ಲಿಂದ ಬಂದಂಥದ್ದು. ಹಾಗಾಗಿ ನಮ್ಮಲ್ಲಿ ಕೂಡ ಅಶ್ಲೀಲ ಅಂತ ಅನ್ನೋದು ಬ್ರಿಟಿಷರಿಂದ ಬಂದ ಬಳುವಳಿ ಹೊರತು ನಮ್ಮಲ್ಲಿ ಅದರದ್ದು ವ್ಯತ್ಯಾಸವೇ ಇರಲಿಲ್ಲ. ಅನೇಕ ಕೃತಿಗಳು, ನಮ್ಮ ಸಂಸ್ಕೃತ ಕಾವ್ಯಗಳು ಸಾಕಷ್ಟಿವೆ, ಶೃಂಗಾರ ರಸಕ್ಕೆ ಸಂಬಂಧಪಟ್ಟಂತಹ ಕಾವ್ಯಗಳೇ ಸಾಕಷ್ಟಿವೆ. ಇದು ಬ್ಯಾನ್ ಆಗುತ್ತೆ ಅಂದ್ರೆ ಒಬ್ಬ ಮಹಿಳೆ ಆಗ ಈ ಕೃತಿ ಬ್ಯಾನ್ ಆದಾಗ, ಬ್ಯಾನ್ ಆಗಿದ್ದು ಸರಿ ಅಂತ ವಾದಿಸುವವರು ಕೂಡ ನಮ್ಮಲ್ಲಿ ಇದ್ರು, ನಮ್ಮವರೇ ಇದ್ರು. ಅವರಿಗೆ ಮುಖ್ಯವಾಗಿ ಕಂಡದ್ದೇನು ಅಂತಂದ್ರೆ, ಮಹಿಳೆ ಬರೆಯೋದು ತಪ್ಪು ಅನ್ನುವಂಥದ್ದು. ಪುರುಷ ಅದನ್ನು ಬರೆದ್ರೆ ತಪ್ಪು ಅಂತ ಹೇಳುವಾಗಿದ್ರೆ ಎಲ್ಲಾ ಕಾವ್ಯಗಳನ್ನು, ಸಂಸ್ಕೃತ ಕಾವ್ಯಗಳನ್ನು ಬಹುತೇಕ ಇದನ್ನು ನಾವು ನಿಷೇಧ ಮಾಡ್ಲೇಬೇಕಾಗಿತ್ತು ಆ ಕಾಲದಲ್ಲಿ. ಆಗ್ಲಿಲ್ಲ. ಹಾಗೆ ನಮಗೊಂದು ರೀತಿ ಬ್ರಿಟಿಷರು ಕಟ್ಟಿದ ಇತಿಹಾಸ ಏನಿದೆ ಆ ಇತಿಹಾಸವನ್ನೇ ಚರ್ಚಿಸ್ತಾ ಹೋಗುವಂಥದ್ದು. ಅದಕ್ಕೆ ಸಂವಾದಿಯಾಗಿ ನಮ್ಮಲ್ಲಿ ಪ್ರತಿಕ್ರಿಯೆಯಾಗಿ ಇನ್ನೊಂದು ಇತಿಹಾಸ ಕಟ್ಟುವಂತಹ ಒಂದು ಕ್ರಿಯೆನೂ ಕೂಡ ಆಗ್ಬೇಕಾಗಿತ್ತು. ಯಾವುದೇ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅಂತ ಬರ್ಬೇಕು, ಹಾಗೆ ಕಟ್ಟುವಂತ ಕ್ರಿಯೆನೂ ಕೂಡ ಆಗ್ಬೇಕಾಗಿತ್ತು. ಸೊ ಅದು ಸ್ವಲ್ಪ ಮಂದಗತಿಯಲ್ಲಿ ಆಯ್ತು ಅಂತ ಕಾಣಿಸ್ತದೆ, ಇತಿಹಾಸ ಸೃಷ್ಟಿ ಮಾಡುವಂತಹ ಒಂದು ಕ್ರಿಯೆ. ಈಗ ನನಗೆ ಅಂದ್ರೆ ನೀವು ನಿಮ್ಮ ಓದು ಮತ್ತು ಇದ್ಮೇಲೆ ನೀವು ಆಮೇಲೆ ಮೇಸ್ಟರ್ ಆಗಿದ್ರಿ, ಕೆಲ ಕಾಲ ಪಾಠ ಮಾಡ್ತಾ ಇದ್ರಿ, ರಿಸರ್ಚ್ ಮಾಡಿದ್ರಿ. ಸೊ ಇದಕ್ಕಿದ್ದಂಗೆ ನಿಮ್ಮ ವೃತ್ತಿಯ ಶಿಫ್ಟ್ ಮಾಡ್ಬೇಕಂತ ಅನ್ಸಿದ್ದೆ ಯಾವಾಗ ಮತ್ತೆ ಯಾಕೆ? ಇದು ಸುಮಾರು ನಾನು ಉಪನ್ಯಾಸಕಿಯಾಗಿ ಹೆಚ್ಚು ಕಡಿಮೆ 13 ವರ್ಷ ಇದ್ದೆ. 8 ವರ್ಷ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕಿಯಾಗಿದ್ದೆ. ಸಾಮಾನ್ಯ ಪರೀಕ್ಷೆ ಬರೆಯುವ ಹಾಗೆ ಪರೀಕ್ಷೆ ಬರೆದೆ ಅಷ್ಟೇ. ಸರ್ಕಾರಿ ಎಲ್ಲರೂ ಬರೆಯುವ ಹಾಗೆ ಸರ್ಕಾರದ ಹುದ್ದೆ ಅಂದ್ಕೊಂಡು ಬರ್ದದ್ದಾಯ್ತು. ಬರ್ದದ್ದಾದ್ಮೇಲೆ ಪೊಲೀಸ್ ಇಲಾಖೆ ಮಾತ್ರ ಉದ್ದೇಶಪೂರ್ವಕವಾಗಿ ಸೇರ್ಕೊಂಡೆ. ಒಂದಿಷ್ಟು ನನಗೆ ಮಹಿಳಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳಿವೆ, ಆ ಕಾನೂನು ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅದನ್ನು ಅನುಷ್ಠಾನ ಮಾಡುವಂಥದ್ದು, ಇದರ ಬಗ್ಗೆ ಆಸಕ್ತಿ ಇತ್ತು ನನಗೆ. ಸೊ ನೀವು ಬರೆದದ್ದು KS ಪರೀಕ್ಷೆ? ಹೌದು, KS ಅಡ್ಮಿನಿಸ್ಟ್ರೇಟಿವ್, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್, KPSC. ಅಲ್ಲಿ DYSP ಆಗಿ ಸೇರ್ಕೊಂಡೆ. ಮುಂದೆ 2012ರಲ್ಲಿ IPS ಆಯ್ತು. ಬಟ್ ನೀವು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಮಹಿಳೆಯರಿಗೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ?
ಹೆಚ್ಚು ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಬಹುತೇಕ ನಾನ್ ಎಕ್ಸಿಕ್ಯೂಟಿವ್ನಲ್ಲಿದ್ದೆ. ಆದರೆ ಅಲ್ಲೂ ತರಗತಿಗಳನ್ನು ತೆಗೆದುಕೊಳ್ಳುವಾಗ ಮಹಿಳೆಯರಿಗೆ ಸಂಬಂಧಪಟ್ಟ ಕಾನೂನುಗಳು ಸೆನ್ಸಿಟೈಸೇಷನ್ ಮಾಡಿದ್ದೀನಿ. ಸೆನ್ಸಿಟೈಸೇಷನ್ ಮಾಡಿದ್ದೀನಿ. ಪೊಲೀಸ್ ಅಕಾಡೆಮಿಯಲ್ಲಿದ್ದೆ ನಾನು ಬಹಳಷ್ಟು ಕಾಲ. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿದ್ದೆ. ಅದರಿಂದ ತರಗತಿಗಳು ಇದಕ್ಕೆ ಸಂಬಂಧಪಟ್ಟದ್ದು, ಸಂವೇದನೆಗೆ ಸಂಬಂಧಪಟ್ಟದ್ದು, ಮಹಿಳಾ ಸಂವೇದನೆಗೆ ಸಂಬಂಧಪಟ್ಟ. ನೀವು ಈ ಪೊಲೀಸ್ ಇಲಾಖೆಗೆ ಬಂದ ಮೇಲೂ ಕೂಡ ಟ್ರೈನಿಂಗು ಮತ್ತು ತರಬೇತಿ, ಪಾಠ ಮಾಡೋದು, ಇದನ್ನೆಲ್ಲದಕ್ಕೂ ನೀವು 13 ವರ್ಷ ಕಾಲ ಮೇಸ್ಟ್ ಆಗಿದ್ದಕ್ಕೂ ಕನೆಕ್ಟ್ ಮಾಡಿದ್ರ ನಿಮ್ಮ ಡಿಪಾರ್ಟ್ಮೆಂಟ್ನವರು? ಇಲ್ಲ, ಆ ಥರ ಏನೂ ಕನೆಕ್ಟ್ ಮಾಡಿಲ್ಲ. ಅದಕ್ಕೆ ಅಲ್ಲಿ ಪಾಠ ಮಾಡಿ ಬಂದು, ನಾನು ಉಪನ್ಯಾಸಕರಾಗಿ ಬಂದವರು ಬಹಳಷ್ಟು ಜನ ಇದ್ದಾರೆ ಅಧಿಕಾರಿಗಳಾಗಿ. ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದು ಬೇರೆ ಮಹಿಳೆ ಅಂತಾಗಿ ಇಲ್ಲ, ಮಹಿಳೆ ಅಂತಲೂ ಅಲ್ಲ. ಅದು ನನಗೆ ಕೊಟ್ಟಿರುವಂಥ ಪೋಸ್ಟ್ ಅಂತ ನಾನು ಮಾಡ್ಕೋತಾ ಹೋದೆ. ಅದಕ್ಕೆ ಸ್ಪರ್ಧೆಗಳು ಸಾಮಾನ್ಯ ಇರ್ತಿರಲಿಲ್ಲ, ಯಾರು ಬರ್ತಿರ್ಲಿಲ್ಲ ಆ ಪೋಸ್ಟ್ಗಳಿಗೆ. ಹಾಗೆ ನಾನೇ ಮುಂದುವರಿತಾ ಇದ್ದೆ ಅಷ್ಟೇ. ಅದೇನು ಇಂಥದ್ದು ಪೋಸ್ಟ್ ಇವರಿಗೆ ಅಂತ ಏನು ಕೊಟ್ಟದ್ದು ಏನೂ ಅಲ್ಲ. ಅದು ಒಂದು ರೀತಿ ಅನಿವಾರ್ಯವಾಗಿ ಮುಂದುವರಿತಾ ಹೋದೆ. ನಾನಾಗಿ ಕೇಳಲಿಲ್ಲ ನನಗೆ ಇನ್ನೊಂದು ಕಡೆ ಕೊಡಿ ಅಂತ ಹೇಳಿ, ಬರಲಿಲ್ಲ ಪೋಸ್ಟ್, ಹಾಗೆ ಮುಂದುವರಿತಾ ಹೋದೆ. ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಏನಂತಂದ್ರೆ, ಈ ಪೊಲೀಸ್ ಇಲಾಖೆಯಲ್ಲಿರುವ ಪುರುಷ ಪ್ರಧಾನ ಆಲೋಚನಾ ಕ್ರಮ ಇದೆಯಲ್ಲ, ಅದು ಹೆಚ್ಚು ಡಾಮಿನೆಂಟ್ ಆಗಿದೆ ಅಂತ ಅನ್ಸಲ್ವಾ ನಿಮ್ಗೆ? ನನ್ಗನ್ಸ್ತದೆ ಆಕ್ಚುಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಹಾಗೇನಿಲ್ಲ. ಒಂದು ಏನು ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ಮೊದಲು ಅದೊಂದು ಫೋರ್ಸ್ ಅಂತ ಪರಿಗಣಿತವಾದಂಥ ಇಲಾಖೆ, ಒಂದು ಫೋರ್ಸ್ ಅಂತ ಹೇಳಿ. ಆಮೇಲೆ ಅದು ಸರ್ವಿಸ್ ಅಂತ ಪರಿಗಣನೆ ಆಯಿತು. ಸೆನ್ಸಿಟೈಸೇಷನ್ಗೆ ಸಂಬಂಧಪಟ್ಟ ಪ್ರಯತ್ನಗಳು 1-2 ದಶಕಗಳಿಂದ ಆಗ್ತಾ ಇವೆ, ಸೆನ್ಸಿಟೈಸೇಷನ್ ಪ್ರಯತ್ನಗಳು. ಹಾಗಾಗಿ ಮಹಿಳೆಯರ ಬಗ್ಗೆ ಕೂಡ ಸಂವೇದನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರುವಂಥ ಇಲಾಖೆ ಅದು. ಅದರಲ್ಲಿ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದ್ರಿಂದ ಅದು ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ ಪುರುಷ ಪ್ರಧಾನ ಅಂತ. ಯಾಕೆಂದ್ರೆ ಬಹುತೇಕ ಇರೋರು ಪುರುಷರೇ ಇದ್ದಾರೆ. ಈಗ ನಮಗೆ ಮಹಿಳಾ ರಿಸರ್ವೇಷನ್ ಬಂದ ನಂತರ ಮಹಿಳೆಯರ ಸಂಖ್ಯೆ ಹೆಚ್ಚು ಕಾಣಿಸ್ತಾ ಇದೆ. ಆಮೇಲೆ ಆ ಸಂವೇದನೆ ಅನ್ನುವಂಥದ್ದು ಪುರುಷರು ಮತ್ತು ಮಹಿಳೆಯರಲ್ಲಿ, ಮಹಿಳೆಯರಿಗೆ ಆ ಸಂವೇದನೆ ಹೆಚ್ಚಿದೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬಹಳಷ್ಟು ಸಲ ಪುರುಷ ಅಧಿಕಾರಿಗಳು ಸಾಕಷ್ಟು ಸಂವೇದನೆಯಿಂದ ನಡ್ಕೊಳ್ಳುವಂತ ಉದಾಹರಣೆಗಳಿವೆ. ಕೆಲವು ಸಲ ಮಹಿಳೆಯರು ಕೂಡ ಸಂವೇದನ ರಹಿತರಾಗಿ ಮಾಡುವಂಥದ್ದು ಉದಾಹರಣೆಗಳಿವೆ. ಆಗ್ಲೇ ಹೇಳಿದ ಹಾಗೆ ವ್ಯಕ್ತಿತ್ವ ಅನ್ನುವಂಥದ್ದು, ಆ ಚೈತನ್ಯ ಅನ್ನುವಂಥದ್ದು ಏನಿದೆ, ಅದು ನಮಗೆ ಮಾರ್ಗದರ್ಶನ ಕೊಟ್ಟು ನಡೆಸ್ತಾ ಹೋಗ್ಬೇಕು. ನಮಗೆ ಒಳಗಿನ ಒಂದು ತುಡಿತ ಇರಬೇಕು, ವಿವೇಚನೆ ಇರಬೇಕು. ಅದಿಲ್ಲದೆ ಇದ್ದ ಪಕ್ಷದಲ್ಲಿ ಮಹಿಳೆ ಪುರುಷ ಅನ್ನುವಂತ ವ್ಯತ್ಯಾಸ ಏನಿದೆ ಅದೇನು ಕೆಲಸ ಮಾಡಲ್ಲ. ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಏನೂ ಇಲ್ಲ. ಪುರುಷರು ಕೂಡ ಮಹಿಳೆಯರ ಪರವಾಗಿ ಎಷ್ಟೋ ಸಲ ವಿವೇಕಯುತವಾಗಿ ವರ್ತಿಸುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಸಂಖ್ಯೆ ಕಡಿಮೆ ಇರೋದ್ರಿಂದ ಸಾಮಾನ್ಯವಾಗಿ ಕಾಣಿಸುತ್ತೆ ಹಾಗೆ ಪುರುಷ ಪ್ರಧಾನವಾಗಿದೆ ಅಂತ ಅಂದ್ಕೊಂಡು. 33% ರಿಸರ್ವೇಷನ್ ಬಂದ ನಂತರ ಸಾಕಷ್ಟು ಮಹಿಳಾ ಸಬ್ ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ. ಹಾಗೆ ಈಗ ಮಹಿಳೆಯರು DYSPಗಳು ಸಾಕಷ್ಟು ಜನ ಇದ್ದಾರೆ. IPS ನಲ್ಲೂ ಒಂದಷ್ಟು ಜನ ಮಹಿಳೆಯರು ಇದ್ದಾರೆ, ಮಹಿಳಾ IPS ಅಧಿಕಾರಿಗಳಿದ್ದಾರೆ. ಈಗ ನೀವು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ ನಂತರ ಈಗ ಕನ್ನಡ ಕಲ್ಚರ್ಗೆ ಬಂದ್ರಲ್ಲ, ಅದು ಇನ್ನೊಂದು ಥರದ ಕೆಲಸ. ಯಾವುದು ಹೆಚ್ಚು ಚಾಲೆಂಜಿಂಗ್ ಅನಿಸ್ತದೆ? ಚಾಲೆಂಜ್ ಎರಡೂ ಕ್ಷೇತ್ರಗಳಲ್ಲೂ ಇರುತ್ತೆ. ನಾವು ಪೊಲೀಸ್ ಇಲಾಖೆಯಲ್ಲಿದ್ದಾಗ ನಮ್ಮ ಫ್ಯಾಕಲ್ಟಿ ಒಬ್ರು ಹೇಳ್ತಾ ಇದ್ರು, ಟ್ರೈನಿಂಗಲ್ಲಿದ್ದಾಗ, ನಾವು ಒಳ್ಳೆಯ ಸುದ್ದಿ ಕೇಳೋದಕ್ಕೆ ಇರೋರಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಮಗೆ ಅಲ್ಲಿ ಮರ್ಡರ್ ಆಗಿದೆ, ಇಲ್ಲಿ ಗಲಾಟೆ ಆಗಿದೆ, ಇಲ್ಲಿ ಬಂದೋಬಸ್ತ್ ಮಾಡಬೇಕು, ಇಂಥ ಸುದ್ದಿಗಳನ್ನು ಕೇಳೋದಕ್ಕೆ ಇರೋರು ಅಂತ. ಅದು ಒಂದು ಇಲಾಖೆ ನಿರ್ದಿಷ್ಟವಾಗಿ ಹಾಗೆ ಇರುವಂಥದ್ದು. ಆದರೆ ಚಾಲೆಂಜ್ ಎರಡೂ ಕ್ಷೇತ್ರದಲ್ಲೂ ಇರುತ್ತೆ. ಈಗ ಇನ್ನೊಂದು ಇಲಾಖೆಗೆ ಬಂದಾಗಲೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಾಗಲೂ ಕೂಡ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾವು ಜನ ಸಂಪರ್ಕ ಏನಿದೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮಲ್ಲಿ ಒಳ್ಳೆಯ ಒಂದು ಕಮ್ಯುನಿಕೇಶನ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಇದು ತುಂಬ ಸವಾಲು ಆಗಬಹುದು. ಈ ಇಲಾಖೆ, ಪೊಲೀಸ್ ಇಲಾಖೆಯ ಕಮ್ಯುನಿಕೇಶನ್ನ ವಿಧಾನ ಬೇರೆ ಇದೆ. ಆದರೆ ಇಲ್ಲಿರುವಂತಹ ಸಂವಹನದ ವಿಧಾನ ಅದು ತುಂಬ ಚಾಲೆಂಜಿಂಗ್ ಇದೆ. ನಾವು ಮನಪೂರ್ವಕವಾಗಿ ನಮ್ಮ ನಿಜವಾದ ಸಂವಹನದ ರೂಪ ಏನಿದೆ ಅದು ನಮ್ಮಲ್ಲಿ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ಇರಬಹುದು. ಒಂದು ಕೃತಕ ಮುಖವಾಡ ಮಾಡ್ಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತಾದ್ರೂ ಕೂಡ, ಅದು ಎಲ್ಲಾದ್ರೂ ಅಷ್ಟೇ, ಮುಖವಾಡ ಇಟ್ಕೊಂಡು ಎಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮಗೆ ಮೂಲಭೂತವಾಗಿ ಎಲ್ಲರ ಜೊತೆಗೂ ಚೆನ್ನಾಗಿ ನಡ್ಕೊಳ್ಳುವಂತಹ, ಒಂದು ಒಳ್ಳೆ ಸಂವಹನ ಇಟ್ಕೊಳ್ಳುವಂತಹ
ಒಂದು ಸೌಹಾರ್ದ ಸಂಬಂಧ ಇಟ್ಕೊಳ್ಳುವಂತ ಗುಣ ಒಂದು ಬೇಕು ಅಂತ ಅನಿಸ್ತದೆ. ಅಂದ್ರೆ ಅದು ಜನ್ಮತಃ ಬಂದ ಗುಣ ಅಂತ ನಾನು ಹೇಳೋದಲ್ಲ, ಕಲಿಕೆಯ ಮೂಲಕ ಕೂಡ ಬರ್ಬೋದು. ನಮಗೆ ಸಂವಹನನ ಕೌಶಲ್ಯ ಅಂತ ನಾವು ಕರೆಯುವುದೇ ಅದಕ್ಕೆ. ಸಂವಹನ ಒಂದು ಕೌಶಲ್ಯ, ಯಾಕಂದ್ರೆ ಕಲಿಬಹುದು, ಸ್ಕಿಲ್ ಅದು, ಕಲಿಬಹುದು, ಅದು ಜನ್ಮತಃ ಇರುವಂತದ್ದಲ್ಲ. ಹಾಗೆ ನೋಡಿದ್ರೆ ಟ್ರೈಟ್ ಅಂತ ಯಾವ್ದು ಇರೋದಿಲ್ಲ. ಟ್ರೈಟ್ ಅಂತ ಹುಟ್ಟದಾರಭ್ಯ ಇಂಥ ಗುಣಗಳು ಅಂತ ಯಾರಿಗೂ ಇರೋದಿಲ್ಲ. ಮನುಷ್ಯ ಕಲಿತಾ 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 ಹೋಗುವಂಥದ್ದು. ಆ ಕಾರಣಕ್ಕೆ ಈ ಕೌಶಲ್ಯಗಳನ್ನು ಮತ್ತೆ ಮತ್ತೆ ಕಲಿಸುವ ಅವಶ್ಯಕತೆ ಇದೆ. ಎಲ್ಲೇ ಕೆಲಸ ಮಾಡಿದ್ರು, ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನ ಎಲ್ರಿಗೂ ಕೊಡುವಂತ ಅವಶ್ಯಕತೆ ತುಂಬಾ ಇದೆ. ಹೇಗೆ ಮಾತಾಡಬೇಕು, ಅಪ್ಪರ್ ಲೆವೆಲ್ನ ಕಮ್ಯುನಿಕೇಶನ್ ಅಥವಾ ಲೋಯರ್ ಲೆವೆಲ್ನ ಕಮ್ಯುನಿಕೇಶನ್ ಇರ್ತವೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡು ಎಲ್ಲರೂ ಕೂಡ ಕೌಶಲ್ಯಗಳನ್ನ ವೃದ್ಧಿಪಡಿಸ್ಬೇಕು. ಯಾವ ಫೀಲ್ಡ್ ಆದ್ರೂ ಕೂಡ ಸವಾಲುಗಳು ಇರ್ತವೆ, ಡಿಫ್ರೆಂಟ್ ಆಗಿರ್ತವೆ ಅಷ್ಟೇ, ಭಿನ್ನವಾಗಿರ್ತವೆ ಅಷ್ಟೇ. ಈಗ ನನ್ಗೊಂದು ಬೇರೆ ಪ್ರಶ್ನೆ ಇದೆ, ಅದಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವಲ್ಪ ಖಾಸಗಿ ಅನ್ಬೋದು. ಮೇಷ್ಟ್ರು ನಿಮ್ಮನ್ನು ಭೇಟಿಯಾಗಿದ್ದೆ ಎಲ್ಲಿ? ನೀವು ಮೇಷ್ಟ್ರು ಭೇಟಿಯಾಗಿದ್ದೆ? ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೊಣಾಜೆಯಲ್ಲಿ. ಅವರು ಕನ್ನಡ ವಿಭಾಗದಲ್ಲಿ ರೀಡರ್ ಆಗಿದ್ರು. ನಾನು ಕಾಮರ್ಸ್ ವಿಭಾಗದಲ್ಲಿ ವಿದ್ಯಾರ್ಥಿನಿಯಾಗಿದ್ದೆ, MCOM ಮಾಡ್ತಾ ಇದ್ದೆ. ನಮಗೆ ನೀವು ಮುಂದಿನ ಪ್ರಶ್ನೆಗಳಿಗೆ ಮುಂಚಿತವಾಗಿ ನಾನೇ ಉತ್ತರ ಹೇಳ್ತೀನಿ. ನಮಗೆ ಸಾಮಾನ್ಯವಾದಂಥ ಇದು ಏನು ಅಂತಂದ್ರೆ, ಪ್ಲಾಟ್ಫಾರ್ಮ್ ಏನು ಅಂತಂದ್ರೆ, ನಾನು ಕವಿತೆಗಳನ್ನು ಬರಿತಾ ಇದ್ದೆ. ಅಷ್ಟೊತ್ತಿಗಾಗಲೇ ನನ್ನ ಕವಿತೆಗಳು ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಿದ್ವು, ಲೇಖನಗಳು ಕೂಡ ಪ್ರಿಂಟ್ ಆಗ್ತಾ ಇದ್ವು ಪತ್ರಿಕೆಯಲ್ಲಿ, ಅಪರೂಪಕ್ಕೆ ಪ್ರಿಂಟ್ ಆಗ್ತಾ ಇದ್ವು. ಹಾಗಾಗಿ ಕಾಮರ್ಸ್ ವಿಭಾಗದಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಇದ್ದಾಳೆ, ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಮತ್ತು ಚೆನ್ನಾಗಿ ಬರೀತಾಳೆ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಒಂದು ರೀತಿ ಗೊತ್ತು ಆಗಿತ್ತು. ನಮ್ಮ ಇವರ ಇದು ಆಗ ಇದ್ದಿದ್ದು ಮಂಗಳ ಗಂಗೋತ್ರಿಯ ಕನ್ನಡ ವಿಭಾಗ ಆಗಾಗ ಕವಿಗೋಷ್ಠಿಗಳನ್ನೆಲ್ಲ ಮಾಡ್ತಾ ಇದ್ರು. ಕಾಮರ್ಸ್ ವಿಭಾಗದ ನಂದೊಂದು ಕವಿತೆ ಯಾವಾಗಲೂ ಅಲ್ಲಿ ಕಳಿಸ್ತಿದ್ದೆ. ಹಾಗೆ ಕವಿತೆಗಳ ಮೂಲಕ, ಸಾಹಿತ್ಯದ ಮೂಲಕ ಪರಿಚಯ ಆಗಿರೋದು ಮಾಲ್ಗತ್ತಿ ಅವರು ಮತ್ತು ನಂದು. ನನಗೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆ ಪ್ರಶ್ನೆಗಾಗಿ ಈ ಪ್ರಶ್ನೆ ಕೇಳಿದ್ದೆ. ಆ್ಯಕ್ಚುಲಿ ಏನಂದ್ರೆ, ಸಾಹಿತಿಯೊಬ್ಬರು, ಲೇಖಕರೊಬ್ಬರು ಸಂಗಾತಿಯಾಗಿರೋದ್ರಿಂದ ನಿಮ್ಮ ಬರವಣಿಗೆಗೆ ಎಷ್ಟು ಪಟ್ಟಿಗೆ ನೆರವಾಯ್ತು, ಅದು ಉಪಯೋಗ ಆಯ್ತು, ನೆರವಾಯ್ತು? ಪರಸ್ಪರ ಇಬ್ಬರ ಮೇಲೂ ಪ್ರಭಾವಗಳಾಗೋದು ತುಂಬಾ ಸಹಜ. ನನ್ನ ಬರವಣಿಗೆ ದಿಕ್ಕು ಸ್ವಲ್ಪ ಬದಲಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮೊದಲು ಕಥೆಗಳನ್ನ ಬರೆದಿದ್ದೀನಿ, ಕವಿತೆಗಳನ್ನು ಲೇಖನಗಳನ್ನು ಬರೆದಿದ್ದೀನಿ. ಲೇಖನಗಳು ಬಹುತೇಕ ಮಹಿಳಾ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಇದ್ವು ಅವಾಗ ನಾನು ಬರೀತಾ ಇದ್ದಂಥ ಲೇಖನಗಳು. ಆದರೆ ಮಾಲ್ಗತ್ತಿಯವರ ಪರಿಚಯ ಆದ ನಂತರ, ಅಥವಾ ಅದು ಪರಿಚಯಕ್ಕೆ ಮೊದಲು ಕೂಡ ನನ್ನ ಓದಿನಿಂದಾಗಿ ಇವರ ಬರಹಗಳ ಬಗ್ಗೆ ನನಗೆ ಆಸಕ್ತಿ ಬಂತು, ಅಥವಾ ಅದು ನಾನು ಸರಿಯಾಗಿ ಅದನ್ನು ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಲಾರೆ. ನಾನು MCOM ಮಾಡೋ ಹೊತ್ತಿಗೆ, MCOM ಅಧ್ಯಯನ ಮಾಡೋ ಹೊತ್ತಿಗೆ ಸ್ವಲ್ಪ ಬೇಗ ಬರ್ತಿದ್ದೆ. ಲೈಬ್ರರಿಯಲ್ಲಿ ಕೆಲವು ಪುಸ್ತಕಗಳನ್ನು ಓದ್ತಿದ್ದೆ. ನನಗೆ ಆ ಪುಸ್ತಕಗಳು ಸಾಕಷ್ಟು ಪ್ರಭಾವ ಬೀರಿದ್ವು ನನ್ನ ಮೇಲೆ. ಸಂಕ್ರಮಣ, ರುಜುವಾತು, ಅನ್ವೇಷಣೆ, ಶೂದ್ರ, ಅವನ್ನೆಲ್ಲ ನಾನು ಓದಿದ್ದು ನನ್ನ MCOM ಅಧ್ಯಯನದ ವೇಳೆ. ಸ್ವಲ್ಪ ಬೇಗ ಬರ್ತಿದ್ದೆ, ಲೈಬ್ರರಿಯಲ್ಲಿ ಕೂತ್ಕೊಳ್ತಿದ್ದೆ, ಇದ್ದ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೆ. ಆ ಪ್ರಭಾವ ನನ್ನ ಮೇಲೆ ತುಂಬಾ ಇತ್ತು. ಆದ್ರಿಂದ ಅದಕ್ಕೆ ಹಾಗೆ ಹಾಗೆ ಇವರ ಆಲೋಚನೆಗಳು ಅದೇ ರೀತಿ ಇದ್ದದ್ರಿಂದ ನಮಗೆ ಅದು ಇವರ ವಿಚಾರಗಳು ಕೂಡ ನನ್ನ ಮೇಲೆ ಪ್ರಭಾವ ಬೀರಿದ್ವು. ನನ್ನ ಬರವಣಿಗೆ ದಿಕ್ಕು ಆವಾಗಿಂದಲೇ ಸ್ವಲ್ಪ ಬದಲಾವಣೆ ಆಯಿತು. ಬಹುತೇಕ ಒಂದು ಸಮಾಜ ಪರವಾದ, ಸಾಮಾಜಿಕವಾದಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಪ್ರೋಗ್ರೆಸಿವ್ ಅಂತ ವ್ಯಾಖ್ಯಾನ ಮಾಡುವಂಥ ಆಲೋಚನೆಗಳು ನನಗೆ MCOM ಅಧ್ಯಯನದ ಸಂದರ್ಭದಲ್ಲೇ ಬರೋದಕ್ಕೆ ಶುರುವಾದವು. ಅದೇ ಸಮಯದಲ್ಲಿ ಮಾಲ್ಗತ್ತಿಯವರ ಪರಿಚಯ ಕೂಡ ನನಗೆ ಆಯಿತು. ಅವರ ಪ್ರಭಾವ ನನ್ನ ಮೇಲೆ ಸಾಕಷ್ಟು ಆಯಿತು. ಯಾಕೆಂದರೆ ನನ್ನ ಹಳೆಯ ಓದಿನ ರೀತಿಗೂ ನಂತರ ನಾನು ಆಯ್ಕೆ ಮಾಡಿಕೊಂಡ ಓದಿನ ರೀತಿ, ಅವರಿಂದಾಗಿ ಆಯ್ಕೆ ಮಾಡಿದೆ ಅಂತಲ್ಲ, ಆಯ್ಕೆ ಮಾಡಿದ ಓದಿನ ಮೂಲಕ ಅದು ಎರಡು ಒಂದೇ ಕಾಲದಲ್ಲಿ ಆದ್ಬೋದು. ಆದ್ರಿಂದ ನಮ್ಮ ಆಲೋಚನೆಗಳು ಬಹುತೇಕ ಸರಿವೆ ಅಂತ ಅನ್ಸೋಕೆ ಶುರುವಾಯಿತು. ಇಷ್ಟೊತ್ತು ಮೇಡಮ್ ನಮ್ಮ ಜೊತೆಗೆ ತಮ್ಮ ಬರವಣಿಗೆ, ಬದುಕು, ಕೆಲಸ ಎಲ್ಲದರ ಬಗ್ಗೆ ಹಲವು ಸಂಗತಿಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳು. ನಮಸ್ತೆ.